ಓಕೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು. ಈ ದಿನ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಹೊಸ ವಿತರಕರಿಗೆ ತರಬೇತಿ ಶಿಬಿರ ಅದನ್ನು ನಡೆಸ್ಕೊಳ್ಳಿಕ್ಕೆ ನಮ್ಮ ಜೊತೆಗೆ ಶೈಲಾ ಶೆಟ್ಟಿ ಅವರು ಬಂದಿದ್ದಾರೆ. ಶೈಲಾ ಶೆಟ್ಟಿ ಆರ್ ವೆರಿ ಎಕ್ಸ್ಪೀರಿಯನ್ಸ್. DXNನಲ್ಲಿ ಸುಮಾರು ಅವರಿಗೆ 20 ವರ್ಷದ ಅನುಭವ ಇದೆ. DXNನ್ನು ಎಲ್ಲ ಅರ್ದು ಕುಡಿದಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಅವರಿಗೆ ಗೊತ್ತಿದೆ. ಎಲ್ಲ ಪ್ರಾಡಕ್ಟನ್ನು ಅವರು ಯೂಸ್ ಮಾಡ್ತಾರೆ. ಹಾಗೆ ಬೇಕಾದಷ್ಟು ಅವರು ಹೋಮ್ ಮೀಟಿಂಗಲ್ಲಿ ಅವರು ಎಕ್ಸ್ಪರ್ಟ್ ಇದ್ದಾರೆ. ಹೋಮ್ ಮೀಟಿಂಗ್ ಮಾಡ್ತಾರೆ. ಅದರ ಜೊತೆಗೆ ಅವರ ಒಂದು ದೊಡ್ಡ ಟೀಮನ್ನು ಕಟ್ಟಿದ್ದಾರೆ, ಧಾರವಾಡ ವಾರಿಯರ್ಸ್. DXNಲ್ಲಿ ಸ್ಟಾರ್ ಆಗಿ, ರೂಬಿ ಆಗಿ, ಡೈಮಂಡ್ ಆಗಿ, ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಆ್ಯಂಡ್ ಸೀನಿಯರ್ ಸ್ಟಾರ್ ಡೈಮಂಡ್ ಕೂಡ ಆಗಿದ್ದಾರೆ. ಅವರು ನಮ್ಮ ಪಾಂಡಿಚೇರಿ ಫ್ಯಾಕ್ಟ್ರಿ ವಿಸಿಟ್ ಅವರ ಟೀಮ್ ಒಟ್ಟಿಗೆ ಸುಮಾರು 27 ಜನದ ಒಟ್ಟಿಗೆ ಪಾಂಡಿಚೇರಿ ಟ್ರಿಪ್ ಅನ್ನು ಮಾಡಿ ಮುಗಿಸಿದ್ದಾರೆ. ಹಾಗೆ ನಮ್ಮ ಸಿದ್ದಿಪೇಟೆ ಫ್ಯಾಕ್ಟ್ರಿಯನ್ನು ವಿಸಿಟ್ ಮಾಡಿದ್ದಾರೆ. ಸೊ ಈಗ ಅವರು ನಮಗೆ ಇವತ್ತು NDTಯನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಸೊ ಈಸ್ ಆಲ್ ದ ವೇ ಫ್ರಮ್ ಧಾರವಾಡ ವಾರಿಯರ್ಸ್ ಗ್ರೂಪಿಂದ. ಹಾಗೆಯೇ DXN ಸ್ಟಾಕ್ ಪಾಯಿಂಟ್ ಕೂಡ ಅವರ ಹತ್ರ ಇದೆ. ಸೊ ಅದರಿಂದ ವೆರಿ ಕಮಿಟೆಡ್ ಮಹಿಳೆ ಅಂತ ಹೇಳ್ಬೋದು. ಅವರ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಈಗ ನಮ್ಮ ಜೊತೆಗೆ ಆ ಹೊಸ ವಿತರಕರು ಜಾಯ್ನ್ ಆದಾಗ ಏನು ಮಾಡಬೇಕು ಅದನ್ನು ನನಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಸೊ ಹಾಗಾಗಿ ನಾನು ಮೈಕನ್ನು ಮೇಡಮ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಓವರ್ ಟು ಶೈಲಾ ಶೆಟ್ಟಿ ಮೇಡಮ್. Okay, thank you, sir. Thank you for your edification and also thank you for a beautiful ಒಂದು ಮಾರ್ನಿಂಗ್ ರಿಫ್ರೆಶ್ ಆಗುವಂತ ವಿಡಿಯೋ ನೋಡಿ ಸರ್, ಬಹಳ ಚೆನ್ನಾಗಿತ್ತು. ನಾವೆಲ್ಲರೂ ಬುದ್ಧಿವಂತರು ಅಂತ ಅನ್ಕೊಂಡ್ಬಿಡ್ತೀವಿ. ಯಾರ್ಯಾರು ಬುದ್ಧಿವಂತರು ಇದ್ದೀರಾ ಅಂತ ಕೇಳಿದ್ರ, ಆದ್ರೆ ಎಲ್ಲರೂ ನಾವು ಬಹಳ ಬುದ್ಧಿವಂತರು ಅಂತ ಅನ್ಕೊಳ್ತೀವಿ. ಹಾಗಿಲ್ಲ, ನಿರಂತರವಾಗಿ ಕಲಿಯುವಿಕೆ, ನಿರಂತರವಾಗಿ ನಮ್ಗೆ ಜೀವನದಲ್ಲಿ ಯಾವ್ಯಾವ ರೀತಿ ಬುದ್ಧಿವಂತಿಕೆ ಇದೆ ಅಂತ ಕೂಡ ಹೇಳಿದ್ರು, ಅದು ನಿರಂತರವಾಗಿದೆ. ಹಾಗಾಗಿ ನನಗೆ ಇನ್ನೂ ಕಲಿಬೇಕು, ಇನ್ನೂ ಇದೆ ಅಂತ ಯಾವಾಗ ಅನ್ಸ್ತದಲ್ಲ, ಅವಾಗ ನಾವು ಕಲೀಲಿಕ್ಕೆ ರೆಡಿ ಆಗ್ತೀವಿ. ಇವತ್ತು ನಮ್ಮ ಸಬ್ಜೆಕ್ಟ್ ಕೂಡ ಅದೇನೆ, ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಅಂತ. ಹೊಸ ವಿತರಕರಿಗೆ ತರಬೇತಿ. ಇಲ್ಲಿ ತರಬೇತಿ ಯಾಕೆ ಬೇಕು ಅನ್ನೋದು ಗೊತ್ತಾದಾಗ ನಾವು ಖಂಡಿತವಾಗಿನೂ ಕೂಡ ಇದನ್ನ ಕಲೀಲಿಕ್ಕೆ ರೆಡಿ ಆಗ್ತೀವಿ. DXNಗೆ ನಾವು ಬರ್ತೀವಿ, ಜನರನ್ನ ತರ್ತೇವೆ. ಅಲ್ಲಿ ಏನಾಗ್ತದೆ ಮೈಂಡ್ ಸೆಟ್ ಅಂತ ಹೇಳಿದ್ರೆ, ಇದು ಏನೋ ಒಂದು ಪೇಸ್ಟು, ಟೀ, ಸೋಪು ಏನೋ ಹೇಳ್ತಾ ಇದ್ದಾರೆ, ಇದನ್ನೇನು ಈಸಿಯಾಗಿ ನಾನು ಹೇಳ್ತೇನೆ, ನಾನು ಕೊಡಬಲ್ಲೆ ಅಂತ. ಈ ದಾರಿಯಲ್ಲಿ ಸಾಗದಾಗ ಗೊತ್ತಾಗ್ತದೆ ಚಾಲೆಂಜಸ್ ಯಾವ ತರ ಇರ್ತದೆ, ಏನೇನು ಬರ್ತದೆ. ಮತ್ತೆ ನೋಡಿ, ಎಲ್ಲ ನೆಗೆಟಿವಿಟಿಯಿಂದನೇ ತುಂಬಿಬಿಟ್ಟಿದೆ. ನಾವು ಹೊರಗಡೆ ಹೋದಾಗ ಯಾರು ಎಸ್ ಅನ್ನೋರು ಇರುವುದಿಲ್ಲ, ಎಲ್ಲ ನೋನೆ. ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡಿ, ನೋ. ನಾವ್ ಹೇಳ್ತೀವಿ ಹೊಸದಾಗಿ ಜಾಯಿನ್ ಆದಾಗ, ನೀವು ಯೂಸ್ ಮಾಡಿ, ನೀವು ಮನೇಲಿ ಎಲ್ರೂ ಇದನ್ನ ಬಳಸ್ಬೇಕು. ಆಮೇಲೆ ನೀವು ಹೊರಗಡೆ ಒಂದೇ ಸರಿಗೆ ಏನ್ ಮಾಡ್ತಾರೆ ಅದನ್ನ ಹೇಳೋದು, ಇದ್ರ ಬಗ್ಗೆ ಏನೋ ಒಂದು ಎಕ್ಸೈಟ್ಮೆಂಟ್ ಕೂಡ ಇರ್ತದೆ ಹೊಸದಾಗಿ ಬಂದಾಗ. ಅದು ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಹೊರಗಡೆ ಸೊಸೈಟಿಯಲ್ಲಿ ನೆಗೆಟಿವಿಟಿನೇ ಜಾಸ್ತಿ ಇದೆ. ಅದಕ್ಕೆ ನಾವು ಪಾಸಿಟಿವ್ ಆಗಿ ಇರಬೇಕು, ನಾವು ಇದನ್ನ ತಿಳ್ಕೊಳ್ಬೇಕು. ನಾವು ಇದು ಯಾವ ರೀತಿ ಕೆಲಸ ಮಾಡ್ತದೆ ಇದೆಲ್ಲ ಗೊತ್ತಿದ್ದಾಗ ನೋಡಿ, ಒಂದು ರಿಸರ್ಚ್ ಪ್ರಾಡಕ್ಟ್ 230 ದೇಶದಲ್ಲಿ ಇವತ್ತು ಜನ ಬಳಕೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಿರಾಕಲ್ ರಿಸಲ್ಟ್ಸ್ ಇದರಿಂದ ಬಂದಿದೆ. ಇಷ್ಟೆಲ್ಲ ಇರುವಂತಹ ಪ್ರಾಡಕ್ಟ್ ಅನ್ನ ನಾವು ಕರೆಕ್ಟ್ ಆಗಿ ಜನರಿಗೆ ಹೇಳಿ ಮುಟ್ಟಿಸ್ಬೇಕು ಅಂತ ಹೇಳಿದ್ರೆ, ಖಂಡಿತವಾಗಿನೂ ಕೂಡ ನಮಗೆ ಏನು ಅಂತ ಹೇಳಿದ್ರೆ ತರಬೇತಿಗಳು, ಟ್ರೈನಿಂಗ್ಗಳು, ಆಮೇಲೆ ಹೆಚ್ಚಿನ ಇದರ ಬಗ್ಗೆ ಅನುಭವಗಳು ಎಲ್ಲವನ್ನು ನಿರಂತರವಾಗಿ, ಒಂದಿನ 2 ದಿನ ಅಲ್ಲ, ನಿರಂತರವಾಗಿ ತಗೊಳ್ತಾನೆ ಇರ್ಬೇಕು. ನಾವು ನೋಡಿ, ಪ್ರತಿ ಸರಿನೂ ಕೂಡ ಹೊಸ ಟ್ರೈನಿಂಗ್ಗಳನ್ನ ಯಾಕೆ ಅಟೆಂಡ್ ಮಾಡೋದು ಅಂತ ಹೇಳಿದ್ರೆ, ಬರ್ತಾ ಇರುವ ಯಾರು ಬರ್ತಾ ಇದ್ದಾರೆ ಅವ್ರ ಹತ್ರ ಬೇರೆ ಇನ್ನೇನೋ ಒಂದು ಏನೋ ನಾಲೆಜ್ ಇರ್ತದೆ. ಅಪ್ಡೇಷನ್ ನೋಡಿ, ಒಂದ್ ಫೋನ್ ಕೂಡ ಅಪ್ಡೇಷನ್. ನನ್ನ ಫೋನ್ ಸರ್ ಶೇರ್ ಮಾಡ್ಲಿಕ್ಕೆ ಹೇಳಿದ್ರು, ಏನೋ ಅಪ್ಡೇಷನ್ ತಗೊಂಡ್ಬಿಟ್ಟಿದೆ. ಮೊದ್ಲೇ ಸ್ವಲ್ಪ ಆದ್ರೂ ಟ್ರೈನ್ ಮಾಡ್ಬೋದಿತ್ತು, ಟ್ರೈ ಮಾಡ್ಲಿಕ್ಕೂ ಆಗ್ಲಿಲ್ಲ ನನಗೆ. ಅದೇ ನಾನು ಅನ್ಕೊಂಡೆ, ಪ್ರತಿಯೊಂದು ಕೂಡ ನಮ್ಮ ನಾಲೆಜ್ ಅಪ್ಡೇಷನ್ ನಲ್ಲಿ ನಿಂತಿದೆ ಇವತ್ತು. ಇಲ್ಲ ಅಂದ್ರೆ ನಾವು ತುಂಬಾ ಹಿಂದೆ ಉಳಿದ್ ಬಿಡ್ತೀವಿ. ಅದಕ್ಕೋಸ್ಕರ ನಿರಂತರವಾಗಿ ನಮ್ಗೆ ಇವೆಲ್ಲ ಬೇಕಾಗ್ತದೆ. ಇಲ್ಲಿ ಕೆಲವರಿಗೆ ತುಂಬಾ ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ, ಏನ್ ಹೇಳಿದ್ದೆ ಹೇಳ್ತಾರೆ, ಸರ್ ದಿನ ಬೆಳಿಗ್ಗೆ ಹೇಳಿದ್ದೆ ಹೇಳ್ತಾರೆ, ಮೇಡಮ್ ಹೇಳಿದ್ದೆ ಹೇಳ್ತಾರೆ, ಟ್ರೈನಿಂಗು ಯಾಕೆ ಇದು ಬೇಕು ಅಂತ. ಆ ರೀತಿಯಲ್ಲ, ಪ್ರತಿದಿನ ನಾವು ಹೊಸಬ್ರನ್ನ ತರ್ತಾ ಇರ್ತೇವೆ.
ಹೊಸಬ್ರು ಅಂದ ತಕ್ಷಣ ಅವ್ರಿಗೇನು ಗೊತ್ತಿರುವುದಿಲ್ಲ. ಯಾವಾಗ ಕಲೀಲಿಕ್ಕೆ, ನಾವು ಕೂಡ ಝೀರೋ ಇದ್ವಿ, ನಾವು ಕೂಡ ಇಷ್ಟೆಲ್ಲ ಇದೆ ಅಂತ ಗೊತ್ತಿರ್ಲಿಲ್ಲ, ಇಷ್ಟೆಲ್ಲ ಅಪಾರ್ಚುನಿಟಿ ಇದೆ ಅಂತ ಗೊತ್ತಿಲ್ಲ. ನೀವಿಲ್ಲಿ ಬಂದ್ಬಿಟ್ಟು ಫೈನಾನ್ಷಿಯಲ್ ಫ್ರೀಡಮ್, ಒಂದೇನೋ ಒಂದು 8-10 ಸಾವಿರ ದುಡಿಲಿಕ್ಕೆ ಎಷ್ಟೊಂದು ನೀವು ಏನ್ ಮಾಡ್ತೀರಾ, ಎಜುಕೇಶನ್ ಪಡ್ಕೊಂಡಿರ್ತೀರಾ, ಟ್ರೈನಿಂಗ್ ಗಳನ್ನ ಪಡಿತೀರಾ, ಎಕ್ಸಾಮ್ಗಳನ್ನ ಬರೀತೀರಾ. ನಾವು ನೋಡ್ತಾ ಇದ್ದೇವೆ ಇಲ್ಲಿ ನೀವು ಫೈನಾನ್ಷಿಯಲ್ ಫ್ರೀಡಮ್ ಲಕ್ಷಗಟ್ಲೆ ನಾವು ತಗೊಳ್ಬೇಕು ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದೀವಿ. ನಮ್ ಜೊತೆಗೆ ತಗೊಳ್ತಾ ಇದ್ದಾರೆ. ಯಾವುದೇ ತರ ಎಜುಕೇಶನ್ ಇಲ್ಲದೆ ಇದ್ರು ಇಲ್ಲಿ ಜನ ಪಡಿತಾ ಇದ್ದಾರೆ. ಇದಕ್ಕೆ ನಾನು ರೆಡಿ ಆಗ್ಬೇಕು ಅಂತ ಹೇಳಿದ್ರೆ, ನಾನು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಬರ್ತಾ ಇರುವ ಯಾವುದೇ ಒಂದು ಲೀಡರ್ಸ್ ಇರ್ಬೋದು ಅಥವಾ DXN ಇರ್ಬೋದು, ಈ ಸಿಸ್ಟಮ್ ಇರ್ಬೋದು, ಏನ್ ಹೇಳ್ತಾ ಇದೆ ಅದನ್ನ ಕಲೀಲಿಕ್ಕೆ ರೆಡಿ ಆದ್ರೆ ಮಾತ್ರ ನಾವು ಇದ್ರೊಳಗೆ ಇರ್ತೇವೆ. ನೀವು ಕಲೀಲಿಕ್ಕೆ ರೆಡಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಸಿಸ್ಟಮ್ ಏನ್ ಮಾಡ್ತದೆ, ನಮ್ಮನ್ನ ಹೊರಗಿಟ್ಬಿಡ್ತದೆ. ಅಂದ್ರೆ ಹೊರಗೆ ಇನ್ ದ ಸೆನ್ಸ್ ನಿಮ್ಗೆ ಸಕ್ಸಸ್ ಇರುವುದಿಲ್ಲ. ಅದಕ್ಕೋಸ್ಕರ ನಾವಿವತ್ತು ಆ ಸಬ್ಜೆಕ್ಟ್ ನ ಬಗ್ಗೆ ಮಾತಾಡೋಣ. ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಕೂಡ ನಾನಿವತ್ತು ಸ್ವಾಗತವನ್ನ ಬಯಸ್ತೇನೆ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಾವೇನ್ ಹೇಳ್ತಾ ಇದೀವಿ ಅದನ್ನ ಸ್ವಲ್ಪ ಮಟ್ಟಿಗೆ ನೀವು ತಿಳ್ಕೊಂಡ್ರೆ, ನಿಮ್ಮ ಹತ್ರ ಬಂದ ಜನರಿಗೂ ಕೂಡ ಈ ಒಂದು ಎಂತ ವೆರಿ ವಂಡರ್ಫುಲ್ ಪ್ಲಾಟ್ಫಾರ್ಮ್, ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಜುಕೇಶನ್ ಅಂಡ್ ನಾಲೆಜ್ ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ದೃಷ್ಟಿ, ಅದಕ್ಕೇನು ಬೇಜಾರಿಲ್ಲ, ಒಬ್ಬೊಬ್ರದ್ದು ಹೇಳಿದ್ರಲ್ಲ ಆ ರೀತಿಯಲ್ಲಿ ನೋಡುವ ದೃಷ್ಟಿಕೋನ ಆ ರೀತಿಯಲ್ಲಿ ಇಲ್ಲ. ಹಾಗಾಗಿ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ, ನಿಮ್ಮ ಸಮಯವನ್ನ ನೀವು ಇಟ್ಬಿಟ್ಟು ಇದನ್ನ ಏನಂತ ತಿಳ್ಕೊಂಡು ಇದು ನಿಮ್ಮ ಹತ್ರ ಬಂದ ಜನರಿಗೆ ಕರೆಕ್ಟ್ ಆಗಿ ನೀವು ನಾಲೆಜ್ ಅನ್ನ ಕೊಡಿ ಅಂತ ಹೇಳ್ತಾ, ಮೊದಲಿಗೆ ಆಟಿಟ್ಯೂಡ್ ಅಂತ ಬಂತು ನೋಡಿ, ಮನೋಭಾವನೆ. ಇದು DXN ಅಲ್ಲಿ ಅಂತ ಅಲ್ಲ, ಆಟಿಟ್ಯೂಡ್ ನಿಂದನೇ ನಮ್ಮ ಜೀವನದಲ್ಲೂ ಕೂಡ ಇರಬಹುದು. ಎಷ್ಟೋ ಜನ ಜೀವನವನ್ನ ಕೂಡ ಫೇಲ್ ಮಾಡ್ಕೊಡ್ತಾರೆ ಬಿಕಾಸ್ ಆಫ್ ಆಟಿಟ್ಯೂಡ್. ಸ್ವಲ್ಪ ಮಟ್ಟಿಗೂ ನಾವು ಅಲ್ಲಿ ನಮ್ಮನ್ನ ತಿದ್ಕೊಳ್ಳಿಕ್ಕೆ ರೆಡಿ ಆಗುದಿಲ್ಲ, ಬೆಂಡ್ ಆಗ್ಲಿಕ್ಕೆ ರೆಡಿ ಆಗುದಿಲ್ಲ. ದಿಸ್ ಇಸ್ ಆಟಿಟ್ಯೂಡ್, ಮನೋಭಾವನೆ. ಇಲ್ಲಿ ಫಸ್ಟ್ DXN ಅಂತ ಬಂದಾಗ ಆಟಿಟ್ಯೂಡ್ ತುಂಬಾ ಮ್ಯಾಟರ್ ಆಗುತ್ತೆ. ಇಲ್ಲಿ ಎಲ್ಲಾ ತರದ ಜನ ಬರ್ತಾರೆ. ಯಾಕೆ ಆಟಿಟ್ಯೂಡ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಅನ್ಎಜುಕೇಟೆಡ್ ಇರ್ಬೋದು, ಅಥವಾ ಬಂದಿರುವಂತಹ ಜನ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರು ಯಾವ ರೀತಿ ಸಂಸ್ಕಾರವನ್ನ ಪಡೆದು ಬಂದಿದ್ದಾರೆ ನಮಗ್ ಗೊತ್ತಿಲ್ಲ, ಅಥವಾ ಹೈ ಆಫೀಸರು ಬರ್ಬೋದು. ನಾಳೆ ನಾವು ರಿಟೈರ್ಡ್ DC ಯನ್ನು ಕೂಡ ತರಬಹುದು. ನಮ್ಮ ಕೆಪಾಸಿಟಿ ಅದು ಅವರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಒಳ್ಳೇದಾದ್ರೆ ಅವರು ಕೂಡ ಬರ್ಬೋದು ಇಲ್ಲಿ. ಆದ್ರೆ ಅವರ ಭಾವನೆ ಏನಿರ್ತದೆ, ನಾನು ದೊಡ್ಡ ಆಫೀಸರು, ನಾನು ಹಾಗಿದ್ದೆ ಹೀಗಿದ್ದೆ. ಆದ್ರೆ DXN ಅಂತ ಬಂದಾಗ ಇಲ್ಲಿ ಎಲ್ಲರೂ ಝೀರೋನೇ. ಏನು ಅಂತ ನಾವು ಕಲಿಬೇಕಾಗ್ತದೆ. ಯಾವ ದೊಡ್ಡ ಆಫೀಸರ್ ಆಗಿರ್ಬೋದು, ನೀವು ಬ್ಯಾಂಕ್ ಅಲ್ಲಿ ಜಾಬ್ ಮಾಡಿರ್ಬೋದು, ಅಥವಾ ನೀವು ಯಾವುದೋ ಆರ್ಗನೈಸೇಷನ್ಗೆ ಬಲು ದೊಡ್ಡ ವ್ಯಕ್ತಿ ಇರ್ಬೋದು, ಏನೇ ಇದ್ರೂ ಕೂಡ DXN ಅಂತ ಬಂದಾಗ ಇಲ್ಲಿ ಇದು ಏನು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಂಡಾಗ ಮಾತ್ರ ನೀವು ಇದು ಏನು ಅಂತ ಮಾಡ್ಲಿಕ್ಕಾಗ್ತದೆ, ಅದರ್ವೈಸ್ ಆಗೋದಿಲ್ಲ. ಆ ಒಂದು ಭ್ರಮೆ, ನಾನ್ ಯಾಕೆ ಇದನ್ನ ಹೇಳ್ಬೇಕು, ನಾನ್ ಯಾಕೆ ಇದನ್ನ ಕಲಿಬೇಕು, ಈ ತರ ಇದ್ರೆ DXN ಸಕ್ಸಸ್ ಸಿಗೋದಿಲ್ಲ. ಎಲ್ಲ ನಿರಂತರವಾಗಿ ನನಗೆ ಕಲಿಯುವ ಹಸಿವಿದ್ದಾಗ ಮಾತ್ರ ಇದು ನಿಮ್ಮನ್ನ ಬಲು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ. ಆ ಒಂದು ಲೀಡರ್ಶಿಪ್ ಅಂತ ಏನ್ ಹೇಳ್ತೀವಿ, ಆ ಒಂದು ಲೀಡರ್ಶಿಪ್ ನಿಮ್ಗೆ ಬರ್ಬೇಕಾದ್ರೆ ಈ ನಾಲೆಜ್ ಸಂಪೂರ್ಣವಾಗಿ ನಮ್ಮ ಹತ್ರ ಇರ್ಬೇಕಾಗ್ತದೆ. ಅದಕ್ಕೆ ಆಟಿಟ್ಯೂಡ್ ಮ್ಯಾಟರ್ಸ್ ಇನ್ ಎವ್ರಿವೇರ್ ಅಂತ ಹೇಳ್ತೀನಿ ನಾನು, ನಾಟ್ ಓನ್ಲಿ ಇನ್ DXN. ನಿಮ್ಮ ಲೈಫಲ್ಲೂ ಕೂಡ ನಿಮ್ಮ ಆಟಿಟ್ಯೂಡ್ ಅನ್ನ ನೀವು ಚೇಂಜ್ ಮಾಡ್ಕೊಂಡಾಗ ನೋಡಿ ಎಲ್ಲ ಒಂದು ಕೂಡ ಪೀಸ್ಫುಲ್ ಆಗಿ ಹೋಗ್ತಾ ಇರ್ತದೆ. ಆದ್ರೆ ಇಲ್ಲಿ ಆಟಿಟ್ಯೂಡ್ ಯಾಕೋಸ್ಕರ ಅಂದ್ರೆ, ಎವ್ರಿಥಿಂಗ್ ಸ್ಟಾರ್ಟ್ಸ್ ಹಿಯರ್ ಹೇಳ್ಬಿಟ್ರು ನೋಡಿ. ಇಫ್ ಒನ್ ವಾಂಟ್ಸ್ ಟು ಕಮಾಂಡ್ ಅನ್ ಆರ್ಮಿ, ಹಿ ಮಸ್ಟ್ ಕಾಂಕರ್ ಹಿಮ್ಸೆಲ್ಫ್ ಫಸ್ಟ್ ನನ್ನನ್ನ ನಾವು ಗೆಲ್ಲಬೇಕು. ನಮ್ಮಲ್ಲಿ ಏನೇನಿದೆ ಆ ಒಂದು ಗುಣಗಳನ್ನ ನಾವು ಗೆದ್ದಾಗ ಇಲ್ಲಿ ನೀವು ನಿಲ್ತೀರಾ, ಇಲ್ಲಿ ಸಕ್ಸಸ್ ಅನ್ನ ಪಡಿತೀರಾ. ಅದರ್ವೈಸ್ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಸಕ್ಸಸ್ ಕಷ್ಟ ಆಗ್ಬಿಡ್ತದೆ. ಆಟಿಟ್ಯೂಡ್ ಒಳಗೆ ಏನೇನಿದೆ ಅಂತ ಫಸ್ಟ್ ಹೇಳ್ಬಿಟ್ರು ನೋಡಿ, ಗುಡ್ ಲರ್ನಿಂಗ್ ಆಟಿಟ್ಯೂಡ್. ನಿರಂತರವಾಗಿ ಕಲಿಯುವಿಕೆ ಏನೇ ಇರ್ಬೋದು, ಮಾರ್ನಿಂಗ್ ಮೀಟಿಂಗ್ ಇರ್ಬೋದು, ಅಥವಾ ಸಂಜೆ ಮೀಟಿಂಗ್ ಇರ್ಬೋದು, ಅಥವಾ ಬೇರೆ ನಮ್ಮ ಆಫ್ಲೈನ್ ಮೀಟಿಂಗ್ಸ್ ಇರ್ಬೋದು, ನಿರಂತರವಾಗಿ ಕಲಿಯುವಿಕೆ ಏನ್ ಹೇಳ್ತಾ ಇದ್ದಾರೆ ಅದನ್ನ ನಾನು ಕಲೀಲಿಕ್ಕೆ ನಾನು ರೆಡಿ ಆಗ್ಬೇಕು. ಯಾಕೆಂದ್ರೆ ಇಲ್ಲೆಲ್ಲರೂ ನಾವು ಒಂದು ಜೀವನದ ಒಂದು ಹಂತವನ್ನ ಪಾಸ್ ಮಾಡಿ ಇಲ್ಲಿ ಬಂದಿದ್ದೇವೆ. ನಮ್ಮಲ್ಲಿ ನಾನು ಹೇಳ್ತೇನೆ ಎಲ್ಲರಿಗೂ ಒಂದು ಪೇಶನ್ಸ್ ಇರ್ತದೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಳ್ಳೋದು ಆ ರೀತಿಯಲ್ಲಿ. ಹಾಗಾಗಿ ಆ ಲರ್ನಿಂಗ್ ಅಂತ ಬಂದಾಗ ಏನಾಗ್ತದೆ, ಮೈಂಡ್ ಕಾನ್ಸಂಟ್ರೇಷನ್ ಇದೆಲ್ಲ ಬೇಕಾಗ್ತದೆ. ಅದನ್ನ ನೀವು ಇಲ್ಲಿ ಅಳವಡಿಸ್ಕೊಂಡಾಗ ನಾನು ಕಲಿತೇನೆ. ಇಲ್ಲ ಬರ್ತಾ ಇರೋದು ಏನು ಮೀಟಿಂಗ್ ಮಾಡ್ತಾರೆ, ಏನ್ ಕಂಪನಿ ಮೀಟಿಂಗ್ ಮಾಡ್ತಾರೆ, ಹಾಗಲ್ಲ. ಪ್ರತಿಯೊಬ್ಬ ಬರುವಂತಹ ಲೀಡರು ಹೊಸ ಹೊಸ ಸ್ಕಿಲ್ಸ್, ಹೊಸ ಹೊಸ ಇದನ್ನ
ಪ್ರತಿಯೊಂದ್ರಲ್ಲೂ ನೀವು ಕಲಿತಾ ಇರ್ತೀರಾ. ಅದನ್ನ ಇಟ್ಕೊಂಡಾಗ, ನಿರಂತರವಾಗಿ ಇಟ್ಕೊಂಡಾಗ, ಇವತ್ತು ನೀವು ಲೋಕಲ್ ಅಲ್ಲಿ ನೀವು ಒಂದು ಲೀಡರ್ ಇರ್ಬೋದು, ನಾಳೆ ನ್ಯಾಷನಲ್ ಲೆವೆಲ್ ಆಗ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ತನಕನೂ ನಿಮ್ಗೆ ಕಲೀಲಿಕ್ಕೆ ಅವಕಾಶ. ಅದನ್ನು ಕೂಡ ನಿಮ್ಮ ಒಂದು ಮನೋಭಾವನೆ ಯಾವ ರೀತಿ ಇದೆ ಆ ರೀತಿ ಬೆಳೀತಾ ಹೋಗ್ತೀರಾ. ಅಷ್ಟು ಸೀಮಿತವಾಗಿ ನಿಮ್ಮನ್ನ ನೀವು ಇಟ್ಕೊಂಡ್ರೆ ಬೆಳಿಲಿಕ್ಕಾಗಲ್ಲ. ನೀವು ದೊಡ್ಡದಾಗಿ ವಿಚಾರ ಮಾಡಿದಾಗ ನೋಡಿ, ನಿರಂತರವಾಗಿ ಕಲಿಬೇಕು, ಆವಾಗ ನಮ್ಗೆ ಸಾಧ್ಯ ಇದೆ. ಪೇಶನ್ಸ್, ಅದಕ್ಕೆ ಏನ್ ಬೇಕು? ಪೇಶನ್ಸ್, ತಾಳ್ಮೆ ಬಹಳ ಇಂಪಾರ್ಟೆಂಟ್ ಇಲ್ಲಿ. ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ನಾವು ಇದರಲ್ಲಿ ನಿಲ್ಲಲ್ಲ. ತಾಳ್ಮೆ 2 ವಿಷಯಕ್ಕೆ ಬೇಕು. ಒಂದು ಕಲಿಯುವಿಕೆಗೆ ಬೇಕು, ಆಮೇಲೆ ನಾನು ಹೇಳಿದೆ ಈಗ ಎಲ್ಲ ಟೈಪ್ಸ್ ಆಫ್ ಪೀಪಲ್ ನಿಮ್ಗೆ ಇದರಲ್ಲಿ ಬರ್ತಾರೆ. ಸೊ ಆಸ್ ಎ ಲೀಡರ್ ನಿಮ್ಮ ಹತ್ರ ಪೇಶನ್ಸ್ ಇತ್ತು ಅಂದಾಗ ನೋಡಿ, ಒಬ್ರು ಹೇಳ್ತಾರೆ ಏನು ನನಗೆ ವರ್ಕೆ ಮಾಡ್ಲಿಲ್ಲ ಪ್ರಾಡಕ್ಟ್, ಅಥವಾ ಪ್ರಾಡಕ್ಟ್ ತಗೊಂಡಿದ್ದೀನಿ ವಾಪಸ್ ಕೊಡ್ತಾರೆ, ಮನೆಯಲ್ಲಿ ಯಾರೋ ಬೇಡ ಅಂದ್ರು ಅಂತಾರೆ, ಕಾಸ್ಟ್ಲಿ ಅಂತಾರೆ, ಸೋ ಮೆನಿ ಥಿಂಗ್ಸ್ ಹೇಳಲಿಕ್ಕಾಗಲ್ಲ. ಇದೆಲ್ಲವನ್ನು ನಾವು ಅನುಭವಿಸಿದ್ದೇವೆ. ಆದ್ರೆ ನಾವು ಅಲ್ಲಿ ಏನು ಅಂತ ಹೇಳಿದ್ರೆ ತುಂಬಾ ತಾಳ್ಮೆಯಿಂದ ಇರ್ತೀವಿ ನಾವು. ನೋಡಿ, ಒಂದ್ ಮನೇಲೆ ಒಂದಿಷ್ಟು ಜನ ಇದ್ರು ಅಂದ್ರೆ ಡಿಫ್ರೆಂಟ್ ಆಟಿಟ್ಯೂಡ್ ಪೀಪಲ್ ಇರ್ತಾರೆ. ಒಂದು ಟೀಮ್ ಅಂತ ಬಂದಾಗ ಎಷ್ಟು ಜನ ಇದ್ದಾರೆ, ಎಷ್ಟೊಂದು ವಿಚಾರಗಳಿವೆ, ಎಷ್ಟೊಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ. ಆದ್ರೆ ಫೈನಲಿ ನೀವೇನು ಆಸ್ ಎ ಒಂದು ಲೀಡರು ಒಂದು ಇದನ್ನ ಟೀಮ್ ಅನ್ನ ನಡೆಸ್ತಾ ಇದೀರಿ ಅಂದಾಗ ತಾಳ್ಮೆ ತುಂಬಾ ಮಹತ್ವದ್ದಾಗಿರ್ತದೆ. ತಾಳ್ಮೆಯನ್ನ ಇಟ್ಕೊಂಡಾಗ ನೀವು ಸಕ್ಸಸ್ ಅನ್ನ ಪಡಿತೀರಿ. ಅದರ ಜೊತೆಗೆ ಪರ್ಸಿಸ್ಟೆನ್ಸ್, ನಿರಂತರವಾದ ಪ್ರಯತ್ನ ನಿಮ್ಮಲ್ಲಿ. ನಿರಂತರವಾದ ಪ್ರಯತ್ನದಿಂದ ನಾವಿಲ್ಲಿ ಗೆಲ್ತೇವೆ. ನಾನು ಆಗ್ಲೇ ಹೇಳಿದೆ, ನೋ ಅನ್ನೋರು ಜಾಸ್ತಿ, ಬಂದು ಇದು ಹೇಗಿದೆ ಅಂತ ನೋಡಿ ಹೋಗೋರು ಜಾಸ್ತಿ. ಆಮೇಲಿಂದ ಇನ್ನು ತುಂಬಾ ಟೈಪ್ಸ್, ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ನನ್ನ ಹತ್ರ ಕೂಡ ಇದೆ. ಆ ರೀತಿ ಇದ್ದಾಗ ನೀವೇನು ಅಂತ ಹೇಳಿದ್ರೆ ಮರಳಿ ಯತ್ನವ ಮಾಡು ಅಂತ ಹೇಳ್ಬಿಟ್ಟು, ಯಾರೋ ಒಬ್ರನ್ನೋ ಇಬ್ರನ್ನೋ ನಾವ್ ಇದಕ್ಕೆ ಇಂಟ್ರೊಡಕ್ಷನ್ ಮಾಡ್ತೀವಿ, ಸೋತು ಹೋಗ್ಬಿಡ್ತೀವಿ, ಅವ್ರೇನು ಮಾಡ್ಲೇ ಇಲ್ಲ ಅಂತ. ಸೊ ಹಾಗಾಗಿ ಅಲ್ಲಿ ಏನ್ ಮಿಸ್ಟೇಕ್ಸ್ ಆಗಿದೆ, ಯಾಕೆ ಹೀಗಾಯ್ತು, ಅದು ನಮ್ಮ ಒಂದು ಸ್ಕಿಲ್ ಅಲ್ಲೂ ಇರ್ತದೆ. ಆ ರೀತಿಯಾಗಿ ಜನರನ್ನ ನಾವೇನ್ ಮಾಡ್ಬೇಕು ಅಂದ್ರೆ ನಿರಂತರವಾದ ಪ್ರಯತ್ನದಿಂದ ನಾವು ಇಲ್ಲಿ ಉಳಿಬೇಕಾಗ್ತದೆ. ಪರ್ಸೀವರೆನ್ಸ್ ಅಂತ ಹೇಳಿದ್ರೆ ಅಂದ್ರೆ ಛಲದಿಂದ, ಅಂದ್ರೆ ನಾನ್ ಮಾಡೇ ಮಾಡ್ತೀನಿ, ನಾವಿದ್ದೇವೆ ನಮ್ಮ ಹಾಗೆ ತುಂಬಾ ಜನ ಇದ್ದಾರೆ ಇವತ್ತು. ಸರ್ ಕೂಡ ಹೇಳ್ತಾರೆ 25 ವರ್ಷದಿಂದ ಇಲ್ಲಿ ನಿಂತಿದ್ದಾರೆ ಅಂದ್ರೆ ಎಷ್ಟಿರ್ಬೋದು, ನಮ್ಗಿಂತ ಎಷ್ಟೋ ಪಟ್ಟು, ಲಕ್ಷ ಪಟ್ಟು ಅನುಭವ ಅವ್ರ ಹತ್ರ ಇದೆ. ಎಷ್ಟೋ ಜನ ಬಂದು ಹೋಗಿದ್ದಾರೆ, ಅವರೆಲ್ಲ ಇವತ್ತು ಯಾವ ಮಟ್ಟದಲ್ಲೂ ಇರ್ಬೋದಾಗಿತ್ತು, ಎಷ್ಟೋ ಜನ ಹೋಗಿದ್ದಾರೆ. ಆದ್ರೆ ಅವ್ರು ಮಾತ್ರ ಅಲ್ಲಿ ನಿಂತ್ರು. ಒಂದು ಬಂಡೆ ಕಲ್ಲಿನ ಹಾಗೆ ನಾವು ನಿಂತಾಗ ಪಾಸ್ ಆನ್ ಆಗ್ತಾ ಇರ್ತದೆ. ಆ ರೀತಿಯಲ್ಲಿ ಪರ್ಸಿವರೆಂಟ್, ಗೋಲ್ ಓರಿಯೆಂಟೆಡ್ ಅಂತ ಹೇಳಿದ್ರು. ಗೋಲ್ ಇರ್ಬೇಕು. ಗೋಲ್ ಇದೆ ಅಂದಾಗ ಮಾತ್ರ ನಮ್ಗೆ ದಾರಿ ಕಾಣಿಸ್ತದೆ, ಎಲ್ಲಿ ಹೋಗ್ತಾ ಇದ್ದೇವೆ, ಏನ್ ಮಾಡ್ತಾ ಇದ್ದೇವೆ. ನಾವು ಇರ್ಬೋದು, ನಮ್ಮ ಹತ್ರ ಬಂದವರಿಗೆ ಇರ್ಬೋದು, ನಾವು ಗುರಿ ಇರ್ಲೇಬೇಕು. ಜೀವನ ಯಾವ ಕಡೆ ಹೋಗ್ತಾ ಇದೆ ಅಂತ ಹೇಗೆ ನಾವು ಗುರಿಯನ್ನ ನಿರ್ಧರಿಸ್ತೀವೋ, ಈ ವರ್ಷ ಏನ್ ಮಾಡ್ಬೇಕು, ಈ ವರ್ಷ ನಾವೇನೋ ಒಂದ್ ಮನೆ ಕಟ್ಬೇಕು, ಅಥವಾ ಮತ್ತೇನೋ ಏನೋ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕು, ಸೇವಿಂಗ್ಸ್ ಮಾಡ್ಬೇಕು, ನಾನು ಈ ರೀತಿ ಅಲ್ಲ, ಈ ತರ ಏನೇನೋ ಒಂದ್ ಇರುತ್ತೆ ಅಲ್ವಾ. ಈಗ ಹೊಸ ವರ್ಷ ಬಂತು, ಎಲ್ಲರಿಗೂ ಒಂದೊಂದು ಹೊಸ ಹೊಸ ರೆಸಲ್ಯೂಷನ್ಸ್ ಏನೋ ಒಂದು ಇಟ್ಕೊಂಡಿರ್ತಾರೆ. ಆ ರೀತಿಯಲ್ಲಿ ಇಲ್ಲಿ DXN ನಲ್ಲಿ ನಾನೇನಾಗಬೇಕು, ಆ ಗೋಲನ್ನ, ಗುರಿಯನ್ನ ಇಟ್ಕೊಂಡಾಗ ಅದು ಮುನ್ನಡೆಸ್ತದೆ. ಇಲ್ಲಿ ಯಾರು ನೋಡಿ, ಇಲ್ಲಿ ಯಾರು ಬಾಸ್ ಇಲ್ಲ, ಅಥವಾ ಯಾರೋ ನಿಮ್ಗೆ ಎವ್ರಿ ಡೇ ಮೀಟಿಂಗ್ ಅನ್ನ ಕೊಡ್ಬೋದು, ಅಷ್ಟು ಬಿಟ್ರೆ ಗೋಲನ್ನ ನಾವೇ ನಿರ್ಧಾರ ಮಾಡ್ಬೇಕು. ನಾನು ಯಾವಾಗ ಸ್ಟಾರ್ ಆಗ್ಬೇಕು, ರೂಬಿ ಆಗ್ಬೇಕು, ನಾ ಈ ಹಂತವನ್ನ ಯಾವಾಗ ಮುಟ್ಬೇಕು, ನಂತರ ಎಷ್ಟು ಜನನಿಗೆ ನಾನು ಇದನ್ನ ಈ ಒಂದು DXN ಅನ್ನ ಇಂಟ್ರೊಡಕ್ಷನ್ ಮಾಡ್ಬೇಕು, ಇದು ಏನಿದೆಯಲ್ಲ ಅದು ನಾವೇ ನಿರ್ಧರಿಸಬೇಕು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸೆಲ್ಫ್ ಮೋಟಿವೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಮೋಟಿವೇಟ್ ಮಾಡೋದು, ಯಾರು ಡಿಸೈಡ್ ಮಾಡೋದಕ್ಕಿಂತ ನನ್ನ ಒಳಗಿನ ಏನು ಒಂದು ಸ್ಫೂರ್ತಿ, ಪ್ರೇರಣೆ ಆಗ್ತಾ ಇದೆ, ಅದು ಬಹಳ ಮ್ಯಾಟರ್ ಆಗ್ತದೆ ಇಲ್ಲಿ. ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಒಂದು ಆತ್ಮಸ್ಥೈರ್ಯ. ಆತ್ಮಸ್ಥೈರ್ಯ ನೋಡಿ, ಇದು ಆತ್ಮಸ್ಥೈರ್ಯ ಅನ್ನುವಂಥದ್ದು ಒಂದೇ ಸರಿಗೆ ಬರುವಂತದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದ್ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ನಾವು ನೋಡ್ತಾ ಇರ್ತೇವೆ, ಇಲ್ಲ ನನಗ್ ಮಾತಾಡಕ್ಕೆ ಆಗಲ್ಲ, ನಾನ್ ಬರಲ್ಲ, ಆನ್ಲೈನ್ ಅಲ್ಲಿ ಮೀಟಿಂಗ್ ಕೊಡಕ್ ಆಗಲ್ಲ, ಅಥವಾ ಒಂದು ಪ್ರಾಡಕ್ಟ್ ನ ಹೇಳಕ್ ಆಗಲ್ಲ. ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ರೆಡಿ ಆಗ್ಬೇಕು, ಆ ಒಂದು ನಾಲೆಜ್ ಅನ್ನ ಪಡಿಬೇಕು. ನಾಲೆಜ್ ಇಸ್ ಪವರ್. ಒಂದು ನಾಲೆಜ್ ಬಂತು ಅಂದ್ರೆ ನೋಡಿ, ಕಾನ್ಫಿಡೆನ್ಸ್, ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಪ್ರಾಡಕ್ಟ್, ಒಂದು ಸಿಂಪಲ್ ಒಂದು ಸೋಪು ಪೇಸ್ಟ್ ನಿಂದ ತಗೊಂಡು ನಾವು ಆ ಒಂದು ಆತ್ಮಸ್ಥೈರ್ಯವನ್ನ ಡೆವಲಪ್ ಮಾಡ್ಕೊಳ್ಬೇಕಾಗ್ತದೆ. ತನ್ನಿಂತಾನೇ ಇಲ್ಲಿ ಏನಾಗ್ತದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ತನ್ನಿಂತಾನೇ ಆಗ್ತದೆ. ನಾವು ಕೂಡ ಝೀರೋ ಇದ್ವಿ, ನಮಗೂ ಏನು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ, ಸರ್ ಮೀಟಿಂಗ್ ಕೊಡಿ ಅಂದಾಗ ತುಂಬಾ ಕಷ್ಟ ಆಗ್ತಿತ್ತು. ಇವತ್ತು ಆ ರೀತಿ ಇಲ್ಲ. ಯಾಕೆಂದ್ರೆ ನಿರಂತರವಾಗಿ ಅದ್ರೊಳಗೆ ನಾವು ಒಗ್ಗಿ ಹೋದಾಗ ಏನಾಗ್ತದೆ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಆ ಒಂದು ಆತ್ಮಸ್ಥೈರ್ಯ ನಿಮ್ಮೊಳಗೆ ಬಿಲ್ಡ್ ಆಗ್ತದೆ. ನಾಟ್ ಓನ್ಲಿ ಫಾರ್ DXN, ಇದು ಒಂದೇ DXN ಮೀಟಿಂಗ್ಸ್ ಅಷ್ಟೇ ಅನ್ಕೊಳ್ಬೇಡಿ.
ನಿಮ್ಮ ಲೈಫಲ್ಲಿ ಬಲು ದೊಡ್ಡ ಆಸ್ತಿ ಇದೆಲ್ಲ, ಈ ಕಾನ್ಫಿಡೆನ್ಸ್ ಅನ್ನುವಂಥದ್ದು. ನಿಮ್ಮ ಕಾನ್ಫಿಡೆನ್ಸ್ಗೆ ಏನಾಗ್ತದೆ, ಕೆಲವೊಂದು ಟೈಮು ಜನ ನಿಮ್ಮೊಂದಿಗೆ ಬಂದ್ಬಿಡ್ತಾರೆ, ನಿಮ್ಮ ಪ್ರಾಡಕ್ಟ್ ನ ತಗೊಳ್ತಾರೆ. ಅದೆಲ್ಲ ನಮ್ಗೆ ಗೊತ್ತಿರ್ಬೇಕು. ಸೊ ಇದೆಲ್ಲ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ನಮ್ಮ ಪ್ರಯತ್ನ ಇರ್ಬೇಕು, ನಾವು ಬರ್ಬೇಕು, ನಾನ್ ಕಲಿಬೇಕು, ನಾನ್ ಮುಂದುವರಿಬೇಕು ಅಂತ ನಿಮ್ಮ ಒಳಗಿನ ಇಚ್ಛೆ ಇದ್ದಾಗ ಮಾತ್ರ ನೀವೇನ್ ಮಾಡ್ತೀರಾ, ಇದಕ್ಕೆಲ್ಲ ಒಳಪಡ್ತೀರಾ. ನೀವೊಂದು ಮೀಟಿಂಗ್ಸ್ ಟ್ರೈನಿಂಗ್ಸ್ ಗಳನ್ನ ಅಟೆಂಡ್ ಆಗಿ ಅದನ್ನ ಪಡಿತೀರಾ, ಅವಾಗ ಮಾತ್ರ ಸಾಧ್ಯ ಇದೆ. ಇದು ನಾಟ್ ಓನ್ಲಿ ಫಾರ್ DX ಲೈಫ್, ನಿಮ್ಮ ಬೇರೆ ಹೊರಗಿನ ಜೀವನಕ್ಕೂ ಕೂಡ ಈ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬಹಳ ಹೆಲ್ಪ್ ಮಾಡ್ತದೆ. ಸೊ ಗೆಟಿಂಗ್ ಸ್ಟಾರ್ಟೆಡ್, ಯೂಸ್ ದ ಪ್ರಾಡಕ್ಟ್. ಯಾವ ರೀತಿ ಸ್ಟಾರ್ಟ್ ಮಾಡೋದು, ಸಮಸ್ಯೆ, ಯಾರೋ ಹೊಸದಾಗಿ ಬಂದಿದ್ದಾರೆ, ಜಾಯಿನ್ ಆದ್ರು, ಹೊಸಬ್ರನ್ನ ಜಾಯಿನ್ ಮಾಡಿದ್ರು, ಏನಿದು, ಫಸ್ಟ್ ಯೂಸ್ ದ ಪ್ರಾಡಕ್ಟ್. ಫಸ್ಟ್ ನಮ್ಮ ಪ್ರಾಡಕ್ಟ್ ನ ಯಾರು ಬಂದಿದ್ದಾರೆ ಅವರು ಉಪಯೋಗ ಮಾಡಬೇಕು. ಅದನ್ನ ಯೂಸ್ ಮಾಡಿದಾಗ ಮಾತ್ರ ಅದು ಏನು ಮಹತ್ವ ಅಂತ ಗೊತ್ತಾಗ್ತದೆ. ಶೇರ್ ದ ಪ್ರಾಡಕ್ಟ್. ಇದು ಸೇಲ್ಸ್ ಅಲ್ಲ, ಬರೀ ಸೆಲ್ಲಿಂಗ್ ಮೆಂಟಾಲಿಟಿಯಲ್ಲೂ ಕೂಡ ಕೆಲವೊಬ್ರು ಬಂದ್ಬಿಡ್ತಾರೆ, ಬರೀ ಸೇಲ್ಸ್ ಮಾಡ್ತಾರೆ. ಒಂದ್ ಟೀ ಕುಡಿದ್ರೇನ್ರಿ, ಇಲ್ಲ. ಪೇಸ್ಟ್ ಯೂಸ್ ಮಾಡಿದ್ರೇನ್ರಿ, ಇಲ್ಲ. ಅದು ಆಗೋದಿಲ್ಲ ಹಾಗೆ. ಈ ಪ್ರಾಡಕ್ಟ್ ನ ನೀವೇನು ಟೆಕ್ನಿಕಲಿ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಯೂಸ್ ಮಾಡಿದಾಗ ನಿಮ್ಮ ಅನುಭವ ಏನು ಅದನ್ನೇ ಜನರಿಗೆ ಶೇರ್ ಮಾಡಿದ್ರೆ ಸಾಕು. ಕಂಪನಿ ಅದನ್ನೇ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೀವೇನಾಗ್ಬೋದು ಅಂತ ಹೇಳಿದ್ರೆ, ಟೆಕ್ನಿಕಲಿ ಅದ್ರಲ್ಲಿ ಏನಿದೆ, ಏನು, ಯಾವ ರೀತಿ ರೆಡಿ ಆಯ್ತು ಎಲ್ಲ, ಅದನ್ನೆಲ್ಲ ಹೇಳ್ಬೇಕಾದ್ರೆ ನೀವು ಸ್ವಲ್ಪ ದಿನ ಹೋಗ್ತದೆ. ಆದ್ರೆ ಯೂಸ್ ಮಾಡಿದಾಗ ಇಮಿಡಿಯೇಟ್ ಏನಾಗ್ತದೆ, ಬದಲಾವಣೆ ಇದೆ. ಒಂದು ಸೋಪ್ ಇರ್ಬೋದು, ಒಂದು ಪೇಸ್ಟ್ ಇರ್ಬೋದು, ಒಂದು ಟೀಯನ್ನ ಕುಡಿದಾಗ ಇಮಿಡಿಯೇಟ್ ಚೇಂಜಸ್ ಬರ್ತದೆ. ಅದನ್ನ ನಾವು ಜನರಿಗೆ ಹೇಳ್ಬೇಕು. ಬಿಲ್ಡ್ ದ ನೆಟ್ವರ್ಕ್ ಬಿಲ್ಡಿಂಗ್ ಇಸ್ ಇಂಪಾರ್ಟೆಂಟ್, ತಿಳ್ಕೊಳ್ಳಿ. ಅದು ಮಾತ್ರ ನಮ್ಮನ್ನ ಇಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ನ ಕಡೆಗೆ ಕರ್ಕೊಂಡು ಹೋಗ್ತದೆ. ಆ ಬಿಲ್ಡಿಂಗ್ ನೆಟ್ವರ್ಕ್ ನಮ್ಗೆ ಇವತ್ತು ಏನು ಅಂತ ಹೇಳಿದ್ರೆ, ಏನು ಅಂತ ಗೊತ್ತಾಗ್ಬೇಕಾಗಿದೆ. ನಾವು ಜನರಿಗೆ ಇಂಟ್ರೊಡಕ್ಷನ್ ಮಾಡ್ತೀವಿ, ಎಲ್ಲರೂ ಕನ್ಸ್ಯೂಮರ್ ಲೆವೆಲ್ ಆಗ್ಬಿಡ್ತದೆ, ಬರೀ ಪ್ರಾಡಕ್ಟ್ ನ ಬಳಸ್ತಾರೆ ಅಲ್ಲಿ. ಹಾಗೆ ಹಾಗೆ ಬಳಸುವವರನ್ನ ಒಂದು 10-20 ಫ್ಯಾಮಿಲಿಯನ್ನ ನಾವು ಇಂಟ್ರೊಡಕ್ಷನ್ ಮಾಡಿದಾಗ, ಒಂದು 50 ಫ್ಯಾಮಿಲಿಗೆ ನೀವು ಇದನ್ನ ಕೊಟ್ಟಾಗ ನೋಡಿ, ಒಂದು ಸರಿ ಯೂಸ್ ಮಾಡಿದವರು ಮತ್ತೆ ಬಿಡೋದೇ ಇಲ್ಲ. ಈ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಿ ಅವ್ರನ್ನ ಈ ಒಂದು ಏನು ಮೀಟಿಂಗ್ ಟ್ರೈನಿಂಗ್ಸ್ಗೆ ನಾವು ಅಟೆಂಡ್ ಮಾಡಿಸಿ, ಇಂತಹ ಒಂದು ಬಲು ದೊಡ್ಡ ಪ್ಲಾಟ್ಫಾರ್ಮ್, ಹಾರ್ಟಿಲಿ ಐ ಆಮ್ ಶೇರಿಂಗ್ ವಿತ್ ಯು, ಇಂಥ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಇಷ್ಟೆಲ್ಲ ಚೆನ್ನಾಗಿದೆ DXN ಕಂಪನಿಯಲ್ಲಿ. ಅದನ್ನ ನಾವು ಜನರಿಗೆ ಹೇಳೋದ್ರಲ್ಲಿ ನಾವು ಸೋಲ್ಬಾರದು. ಕರೆಕ್ಟ್ ಆಗಿ ನಾವು ತಿಳ್ಕೊಂಡು ಜನರ ಮುಂದೆ ಇಟ್ಟಾಗ ಬಲು ದೊಡ್ಡ ನೆಟ್ವರ್ಕ್ ಅನ್ನ ನಾವು ಬಿಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯೂಸ್ ದ ಪ್ರಾಡಕ್ಟ್, ಲರ್ನ್ ದೇರ್ ಎಫೆಕ್ಟಿವ್ ಯೂಸ್ ಅಂತ ಹೇಳಿದ್ರು. ಯೂಸ್ ದ ಪ್ರಾಡಕ್ಟ್, ಲರ್ನ್ ದೇರ್ ಎಫೆಕ್ಟಿವ್ ಯೂಸ್ ಅಂತ ಹೇಳಿದ್ರೆ, ಪ್ರಾಡಕ್ಟ್ ನ ಯೂಸ್ ಮಾಡಿದ್ಮೇಲೆ ಯಾವ ರೀತಿ ಎಫೆಕ್ಟಿವ್ ಯೂಸ್ ಇದೆ, ಏನೇನ್ ಪ್ರಾಡಕ್ಟ್ ಇದೆ ನಮ್ಮ ಹತ್ರ, ಯಾವ್ದನ್ನೆಲ್ಲ ನಾವು ಬಳಕೆ ಮಾಡಿದ್ರೆ ಯಾವ್ದು. ಇಲ್ಲಿ ನೋಡಿ, ಎಲ್ಲವೂ ಕೂಡ ನಮ್ದು ಫುಡ್ ವರ್ಕ್ಸ್ ಎಸ್ ಎ ಮೆಡಿಸಿನ್ ಅಂತ ನಾವು ಹೇಳ್ತಾ ಇದ್ವಿ. ಆದ್ರೂ ಕೂಡ ಏನೇನೋ ಸಮಸ್ಯೆಗಳಿಂದ ಜನ ಬರ್ತಾರೆ. ಆ ಯಾವ ಪ್ರಾಡಕ್ಟ್ ನ ನಾವು ಎಫೆಕ್ಟಿವ್ ಆಗಿ ಯಾವ ರೀತಿಯಲ್ಲಿ ತಗೊಳ್ಬೇಕು. ಸೇಮ್ ಪ್ರಾಡಕ್ಟ್ ನೋಡಿ, ನಮ್ದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತದೆ, ವೆಯ್ಟ್ ಇನ್ಕ್ರೀಸ್ಗೆ ಹೆಲ್ಪ್ ಮಾಡ್ತದೆ, ಆಮೇಲೆ ಅನಾರೋಗ್ಯವಂತರಿಗೂ ಆಗ್ತದೆ, ಆರೋಗ್ಯವಂತರಿಗೂ ಆಗ್ತದೆ. ಹಾಗಿರುವಾಗ ಅದನ್ನ ಯಾವ ರೀತಿ ಬಳಸಬೇಕು, ಹೇಗೆ ಕೊಡಬೇಕು, ಅದೆಲ್ಲ ನಮ್ಗೆ ಗೊತ್ತಿರ್ಬೇಕು. ಡಿಸ್ಕವರ್ ದೇರ್ ಇನೋವೇಟಿವ್ ಯೂಸಸ್ ಏನೇನಿದೆ, ಒಂದು ಪ್ರಾಡಕ್ಟ್ ನ ಯೂನಿಕ್ನೆಸ್ ಏನು, ಏನಿದೆ ಇದರಲ್ಲಿ, ಯಾವ ರೀತಿ ಕೆಲಸ ಮಾಡ್ತದೆ ನೋಡಿ. ಇದರಲ್ಲಿ ಡೀಪ್ ಆಗಿ ಇನ್ವಾಲ್ವ್ ಆದಾಗ, ನಿಮ್ಗೆ ಇಂಟ್ರೆಸ್ಟ್ ಇದ್ದಾಗ ಇದೆಲ್ಲ ಏನಾಗ್ತಾ ಹೋಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಕಲಿಯುವಿಕೆಗೆ ಮುಂದಾಗ್ಬೇಕಾಗ್ತದೆ. ಇಷ್ಟೊಂದು ಪ್ರಾಡಕ್ಟ್ ಇದೆ, ಎಲ್ಲವೂ ಯಾವ್ದಾವ್ದಕ್ಕೆ ಅಂತ ನಮ್ಗೆ ಕರೆಕ್ಟ್ ಆಗಿ ಏನು ಅಂದ್ರೆ ಒಂದು ಐಡಿಯಾ ಇರ್ಬೇಕು. ನಾವೊಂದು ಟೀಮಿಗಿರ್ಬೋದು, ಒಂದ್ ಜನರಿಗೆ ಇಂಟ್ರೊಡಕ್ಷನ್ ಮಾಡ್ತಾ ಇದೀವಿ, ಒಂದು ಮೀಟಿಂಗ್ ಅನ್ನ ಕೊಡ್ತಾ ಇದೀವಿ ಅಂದ್ರೆ ನಮ್ಗೆ ಇವೆಲ್ಲ ಗೊತ್ತಿರ್ಬೇಕು. ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್ಸ್, ಏನೇನು ಅನುಭವಗಳಿದೆ ಪ್ರಾಡಕ್ಟ್ ಇಂದ, ಯಾವ್ಯಾವ ಪ್ರಾಡಕ್ಟ್ ಏನೇನು ಬೆನಿಫಿಟ್ ಆಗ್ತದೆ. ನಮ್ದು ಆರೋಗ್ಯವಂತರು, ನಾನು ಹೇಳಿದೆ, ಅನಾರೋಗ್ಯವಂತರು ಬರ್ತಾರೆ, ಎರಡನ್ನೂ ನಾವು ಹ್ಯಾಂಡಲ್ ಮಾಡ್ಬೇಕಾಗ್ತದೆ. ಆದ್ರೆ ಅನಾರೋಗ್ಯದಿಂದ ಇರುವವ್ರನ್ನ ಕಡಿಮೆ ನಮ್ದು ಪ್ರಿವೆನ್ಷನ್ ಆಗಿ ಕೆಲಸ ಮಾಡೋದ್ರಿಂದ ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್ಸ್, ಪ್ರತಿಯೊಂದು ಬೆನಿಫಿಟ್ಸ್ ಗಳು ಏನೇನು ಅಂತ ನಮ್ಗೆ ಗೊತ್ತಿರ್ಬೇಕು. ಯೂಸ್ ದ ಪ್ರಾಡಕ್ಟ್ ಸೀಡ್ ಸ್ಟಾಕ್ ಪ್ಲಾನ್ ಅಂತ ಹೇಳಿ, ಪ್ರಾಡಕ್ಟ್ ಅನ್ನ ಬಳಸಿ ಒಂದು ಏನು ಅಂತ ಹೇಳಿದ್ರೆ, ಒಂದಿಷ್ಟು ಸ್ಟಾಕ್ ನಿಮ್ಮ ಹತ್ರ ಇರ್ಬೇಕು. ಹೊಸದಾಗಿ ಬಂದವರಿಗೆ ನಾವು ಇದನ್ನ ಹೇಳ್ಬೇಕು. ಪ್ರಾಡಕ್ಟ್ ಅನ್ನ ಜಾಯಿನ್ ಆಗ್ತಾರೆ, 1000 PV ಮಾಡ್ತಾರೆ, ಆಮೇಲೆ ಹೋಗಿ ಯಾರಿಗೋ ಹೇಳ್ತಾರೆ, ಪ್ರಾಡಕ್ಟ್ ಇರಲ್ಲ, ಯಾರಿಗೋ ಸ್ಟಾಕ್ ಪಾಯಿಂಟ್ ಹೋಗ್ಬಿಟ್ಟು ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಏನಾಗ್ತದೆ, ಅವ್ರ ಮನಸ್ಸು ಚೇಂಜ್ ಆದ್ರೂ ಆಯ್ತೆ, ನಿಮ್ಗೆ ಈಗ ಬೇಕು ಅಂತಿರ್ತಾರೆ, ಕಡೆಗೆ ಯಾರು ಹೇಳ್ತಾರೆ, ಅಯ್ಯೋ ಇದೆಲ್ಲ ತುಂಬಾ ಕಾಸ್ಟ್ಲಿ, ಇದನ್ನೆಲ್ಲ ಯಾಕೆ ಬಳಸ್ತೀರಾ, ಹಾಗೆ ಅವ್ರ ಮೂಡೇ ಚೇಂಜ್ ಆಗೋಗುತ್ತೆ.
ಅದಕ್ಕೆ ಆಲ್ವೇಸ್ ನಿಮ್ಮ ಜೊತೆಗೆ ಪ್ರಾಡಕ್ಟ್ ಇರ್ಲಿ. ನಿಮ್ದಲ್ಲಿ 2 ವೀಲರ್ ಇದ್ರೆ ನಿಮ್ಮ ಡಿಕ್ಕಿಯಲ್ಲಿ ಪ್ರಾಡಕ್ಟ್ ಇರ್ಬೇಕು. ನಾವು ಯಾವಾಗ್ಲೂ ಹಾಗೆ ನೋಡಿ, ಯಾವಾಗ್ಲೂ ಯಾವ್ದಾರು ಒಂದಿಷ್ಟು ಪ್ರಾಡಕ್ಟ್ ಗಳನ್ನ ಇಟ್ಕೊಂಡಿರ್ತೇವೆ. ಈಗ ನೋಡಿ, ಈ ಸೂಪರ್ ಗ್ರೀನ್ಸ್ ಕೆಲವೊಂದೆಲ್ಲ ಬಂದಿದೆ, ಈ ಸೋಪು ಅಥವಾ ಫೇಸ್ ವಾಶ್ ನಮ್ಮ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇದ್ರೆ ಕೇಳಿದ ತಕ್ಷಣ ಕೊಟ್ಬಿಟ್ರೆ ಅಲ್ಲಿ ಕ್ಲೋಸ್ ಆಗ್ಬಿಡ್ತು. ಆವಾಗ ನೋಡಿ ಅದ್ರದ್ದು ಎಫೆಕ್ಟ್ ಬೇರೆ ಇರ್ತದೆ. ಹಾಗಾಗಿ ನಿಮ್ಮ ಹತ್ರ ಸ್ಟಾಕ್ ಕೂಡ ಇರ್ಬೇಕು ಅಂತ ಹೇಳ್ತಾ ಇದೆ ಕಂಪನಿ. ಸ್ಟಾಕ್ ಪಾಯಿಂಟ್ ನವ್ರ ಮೇಲೆ ಡಿಪೆಂಡ್ ಆಗ್ಬೇಡಿ. ಒಂದೊಂದ್ಸರಿ ನಮ್ಮ ಹತ್ರನೂ ಸ್ಟಾಕ್ ಇರಲ್ಲ ಅಂತ ಹೇಳ್ತದೆ ಕಂಪನಿ. ಹಾಗಾಗಿ ನಿಮ್ಮ ಹತ್ರ ಸ್ಟಾಕ್, ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ, ಒಂದು ಹೇಳ್ತಾ ಇದ್ದೀರಾ ಅಂದ್ರೆ ಸ್ಟಾಕ್ ಇರ್ಲೇಬೇಕಲ್ವಾ. ಇಲ್ಲ ಅಂದ್ರೆ ನೋಡಿ ಅಲ್ಲೇ ನೆಗೆಟಿವಿಟಿ ಸ್ಟಾರ್ಟ್, ಅಲ್ಲೇ ಗೊತ್ತಾಯ್ತಾ. ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ಹ್ಯಾವ್ ಎ ಡಿಸ್ಪ್ಲೇ ಕಾರ್ನರ್ ಇನ್ ಯುವರ್ ಹೋಮ್ ಅಂತ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಒಂದು ಕಾರ್ನರ್ ನಲ್ಲಿ ಒಂದು ಡಿಸ್ಪ್ಲೇ ಇದನ್ನ ನೀವು ಇಟ್ಟಾಗ ಏನಾಗ್ತದೆ, ಯಾರೋ ಬಂದ್ರು ನೋಡಿದ್ರು ಏನಿದು ಅಂತ ಕೇಳಿದ್ರು, ಹೇಳಲಿಕ್ಕೆ ಒಂದು ಅವಕಾಶ ಆಯ್ತು. ಹಾಗಾಗಿ ಆ ಪ್ರತಿಯೊಂದು ನಿರಂತರವಾಗಿ ಎವ್ರಿ ಡೇ ನಿಮ್ಮ ಒಂದು ಇದರಲ್ಲಿ ಒಂದು ಪ್ರಾಡಕ್ಟ್ಗಳು ಮೂವ್ಮೆಂಟ್ ಆಗ್ತಾ ಇರಬೇಕು. ಇಫ್ ನಥಿಂಗ್ ಈಸ್ ಸೋಲ್ಡ್, ನಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ನೆಟ್ವರ್ಕ್ ಅಂತ. ನಿಮ್ಮ ನೆಟ್ವರ್ಕ್ ಅಲ್ಲಿ ನಿರಂತರವಾಗಿ ಏನಾಗ್ತಾ ಇರ್ಬೇಕು ಅಂದ್ರೆ ಪ್ರಾಡಕ್ಟ್ಗಳ ಮೂವ್ಮೆಂಟ್ ಹೋಗ್ತಾ ಇರ್ಬೇಕು. ಅವಾಗ ಮಾತ್ರ ನೀವು ಏನಾಗ್ತಾ ಇದ್ದೀರಾ, ನೀವು ಆಕ್ಟಿವ್ ಆಗಿದ್ದೀರಾ, ನಿಮ್ಮ ಒಂದು ಈ ಒಂದು DX ಅನ್ನು ಕಾನ್ಸೆಪ್ಟ್ ಅಲ್ಲಿ ಕರೆಕ್ಟ್ ಆಗಿ ನಿಮ್ಮ ಬಿಸ್ನೆಸ್ ಮೂವ್ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರನೇ ಏನು ಅಂತ ಹೇಳಿದ್ರೆ, ಎವ್ರಿ ಡೇ ನೀವು ಇಂಟ್ರೊಡಕ್ಷನ್ ಮಾಡಿ ಒಂದು 25 ಜನರಿಗೋ 50 ಜನರಿಗೋ ನಿರಂತರವಾಗಿ ನಿಮ್ಮಲ್ಲಿ ಸೇಲ್ಸ್ ನಡೀತಾ ಇರ್ತದೆ. ಶೇರ್ ದ ಪ್ರಾಡಕ್ಟ್ಸ್ ಟು ಹೂಮ್ ಅಂತ ಕೇಳಿದ್ರು. ಶೇರ್ ದ ಪ್ರಾಡಕ್ಟ್ಸ್ ಟು ಹೂಮ್ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಜಾಯಿನ್ ಆದ ತಕ್ಷಣ ನಿಮ್ಗೆ ಅಫಿನಿಟಿ ಅಂಡ್ ಪ್ರಾಕ್ಸಿಮಿಟಿ ಅಂತ ಹೇಳಿದ್ರು. ಅಫಿನಿಟಿ ಅಂತ ಹೇಳಿದ್ರೆ ನಾವು ಹತ್ರ ಇದ್ದವರು. ಆಮೇಲಿಂದ ಏನು ಅಂತ ಹೇಳಿದ್ರೆ, ನಿಮ್ಮನ್ನ ತುಂಬಾ ನಂಬ್ತಾರೆ ಜನ. ನನ್ನನ್ನ ತುಂಬಾ ಏನು ಅಂತ ಹೇಳಿದ್ರೆ, ಮೇಡಮ್ ಆ ರೀತಿಯಲ್ಲಿ ಏನೇನು ಹೇಳಲಿಕ್ಕಿಲ್ಲ. ಶೈಲಾ ಶೆಟ್ಟಿ ಅವರು ಒಂದು ಏನೇ ಹೇಳಿದ್ರು ಕೂಡ ಕರೆಕ್ಟ್ ಆಗಿ ಹೇಳಿರ್ತಾರೆ. ಆ ಅವರ ಒಂದು ಇದು ವರ್ಕ್ ಆಗ್ತದೆ ನೋಡಿ, ಇದರಲ್ಲಿ ತುಂಬಾ ವರ್ಕ್ ಆಗ್ತದೆ. ನಿಮ್ಮ ಸುತ್ತಮುತ್ತ ಇದ್ದ ಜನರಿಗೆ ನೀವೇನು ಅಂತ ಗೊತ್ತಾದಾಗ, ದಿನಕ್ಕೊಂದೊಂದು ಅವ್ರ ಮುಂದೆ ಹಿಡ್ಕೊಂಡು ಹೋದಾಗ ನಿಮ್ಗೆ ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ಹೇಳೋದು, ಯಾವ್ದಾವ್ದು ಎಲ್ಲೆಲ್ಲೋ ಏನೇನೋ ಮಾಡಿರ್ತಾರಲ್ಲ, ಅವ್ರಿಗೆ ಯಾಕೆ ಕಷ್ಟ ಆಗ್ತದೆ ಅಂದ್ರೆ ಅದಕ್ಕೆ. ಅದೇ ನಿರಂತರವಾಗಿ ನೀವು ಒಂದನ್ನೇ ಹೇಳ್ತಾ ಇದ್ದೀರಾ, ಇಲ್ಲ ಮೇಡಮ್ ಹೇಳ್ತಾ ಇದಾರೆ ಅಂದ್ರೆ ಏನೋ ಒಂದು ಇರ್ಬೋದು ಅಂತ ತಗೊಳ್ತಾರಲ್ಲ, ಅಂತವ್ರಿಗೆಲ್ಲ ಫಸ್ಟ್ ನಾವೇನ್ ಮಾಡ್ಬೇಕು, ಜಾಯಿನ್ ಆದ ತಕ್ಷಣ ಇದನ್ನ ಕೊಡ್ಬೇಕು. ಮತ್ತೆ ಎಲ್ಲೋ ರಕ್ತ ಸಂಬಂಧಿಗಳು ಅವರು ಇವರು ಎಲ್ಲರಿಗೂ ನಾವು ಮಾಡೋದು ಅದನ್ನೇ ಬಿಡಿ. ಹತ್ರ ಇದ್ದ ನಮ್ಮ ನೇಬರ್ಸು, ನಮ್ಮ ರಿಲೇಷನ್, ಇವರಿಗೆ ನಾವು ಫಸ್ಟ್ ಅನ್ನ ಕೊಡ್ತೇವೆ. ಆ ರೀತಿಯಾಗಿನೇ ನೀವು ಕೂಡ ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಯಾರಿಗೆ ತುಂಬಾ ನಿಮ್ ಮೇಲೆ ಭರವಸೆ ಇದೆ, ಫ್ರೆಂಡ್ಸ್ ಅಲ್ಲೂ ನೋಡಿ ತುಂಬಾ ಕೆಲವೊಬ್ರು ಟ್ರಸ್ಟ್ ಮಾಡ್ತಾ ಇರ್ತಾರಲ್ವಾ, ಆ ರೀತಿಯಲ್ಲಿ. ಮತ್ತೆ DXN ಗೆ ಬಂದ್ಮೇಲೆ ನಾವೇನು ಅಂತ ಹೇಳಿದ್ರೆ, ಆ ಒಂದು ರಿಲೇಶನ್ಶಿಪ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಟ್ರಸ್ಟ್ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಅವಾಗ ನೋಡಿ ಜನ ಏನು ಅಂತ ಹೇಳಿದ್ರೆ, ನೀವೇನೇ ಹೇಳಿದ್ರು ಕೂಡ ಇಮಿಡಿಯೇಟ್ ಆಗಿ ನಿಮ್ಗೆ ತಗೊಳ್ತಾರೆ, ನಿಮ್ಮೊಂದಿಗೆ ಬರ್ತಾರೆ. ಅದು ದಿನಕ್ಕೊಂದೊಂದು ಹೇಳೋದು, ಏನೇನೋ ಜನ ಮಾಡ್ತಿರ್ತಾರೆ. ಆ ರೀತಿಯಲ್ಲಿ ನಾವಿರಬಾರ್ದು. ಆ ರೀತಿಯಲ್ಲಿ ಇದ್ದಾಗ ಅದೇನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಬಿಸ್ನೆಸ್ಗೆ ತೊಂದರೆ ಆಗ್ತದೆ. ಏನೇ ಮಾಡ್ತಿರಲ್ಲ ಅದನ್ನ ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನೀವು ಪ್ರಾಮಾಣಿಕರಾಗಿ ಇದ್ದಲ್ಲಿ ಖಂಡಿತ ಅದು ಎಲ್ಲೂ ಹೋಗೋದಿಲ್ಲ, ರಿವರ್ಸ್ ಖಂಡಿತ ಬರ್ತದೆ. ಸೊ ಶೇರ್ ದ ಪ್ರಾಡಕ್ಟ್, ಹೌ ಟು ಶೇರ್. ಈ ಪ್ರಾಡಕ್ಟ್ ನ ನಾವು ಶೇರ್ ಮಾಡ್ಬೇಕು, ಇದ್ರ ಬಗ್ಗೆ ನಾನು ಹೇಳ್ಬೇಕು, ಹೇಗೆ ಹೇಳ್ಬೇಕು ಅಂತ ಒಂದು ಮ್ಯಾನರ್ ಅಲ್ಲಿ ಹೇಳ್ಬೇಕಾಗ್ತದಲ್ವಾ. ನೋಡಿ ಈ ಪ್ರಾಡಕ್ಟ್ ಹೀಗಿದೆ ಹಾಗೆ ನೋಡಿ, ಒಂದು ಮ್ಯಾನರ್, ಒಂದು ಪರ್ಸನ್, ಎದುರಿಗಿದ್ದ ಪರ್ಸನ್ ಯಾವ ರೀತಿ ಇದ್ದಾರೆ, ಯಾವ ರೀತಿ ಅದನ್ನ ನಾನು ಶೇರ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಹೈಲಿ ಕ್ವಾಲಿಫೈಡ್, ತುಂಬಾ ಟೆಕ್ನಿಕಲಿ ಅವ್ರಿಗೆ ತುಂಬಾ ಹೆಲ್ತ್ ಬಗ್ಗೆ ಅವೇರ್ನೆಸ್ ಇದನ್ನೆಲ್ಲ ಕೇಳೋರು ಇರ್ತಾರೆ. ನಮ್ಗೆ ಒಂದ್ ಸೋಪನ್ನ ಕೈಯಲ್ಲಿ ಕೊಟ್ರೆ ಎಲ್ಲವನ್ನು ಕೇಳೋರು ಇರ್ತಾರೆ ನಮ್ಗೆ. TFMS ಮೇಡಮ್ ಇದ್ರಲ್ಲಿ, ಆಮೇಲಿಂದ ಇದ್ರೊಳಗೆ ಬೇದಿಂಗ್ ಬಾರ್ ಅಂತ ಬರೆದಿಲ್ಲ, ಏನೇನೋ ಕ್ವಶನ್ಸ್ ಇರ್ತವೆ. ಕೆಲವೊಬ್ರು ಅವರು ತುಂಬಾ ಬುದ್ಧಿವಂತರು. ಆ ಮ್ಯಾನರ್, ಎದುರಿಗಿರುವ ಪರ್ಸನ್ ಯಾವ ತರ ಇರ್ತಾರೆ, ನೀವು ಆ ತರ ಶೇರ್ ಮಾಡ್ಬೇಕಾಗ್ತದೆ. ಪಾಪ ಯಾರೋ ಏನೋ ಸ್ಕಿನ್ ಪ್ರಾಬ್ಲಮ್ ಅದು ಇದು ಬಂದ್ರು ಅಂದ್ರೆ ಅವರಿಗೆಲ್ಲ ಆ ಒಂದು ಇದನ್ನೆಲ್ಲ ಹೇಳುವ ಅವಶ್ಯಕತೆ ನಮ್ಗೆ ಇರೋದಿಲ್ಲ. ಆದ್ರೆ ಯಾವ ರೀತಿಯಲ್ಲಿ ಜನರಿಗೆ ಶೇರ್ ಮಾಡ್ತೀವಿ ಅನ್ನೋದು ಈ ಒಂದು ಬಿಸ್ನೆಸ್ ಅಲ್ಲಿ ಇದ್ದಾಗ ನಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಟೆಕ್ನಿಕ್ಸ್ ಇದೆ, ಒಂದು ಎಲ್ಲ ಒಳ್ಳೆ ಪ್ರಾಡಕ್ಟ್ ನಿಮ್ ಕೈಯಲ್ಲಿ ಇದ್ರೂ ಕೂಡ ಅದನ್ನ ಪ್ರೆಸೆಂಟ್ ಮಾಡುವ ಒಂದು ತಂತ್ರಗಾರಿಕೆ ನಮ್ಮಲ್ಲಿ ಬೇಕಾಗ್ತದೆ. ಆ ಟೆಕ್ನಿಕ್ ನ ಯಾವ ರೀತಿಯಲ್ಲಿ ನಾನು ಈಗ ತುಂಬಾ ತಿಳಿದವರು ನಿಮ್ ಮುಂದೆ ಕೂತಿದ್ದಾರೆ ಅಂದಾಗ ಅವರಿಗೆಲ್ಲ ಆನ್ಲೈನ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಪ್ರತಿಯೊಂದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಏನು ಗೊತ್ತಿಲ್ಲದೆ ಇದ್ದವ್ರು ಬಂದಿದ್ದಾರೆ, ಅವ್ರಿಗೆ ಏನು ಬೇಕಾಗೇ ಇಲ್ಲ ಅಂದಾಗ ಅವರಿಗೆ ಅದನ್ನೆಲ್ಲ ಹೇಳುವ ಅವಶ್ಯಕತೆ ಇರೋದಿಲ್ಲ.
ಆ ಮ್ಯಾನರ್ನ ನೀವು ಅನುಭವದಿಂದ ಪಡಿತಾ ಹೋಗ್ತೀರಾ. ಯಾರಿಗೆ ನಾನು ಯಾವ ರೀತಿ ಇದನ್ನ ಶೇರ್ ಮಾಡ್ತಾ ಹೋಗ್ಬೇಕು ಅಂತ. ಒಂದು ಎಮೋಷನಲ್ ಅಪ್ರೋಚ್ ಅಂದ್ರು, ಇನ್ನೊಂದು ರ್ಯಾಷನಲ್ ಅಪ್ರೋಚ್ ಅಂತ ಹೇಳಿದ್ರು. ಎಮೋಷನಲಿ ನೀವು ಯಾವ ರೀತಿಯಾಗಿ ಜನರನ್ನ ಅಪ್ರೋಚ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಪ್ರಾಡಕ್ಟ್ ನೋಡಿ ತುಂಬಾ ಒಂದು ಆರೋಗ್ಯವನ್ನ ಕೊಡುವಂತದ್ದು, ಅಂದ್ರೆ ಮಿರಾಕಲ್ ಬೆನಿಫಿಟ್ಸ್ ಅನ್ನ ತರುವಂತಹ ಪ್ರಾಡಕ್ಟ್ಸ್ ನಮ್ ಜೊತೆಗಿದೆ. ನೀವ್ ಯಾರದೋ ಮನೆಗೆ ಹೋಗಿದ್ದೀರಾ, ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀರಾ, ಅವ್ರ ಮನೇಲಿ ವಯಸ್ಸಾದವ್ರು ಇದ್ದಾರೆ, ಅವರಿಗೆ ಕಾಲ್ ನೋವಿದೆ, ನೋಡಿದ್ರೆ ನೀವು ಅದನ್ನ ಹೇಳ್ಬಹುದು. ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಹೆಲ್ದಿ ಬೋನ್ಸ್ ಇದೆ ಅಂತ. ಚಿಕ್ಕ ಪುಟ್ಟ ಮಕ್ಳಿದ್ರೆ ನೀವು ಕೋಕೋಸಿ ಇದೆ, ಇದರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ನೋಡಿ ನಿಮ್ ಮಕ್ಕಳು ಹೆಲ್ದಿ ಆಗಿರ್ತಾರೆ, ಆಮೇಲೆ ಇಂಟೆಲಿಜೆಂಟ್ ಆಗ್ತಾರೆ, ಮೆಮೊರಿ ಬೂಸ್ಟ್ ಮಾಡ್ತದೆ, ಎನರ್ಜಿಯನ್ನ ಕೊಡ್ತದೆ. ಇವಾಗ ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ನಿಮ್ ಮಕ್ಕಳು ಎಷ್ಟು ನಿಮ್ಗೆ ಸಮರ್ಥರಾಗಿದ್ರು ಇವತ್ತು ಕಡಿಮೆ ನೋಡಿ. ಈ ರೀತಿಯಾಗಿ ನಾವು ಹೇಳ್ಬಹುದು ಜನರಿಗೆ. ಅವ್ರಿಗೆ ಗೊತ್ತಿಲ್ಲ, ಅವರು ಏನೋ ಒಂದು ಅವ್ರ ಮನಸ್ಸಲ್ಲಿದೆ ಒಳ್ಳೇದನ್ನ ಕೊಡ್ಬೇಕು ಅಂತ, ಆದ್ರೆ ಯಾವ್ದು ಏನು ಹೇಗೆ ಕೊಡ್ಬೇಕು ಅಂತ ಗೊತ್ತಿರಲ್ಲ. ಆ ರೀತಿಯಲ್ಲಿ ನಾವು ಅಪ್ರೋಚಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ರ್ಯಾಷನಲ್ ಅಪ್ರೋಚ್ ಅಂತ ಹೇಳ್ತೀವಿ. ರ್ಯಾಷನಲ್ ಅಪ್ರೋಚ್ ಒಳಗೆ ನೀವು ಕೆಲವೊಂದು ಏನು ಟೆಸ್ಟಿಮೋನಿಯಲ್ಸ್ ಗಳನ್ನ ತೋರಿಸೋದಿರ್ಬೋದು, ವೆಬ್ಸೈಟ್ಸ್ ಅನ್ನ ಪರಿಚಯ ಮಾಡೋದಿರ್ಬೋದು, ಆಮೇಲೆ ಸಾಕಷ್ಟು ನಿಮ್ಮ ಸುತ್ತಮುತ್ತ ಇದ್ದ ಜನರಿಗೆ ಬಂದಂತಹ ಬೆನಿಫಿಟ್ಸ್ ಅನ್ನ ಹೇಳೋದಿರ್ಬೋದು. ಆ ರೀತಿಯಲ್ಲಿ ಅಪ್ರೋಚ್ ಅನ್ನ ಮಾಡ್ಬೇಕು. ಹ್ಯಾಂಡ್ಲ್ ಆಬ್ಜೆಕ್ಷನ್ಸ್ ನೋಡಿ, ಇದು ತುಂಬಾ ದೊಡ್ಡ ಸಬ್ಜೆಕ್ಟ್. ಹ್ಯಾಂಡ್ಲಿಂಗ್ ಆಬ್ಜೆಕ್ಷನ್ಸೇ ಬರ್ತದೆ ನಮ್ಗೆ, ಗೊತ್ತಾಯ್ತಾ. ಆಬ್ಜೆಕ್ಷನ್ಸ್ ನ ಹ್ಯಾಂಡಲ್ ಮಾಡೋದು ನೀವು ಕಲ್ತ್ಕೊಂಡ್ಬಿಟ್ರಿ ಅಂದ್ರೆ DX ನಲ್ಲಿ ಪ್ರಾಬ್ಲಮೇ ಇಲ್ಲ. ಎಲ್ಲ ರೀತಿಯಿಂದ ಆಬ್ಜೆಕ್ಷನ್ಸ್ ಬರ್ತದೆ. ನಮ್ಮಲ್ಲಿ ನೋಡಿ ತಗೊಂಡ್ ಹೋಗ್ತಾರೆ, ಟೀ ಕುಡಿದ್ವಿ ಮೇಡಮ್, ಟೀ ಕುಡಿದು ನಮ್ಗೇನು ಚೆನ್ನಾಗ್ ಅನ್ಸಿಲ್ಲ, ನಮ್ಗೆ ಲೂಸ್ ಮೋಷನ್ ಆಯ್ತು. ನೋಡಿ ಆಗ್ತದೆ ಕೆಲವೊಬ್ರಿಗೆ, ಅವರ ಟಾಕ್ಸಿನ್ಸ್ ತುಂಬಾ ಇದ್ರೆ ಬರೀ ಇದಕ್ಕೆ ನಮ್ಗೆ ರಿಫ್ಲೆಕ್ಷನ್ ಬಂದ್ಬಿಡ್ತದೆ. ಬರೀ ಟೀ ಕುಡಿದ್ರೆ RGGಯಲ್ಲಿ ಹೋಗೋದೇ ಬೇಡ. ಆಮೇಲೆ ಕಾಸ್ಟ್ಲಿ ಅಂತ ಹೇಳ್ತಾರೆ. ಆಮೇಲೆ ಇದು ಹರ್ಬಲ್, ಆಯುರ್ವೇದನ, ಇದು ಮೆಡಿಸಿನ್, ಸೋ ಮೆನಿ ಅವ್ರವ್ರ ನಾಲೆಜ್ಗೆ ತಕ್ಕ ಹಾಗೆ ಅವ್ರು ಕ್ವಶನ್ಸ್ ಕೇಳ್ತಾರೆ. ನೀವು ಯಾಕೆ ಇಲ್ಲಿ ಅನುಭವವನ್ನ, ಈ ಟ್ರೈನಿಂಗ್ ಅನ್ನ ಪಡಿತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಆಬ್ಜೆಕ್ಷನ್ಸ್ ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೇನೆ ನೀವು ಇದೆಲ್ಲ ಬೇಕಾಗ್ತದೆ. ಸೊ ಹಾಗಾಗಿ ನಿಮ್ಮ ಹತ್ರ ಆ ಹ್ಯಾಂಡ್ಲಿಂಗ್ ದ ಆಬ್ಜೆಕ್ಷನ್ಸ್ ಬಂದ್ಬಿಡ್ತು ಅಂತ ಹೇಳಿದ್ರೆ, ನಿಮ್ಗೆ ಮುಂದಿನ ಇದು ಏನು ಅಂತ ಹೇಳಿದ್ರೆ ದಾರಿ ನಿಮ್ಗೆ ಈಸಿ ಆಗ್ತದೆ. ಶೇರ್ ದ ಪ್ರಾಡಕ್ಟ್ ಲೈಫ್ ಲೈನ್ ಆಫ್ ಯುವರ್ ಬಿಸ್ನೆಸ್ ಕ್ವಾಲಿಟಿ ಕನ್ಸ್ಯೂಮರ್ಸ್. ನೋಡಿ, ಕಂಪನಿದು 1000 PV ಮಾಡ್ಬೇಕಂತ ಇದೆ. 1000 ಅಲ್ಲ, 3000 PVನೇ ಅನ್ಕೊಳ್ಳಿ. 1000 ಅದು ಓಲ್ಡ್ ಆಯ್ತು. 3000 PVಯನ್ನ ಮಾಡ್ಬೇಕಾದ್ರೆ ನೀವು ತಿನ್ಬಹುದು, ನಿಮ್ಮ ಮನೆಗೆ ನೀವು ಯೂಸ್ ಮಾಡಬಹುದು. ಆದ್ರೆ ಕನ್ಸ್ಯೂಮರ್ಸೇ ಇಲ್ಲ ಅಂದಾಗ ನಿಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, PV ಮಾಡ್ಲಿಕ್ಕೆ ಆಗುದಿಲ್ಲ. ಲೈಫ್ ಲೈನ್ ಅಂತ ಹೇಳಿದ್ರೆ, DX ನಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಕನ್ಸ್ಯೂಮರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ತಲೆ ಕೆಡಿಸ್ಕೊಳ್ಬೇಡಿ, ನೆಟ್ವರ್ಕ್ ಸಿಕ್ಕಿಲ್ಲ, ಬಿಸ್ನೆಸ್ ಮಾಡೋರು ಸಿಕ್ಕಿಲ್ಲ. ನನ್ಗ ಕೆಲವೊಬ್ರೆಲ್ಲ ನೋಡ್ತಾ ಇರ್ತೀನಿ, ನಮ್ಮ ಟೀಮಲ್ಲೂ ಹೇಳ್ತೀನಿ, ತಲೆ ಬಿಸಿ ಮಾಡ್ಕೊಳ್ಬಾರ್ದು. ಕನ್ಸ್ಯೂಮರ್ಸ್ ನ ನಿರಂತರವಾಗಿ ಮಾಡ್ತಾ ಹೋಗ್ಬೇಕು. ಎಲ್ಲಿ ಹೋದ್ರು ಕೂಡ ಇಂಟ್ರೊಡಕ್ಷನ್ ಮಾಡಿ, ಪೇಸ್ಟ್ ಅನ್ನ ಇಂಟ್ರೊಡಕ್ಷನ್ ಮಾಡಿ, ಲೈಫ್ ಟೈಮ್ ಅಲ್ಲಿ ಬಿಟ್ಟು ಹೋಗಲ್ಲ. ಅವರಿಂದ ನಮ್ಗೆ ಎಷ್ಟೋ ಜನ ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆ ಪೇಸ್ಟ್ ನ ಸ್ಯಾಟಿಸ್ಫೈ ಆದ್ರು ಅಂದ್ರೆ ಆ ಫ್ಯಾಮಿಲಿ ಇರ್ಬೋದು, ಅವರ ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು, ನಾವು ತೆಗಿಬಹುದು. ಸರಿ, ಇದು ತುಂಬಾ ಚೆನ್ನಾಗಿದೆ ಅಲ್ವಾ, ಇದು ಚೆನ್ನಾಗ್ ಅನ್ಸಿದೆ ಅಲ್ವಾ ನಿಮ್ಗೆ? ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ನ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಬೇಡ, ಅವ್ರಿಗೆ ಬಿಸ್ನೆಸ್ ಬೇಡ, ಅವ್ರು ಬಿಸಿ ಇದ್ದಾರೆ ಇಲ್ಲ. ಈ ರೀತಿಯಾಗಿ ನಾವು ತಗೊಂಡಾಗ ನೋಡಿ, ಅಲ್ಲಿ ಸ್ವಲ್ಪ ಪೇಶನ್ಸ್ ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಪ್ರಾಡಕ್ಟ್ ನ ಯೂಸ್ ಮಾಡಿ ಅನುಭವಿಸಿ ಆಮೇಲೆ ಬರುವಂತದ್ದು DX. ಅಲ್ಲಿ ತನಕ ಪೇಶನ್ಸ್ ಬೇಕು ನಮ್ಗೆ. ಹಾಗಾಗಿ ಒಬ್ಬರ ಮೇಲೆ ಕಾನ್ಸಂಟ್ರೇಷನ್ ಮಾಡೋ ಹಾಗಿಲ್ಲ. ನಿರಂತರವಾಗಿ ನಾವು ಹೇಳ್ತಾ ಹೋದಾಗ, ಸಾಕಷ್ಟು ಕನ್ಸ್ಯೂಮರ್ಸ್ ನ ನೀವು ಮಾಡಿದಾಗ ಅಲ್ಲಿ ರಿಸಲ್ಟ್ ಬರ್ತಾ ಹೋಗ್ತದೆ. ಅಲ್ಲಿಗೆ ನಿಮ್ಮ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಕನ್ಸ್ಯೂಮರ್ಸ್ ವಾಲ್ಯೂಮೇ ಜಾಸ್ತಿ ಆಗ್ಲಿ ಪರವಾಗಿಲ್ಲ, ಅದರಲ್ಲಿ ನಿಮ್ಗೆ ಮುಂದೊಂದ್ ದಿನ ಕ್ರೌನ್ ಅಂಬಾಸಿಡರ್ ಸಿಕ್ಕೇ ಸಿಗ್ತಾರೆ, ಬಿಸ್ನೆಸ್ ಮಾಡೋರು ಸಿಕ್ಕೇ ಸಿಗ್ತಾರೆ. ಹೌದಾ, ಇಷ್ಟು ಚೆನ್ನಾಗಿದ್ಯಾ, ಇದನ್ನ ಫ್ರೀ ಮಾಡ್ಕೊಳ್ಬಹುದು. ಕೆಲವೊಂದು ಇನ್ನ ಹೇಳ್ಬೇಕಲ್ವಾ, ಫ್ರೀಕ್ಕಿಂತ ಕಡಿಮೆ ಇನ್ನೇನಿದೆ. ಡಿಸ್ಕೌಂಟಿಗೆ ಜನ ಎಷ್ಟು ಬೊಬ್ಬೆ ಹೊಡಿತಾರೆ, ಡಿಸ್ಕೌಂಟ್ ಕೊಡಿ ಅಂತ ಹೇಳ್ಬಿಟ್ಟು. ನಾವು ಫ್ರೀ ಅಂತ ಹೇಳಿದಾಗ ಖಂಡಿತ ಬರ್ತಾರೆ. ಮಿನಿಮಮ್ 50 ಕ್ವಾಲಿಟಿ ಕನ್ಸ್ಯೂಮರ್ಸ್ ನಮ್ಮ ಹತ್ರ, 50 ಜನ ಕ್ವಾಲಿಟಿ ಕನ್ಸ್ಯೂಮರ್ಸ್ ನಿಮ್ಮ ಹತ್ರ ಇದಾರೆ ಅಂತ ಹೇಳಿದ್ರೆ, ನಿರಂತರವಾಗಿ ನಿಮ್ಮ PVಗೆ ತೊಂದರೆ ಇಲ್ಲ, ನಿಮ್ ಪ್ರಾಡಕ್ಟ್ ಫ್ರೀ ಆಯ್ತು, ನಿಮ್ಗೆ ಬೋನಸ್ ಬಂತು, ಅದ್ರ ಜೊತೆಗೆ ನೀವು ಕೂಡ ತುಂಬಾ ಬಿಸಿ ಆಗ್ಬಿಡ್ತೀರಾ. 50 ಕ್ವಾಲಿಟಿ ಕನ್ಸ್ಯೂಮರ್ಸ್ ಇದ್ರು ಅಂದ್ರೆ ನಿರಂತರವಾಗಿ ನಿಮ್ಮ ಹತ್ರ ಬಂದ್ಬಿಟ್ಟು ಏನ್ ಕೇಳ್ತಾರೆ, ಪ್ರಾಡಕ್ಟ್ ಅನ್ನ ಕೇಳ್ತಾ ಇರ್ತಾರೆ. ನೀವು ಕೂಡ ಪಾಸಿಟಿವ್ ಇರ್ತೀರಾ, ನೀವು ಕೂಡ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಅಲ್ಲಲ್ಲಿ ಆವಾಗ ಹೋಮ್ ಮೀಟಿಂಗ್ಸ್ ಅನ್ನ ಮಾಡಿ, ಆವಾಗ ನೋಡಿ ನಿಮ್ಮ ಬಿಸ್ನೆಸ್ ಬೆಳೀತಾ ಹೋಗ್ತದೆ. ಎ ವೆರಿ ವೈಟಲ್ ಸ್ಟೆಪ್ಸ್ ಟು ಆಟೋಮೇಟ್ ಯುವರ್ ಬಿಸ್ನೆಸ್.
ಕಾನ್ಸಂಟ್ರೇಟ್ ಆನ್ ರೆಗ್ಯುಲರ್ ಬಯರ್ಸ್ ಇನ್ಸ್ಟೆಡ್ ಆಫ್ ಗೋಲ್ಡನ್ ಎಗ್. ಈ ರೆಗ್ಯುಲರ್ ಆಗಿ ನೋಡಿ ಯಾರು ಪೇಸ್ಟು, ಸೋಪು, ಎಣ್ಣೆ, ಬೆಲ್ಲ, ಉಪ್ಪು ಇದನ್ನೆಲ್ಲ ತಗೊಳ್ತಿರ್ತಾರಲ್ಲ ಅವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ನಾವು. ಅದು ಬಿಟ್ಬಿಟ್ಟು ಯಾವಾಗೋ ಒಮ್ಮೆ ಬರ್ತಾರೆ, ಅವ್ರ ಹತ್ರ ದುಡ್ಡಿದ್ದಾಗ RGGL ತಗೊಳ್ತಾರೆ, ನಾನು ನೋಡ್ತಾ ಇರ್ತೇನೆ. ಯಾವಾಗೋ ನೆನ್ಪಾಗ್ತದೆ ಬರ್ತಾರೆ, ಮೇಡಮ್ ಇದು ಯಾಕೆ ಹೇಳ್ತಾರೆ, ಯಾಕೆ ಅಂತ ಹೇಳಿದ್ರೆ ಅವ್ರಿಗೇನೋ ತಿನ್ಬೇಕನ್ನಿಸ್ತು ಅಥವಾ ಅವ್ರ ಆರೋಗ್ಯದಲ್ಲಿ ಏನೋ ಏರ್ಪೇರ್ ಆಯ್ತು ಆವಾಗ ಬರ್ತಾರೆ. ಸೊ ಹಾಗಾಗಿ ಕಾನ್ಸಂಟ್ರೇಟ್ ಆನ್ ರೆಗ್ಯುಲರ್ ಬೈಯರ್ಸ್. ನಿಮ್ಗೆ ನಿರಂತರವಾಗಿ PV ಕೊಡ್ತಾ ಇರುವವರು, ಕಾಫಿ ಟೀ ಕುಡಿಯುತ್ತಾ ಇರುವವರು, ಅವರಿಗೆ ಒಳ್ಳೆಯ ಸರ್ವಿಸ್ ಅನ್ನ ಕೊಡಿ, ಒಳ್ಳೆಯ ರಿಲೇಶನ್ಶಿಪ್ ಇಟ್ಕೊಳ್ಳಿ. ಅದನ್ನ ಫ್ರೀ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಅಲ್ಲಿ ಹೋಮ್ ಮೀಟಿಂಗ್ಸ್ ಅನ್ನ ಮಾಡಿ, ಆವಾಗ ನಮ್ಮ ಬಿಸ್ನೆಸ್ ಬೆಳೀತದೆ. ಹ್ಯಾವ್ ಎಫೆಕ್ಟಿವ್ ಕನ್ಸ್ಯೂಮರ್ ಲಿಸ್ಟ್ ವಿತ್ ಇನ್ 2 or 3 months. ಒಂದು ಕನ್ಸ್ಯೂಮರ್ ಲಿಸ್ಟ್ ಅಂತ ನಮ್ಮ ಹತ್ರ ಲಿಸ್ಟೇ ನಮ್ಮ ಅಸೆಟ್. ಇದ್ರೊಳಗೆ ಆ ಲಿಸ್ಟ್ ನ ನಾವು ರೆಡಿ ಮಾಡ್ಲೇಬೇಕು. ಆ ಲಿಸ್ಟ್ ನಮ್ಮ ಹತ್ರ ಇದ್ದಾಗ ನೋಡಿ ನಿರಂತರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಾ ಒಂದು ಕನ್ಸ್ಯೂಮರ್ ಲಿಸ್ಟ್ ನ ನೀವು ಪ್ರಿಪೇರ್ ಮಾಡ್ಬಿಟ್ಟು ಹೊಸ ಹೊಸ ಪ್ರಾಡಕ್ಟ್ ನಮ್ದು ಬಂದಿದೆ ಅಂತ ಇಂಟ್ರೊಡಕ್ಷನ್ ಮಾಡಿ, ಅವರು ಅವಾಗ ನೋಡಿ ಒಂದ್ ಬಿಟ್ಟು ಇನ್ನೊಂದನ್ನ ತಗೊಳ್ತಾರೆ. ಇಲ್ಲ ಅಂದ್ರೆ ಒಂದೇ ಪ್ರಾಡಕ್ಟ್ ಏನು ಹೊಸದೇನು ಗೊತ್ತೇ ಇಲ್ಲ ಅವರಿಗೆ. ಆ ರೀತಿಯಲ್ಲಿ ಕರೆಕ್ಟ್ ಆಗಿ ಪ್ರತಿಯೊಂದು ಕೂಡ ನೀವೇನ್ ಮಾಡ್ಬೇಕು, ಎಲ್ಲ ಪ್ರೈಸಸ್ ಗೊತ್ತಿರ್ಬೇಕು. ಎಷ್ಟು PV, ಎಷ್ಟು SV, ಎಷ್ಟು ಎಷ್ಟು ಇದರಲ್ಲಿ ಪ್ರಾಫಿಟ್ ಇದೆ, ಏನು ಯಾವ ರೀತಿ ಕಂಪನಿ ಯಾವ್ಯಾವ ಪ್ರಾಡಕ್ಟ್ ನ ಯಾವ್ಯಾವ ಸೆಕ್ಟರ್ ನಲ್ಲಿ ಎಲ್ಲ ಇಂಟ್ರೊಡಕ್ಷನ್ ಮಾಡ್ತಾ ಇದೆ, ಹೆಲ್ತ್ ಪ್ರಾಡಕ್ಟ್ಸ್ ಏನು, ಹೌಸ್ ಹೋಲ್ಡ್ ಏನು, ಬ್ಯೂಟಿ ಏನು, ಈಗ ಕ್ಲೋದಿಂಗಿಗೂ ಬಂದ್ಬಿಟ್ವಿ ನಾವು. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಇದನ್ನ ತಿಳ್ಕೊಳ್ಳೋದು, ಹೊಸ ಹೊಸ ಪ್ರಾಡಕ್ಟ್ ಬಂದಾಗ ಅದನ್ನ ಎಕ್ಸೈಟ್ಮೆಂಟು, ಅದನ್ನ ತಿಳ್ಕೊಳ್ಳುವಂಥದ್ದು, ಅದಕ್ಕೆ ಮೀಟಿಂಗ್ಸ್ ಇಷ್ಟೆಲ್ಲ ಮಾಡ್ತಾ ಇದೆ ಕಂಪನಿ. ಸೊ ಹಾಗಾಗಿ ಎಲ್ಲ ಹೊಸ ಹೊಸ ಲಾಂಚಿಂಗ್ ಇದನ್ನ ಮಾಡ್ತಿದೆ, ಅವರು ಮೀಟಿಂಗ್ಸ್ ಅನ್ನ ಕೊಡ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು, ತಿಳ್ಕೊಳ್ಬೇಕು. ತಿಳ್ಕೊಂಡು ಅದರಲ್ಲಿ ಮುಂದುವರೆದಾಗ ತಗೊಳಲ್ಲ. ಯಾರೋ ಸುತ್ತಮುತ್ತ ನಿಮ್ಮಲ್ಲಿ ಒಂದು 4 ಜನ ಬೇಡ ಅಂದ್ಬಿಟ್ರು ಅಂದ್ರೆ ನೀವು ನೆಗೆಟಿವ್ ಆಗ್ತೀರಾ, ಅಯ್ಯೋ ತಗೊಳಲ್ಲ ಬಿಡಿ ಇದನ್ನ ಅಂತ. ಆ ರೀತಿಯಲ್ಲ, ನೀವೇ ಮೋರ್ ಸ್ಕಿಲ್ ಆಗ್ಬೇಕು, ನೀವೇ ಮೋರ್ ನಾಲೆಜ್ ಅನ್ನ ಪಡಿಬೇಕು, ನೀವೇ ಎಕ್ಸ್ಪರ್ಟ್ ಆಗ್ಬೇಕು, ನೀವು ಗಟ್ಟಿಯಾಗಿ ನಿಲ್ಬೇಕು. ಇಷ್ಟೇ ನೋಡಿ ಇದ್ರಲ್ಲಿ. ಆವಾಗ ನೋಡಿ ರಿಸಲ್ಟ್ ಯಾವ ತರ ಬರ್ತದೆ. ಸೊ ಬಿಲ್ಡ್ ನೆಟ್ವರ್ಕ್, ಇನ್ವೈಟ್ ರೆಗ್ಯುಲರ್ ಕಸ್ಟಮರ್ಸ್ ಟು BOM. ನಿಮ್ಮ ಕಸ್ಟಮರ್ ಗಳನ್ನ ನಾನು ಹೇಗೆ ಒಂದು ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಲಿ, ಹೇಗೆ ಜನರನ್ನ ತರ್ಲಿ, ಸ್ವಲ್ಪ ನೀವು ಇದರಲ್ಲಿ ತಲೆ ಹಾಕ್ಬೇಕು. ಏನು ಅಂದ್ರೆ ನಿರಂತರವಾಗಿ ಕಸ್ಟಮರ್ಸ್ ಇರ್ತಾರಲ್ಲ, ಒಂದ್ಸರಿ ಬನ್ನಿ ಸರ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಬನ್ನಿ, ಇದ್ರ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಇದೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕರಿಬೇಕು. ಸೈನ್ ಅಪ್ ಯುವರ್ ಇನ್ವೈಟೀಸ್ ಅಂತ ಹೇಳಿದ್ರು. ಬಂದಾದ ತಕ್ಷಣ ನೋಡಿ ಆಫ್ಟರ್ ಮೀಟಿಂಗ್ ಫಾಲೋ ಅಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರನ್ನ ಮೀಟಿಂಗ್ ಕರೆದಿರ್ತೀರಾ ಅವ್ರನ್ನ ಆಮೇಲೆ ಫಾಲೋ ಅಪ್ ಮಾಡ್ಬೇಕು. ಮೀಟಿಂಗ್ ಹೇಗ್ ಅನ್ಸ್ತು ಅಂತ ಹೇಳ್ಬೇಕು. ಸಾಧ್ಯವಾದ್ರೆ ಅವರು ಸ್ಯಾಟಿಸ್ಫೈ ಕಸ್ಟಮರ್ಸ್. ಮೊನ್ನೆ ನಾವೆಲ್ಲ ಮೀಟಿಂಗ್ ಮಾಡಿದಾಗ ಕೆಲವೊಬ್ಬರದೆಲ್ಲ ವಿಡಿಯೋಗಳನ್ನ ಮಾಡಿದ್ವಿ. ಯಾಕೆಂದ್ರೆ ತುಂಬಾ ಅವರಿಗೆ ಖುಷಿ ಆಗ್ಬಿಟ್ಟಿದೆ ಆ ಪ್ರಾಡಕ್ಟ್ ನ ತಗೊಂಡ್ಬಿಟ್ಟು ಅವರಿಗೆ ರಿಸಲ್ಟ್ ಬಂದಿರೋದ್ರಿಂದ. ಅದನ್ನ ನಾವೇನ್ ಮಾಡ್ಬೇಕು, ಆ ವಿಡಿಯೋಸ್ ಎಲ್ಲ ಹೆಲ್ಪ್ ಆಗ್ತದೆ ನಮ್ಗಷ್ಟೇ ಅಲ್ಲ, ಎಲ್ಲಾ ಒಂದು ಟೀಮಿಗೆ, DXNers ಗೆ ಹೆಲ್ಪ್ ಆಗ್ತದೆ. ಆ ಒಂದು 2 minutes ವಿಡಿಯೋವನ್ನ ಮಾಡಿ ಅದನ್ನ ತೋರಿಸಿದ್ವಿ ನಾವು. ಹೇಗ್ ಅನಿಸ್ತು ನಿಮ್ಗೆ ಅಂತ ಕೇಳಿದ್ವಿ. ನೆಕ್ಸ್ಟ್ ನೋಡಿ ಅವ್ರ ಥ್ರೂ ಯಾರಾದ್ರೂ ನಮ್ಗೆ ಸಿಗ್ತಾರೆ, ಅವ್ರು ಮಾಡ್ಲಿಲ್ಲ ಅಂದ್ರೆ ಅವರ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರೋ ಜನ ಸಿಗ್ತಾರೆ. ಆ ರೀತಿಯಾಗಿ ಮುಂದೊಂದ್ ದಿನ ನಿಮ್ಮ ನೆಟ್ವರ್ಕ್ ಬಲು ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋಗ್ತದೆ. ಆಕ್ಟಿವೇಟ್ ಯುವರ್ ಪಾರ್ಟ್ನರ್ಸ್. ನಮ್ಮ ಪಾರ್ಟ್ನರ್ಸ್, ನಮ್ ಜೊತೆಗಿದ್ದವ್ರಿಗೂ ಕೂಡ ನಾವು ಸಹಾಯ ಮಾಡ್ಬೇಕು. ಯಾಕೆಂದ್ರೆ ನಾವ್ ಹೇಳಿದ್ವಿ ಫೈನಾನ್ಷಿಯಲ್ ಫ್ರೀಡಮ್ ನಿಮ್ಗಷ್ಟೇ ಅಲ್ಲ, ನಿಮ್ಮ ಥ್ರೂ ಬಂದವರಿಗೆ ಅಂತ ಹೇಳ್ಬಿಟ್ಟು. ನಿಮ್ಮ ಥ್ರೂ ಬಂದವರಿಗೆ ನೀವು ಕೊಡ್ಬೇಕಾದ್ರೆ ನಿಮ್ಮ ಪ್ರಯತ್ನ, ನಿಮ್ಮ ಸಹಾಯ, ನಿಮ್ಮ ರಿಲೇಶನ್ಶಿಪ್, ಎವ್ರಿಥಿಂಗ್ ಮ್ಯಾಟರ್ ಆಗುತ್ತೆ. ಅದಕ್ಕೆ ನಿಮ್ಮ ಪಾರ್ಟ್ನರ್ಸ್ಗೆ ನೀವೇನು ಅಂತ ಹೇಳಿದ್ರೆ ಇದನ್ನ ತಿಳಿಸ್ಕೊಡ್ಬೇಕು. ಇನ್ವೈಟ್ ರೆಗ್ಯುಲರ್ ಕಸ್ಟಮರ್ಸ್ ಟು BOM ನಡೀತಾ ಇರ್ತದೆ, ಆನ್ಲೈನ್ ನಡೀತಾ ಇರ್ತದೆ. ಆಫ್ಲೈನ್ ಅಲ್ಲಿ ಇದ್ದಾಗ ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗ್, ಏನ್ ಅಪಾರ್ಚುನಿಟಿ ಇದೆ DXN ನಲ್ಲಿ ಅದನ್ನ ತಿಳಿಸ್ಕೊಡ್ಲಿಕ್ಕೆ ನಿರಂತರವಾಗಿ ನಾವು ನಮ್ಮ ಕನ್ಸ್ಯೂಮರ್ಸ್, ನಮ್ಮ ಹೊಸ ಜನರನ್ನ ನಾವು ಇನ್ವೈಟ್ ಮಾಡೋಣ. ಬಿ ಇಟ್ ಇಸ್ ಟಫ್. ಜನ ಒಂದೇ ಸರಿಗೆ ಬರ್ಲಿಕ್ಕಿಲ್ಲ, ಆದ್ರೆ ಒಬ್ಬರಿಂದ ಎಷ್ಟೋ ಜನ ಬರ್ಬೋದು. ಆಮೇಲಿಂದ ನಿಮ್ಮ ನೆಟ್ವರ್ಕ್ 1-2 ವರ್ಷದಲ್ಲಿ ನಿರಂತರವಾಗಿ ನೀವು ನಿಂತಾಗ ಎಲ್ಲಿಂದ ಎಲ್ಲಿಗೂ ನೀವು ಹೋಗ್ಬೋದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪೇಷನ್ಸ್. ಯಾವ ಪೇಷನ್ಸ್ ಅಂತ ಮೊದ್ಲೇ ಹೇಳಿದ್ವಿ. ಆ ಪೇಷನ್ಸ್ ನ ಇಟ್ಕೊಂಡು, ಅಯ್ಯೋ ಮೀಟಿಂಗ್ ಮಾಡಿದ್ರು ಜಾಸ್ತಿ ಜನ ಬರ್ಲಿಲ್ಲ, ತಲೆ ಬಿಸಿ ಮಾಡ್ಕೊಳ್ಬೇಡಿ. ಒಬ್ಬರಿಂದನೇ ಒಬ್ಬ ಒಂದು ಕ್ರೌನ್ ಅಂಬಾಸಿಡರ್ ಮೈಂಡ್ ಸೆಟ್ ಅಲ್ಲಿ ಡ್ರೀಮ್ ಓರಿಯೆಂಟೆಡ್, ಗೋಲ್ ಓರಿಯೆಂಟೆಡ್ ಪರ್ಸನ್ ಬಂದ ಅಂದ್ರೆ ಎಲ್ಲೋ ಹೋಗ್ಬಿಟ್ರಿ ನೀವು. ಸೊ ಅದಕ್ಕೋಸ್ಕರ ಆ ಒಂದು ಕೌಂಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ. ಅಲ್ಲಿ ಹಾಕುವಂತಹ ಪ್ರಯತ್ನ ಏನಾಗ್ತಾ ಇದೆ, ನಾನು ಹಾಕುವಂತ ಎನರ್ಜಿ, ನನ್ನ ಟೈಮು ಎಲ್ಲಿಗೆ ಹೋಗ್ತಾ ಇದೆ, ಏನಾಯ್ತು ಅಂತ ಅಷ್ಟು ನಮ್ಗೆ ಗೊತ್ತಿದ್ರೆ ಸಾಕು. ಇನ್ವೈಟ್ ದಮ್ ಓವರ್ ಎ ಕಪ್ ಆಫ್ ಕಾಫಿ. ಅವರನ್ನ ಒಂದು ಕಾಫಿ ಕುಡಿಸೋದು, ಟೀ ಕುಡಿಸೋದು. ನೋಡಿ ನಮ್ಮಲ್ಲಿ ಡೆಮೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಡೆಮೋವನ್ನ ನಿರಂತರವಾಗಿ ಮಾಡ್ತಾ ಇರ್ಬೇಕು. ಕಾಫಿ ಇರ್ಬೋದು, ಟೀ ಇರ್ಬೋದು, ಸ್ಯಾಚೆಟ್ಸ್ ನ ಇಟ್ಕೊಳ್ಳಿ, ಸೂಪರ್ ಗ್ರೀನ್ಸ್ ಟ್ಯಾಬ್ಲೆಟ್ಸ್ ಇಟ್ಕೊಳ್ಳಿ. ಇದು ತುಂಬಾ ಎಫೆಕ್ಟಿವ್. ಇದು ಸರ್ ಯಾವಾಗ್ಲೂ ಹೇಳ್ತಾ ಇದ್ರು, ಅದನ್ನೆಲ್ಲ ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ.
ತುಂಬಾ ಎಫೆಕ್ಟಿವ್. ಒಂದು ಕೈಯಿಂದ ನಮ್ಗೆ ಹೋದ್ರೂ ಪರವಾಗಿಲ್ಲ, ಅದನ್ನೆಲ್ಲ ವಿಚಾರ ಮಾಡಬಾರ್ದು. ಮುಂದೆ ಬಲು ದೊಡ್ಡ ಕಸ್ಟಮರ್ ಸಿಗ್ತಾರೆ ನಮ್ಗೆ. ನಾವು ಜನರಿಗೆ ಕುಡಿಸ್ಬೇಕು, ಅದನ್ನ ಹೇಳ್ಬೇಕು ಅದ್ರ ಬಗ್ಗೆ. ಆವಾಗ ನೋಡಿ ಯಾಕೆ ಅಂತ ಹೇಳಿದ್ರೆ, ಬೇರೆ ಯಾರು ಅವ್ರ ಸುತ್ತಮುತ್ತ ಯಾರು ಯೂಸ್ ಮಾಡೋದು ಅದನ್ನೆಲ್ಲ ನೋಡಿರೋದಿಲ್ಲ. ಆ ಒಂದು ಡೆಮೋದಿಂದ ನಮ್ಗೆ ಕಸ್ಟಮರ್ ಸಿಗ್ತಾರೆ. ನಮ್ಮ ನಿರಂತರವಾಗಿ ನಮ್ಮ ಹತ್ರ ಲೂಸ್ ಸ್ಯಾಚೆಟ್ಸ್ ಇರ್ಬೋದು, ಎಲ್ಲವೂ ನಮ್ಮ ಹತ್ರ ಇರ್ಬೇಕು. ಅಂದ್ರೆ ಮಾತ್ರ ನಾವೇನು ಅಂತ ಹೇಳಿದ್ರೆ, ನಾವೊಂದು DXN ನೆಟ್ವರ್ಕರ್ಸ್ ಅಂತ. ಗೆಟ್ ದಮ್ ಎಕ್ಸೈಟೆಡ್ ಅಬೌಟ್ ಯುವರ್ ನ್ಯೂ ಬಿಸ್ನೆಸ್. ಈ ಬಿಸ್ನೆಸ್ ಯಾವ ರೀತಿ ಅಂತ ಎಕ್ಸೈಟ್ಮೆಂಟ್ ನಮಗಿರ್ಬೇಕು. ನಾವೇ ಒಂದು ಸೋತು ಮುಖ ಮಾಡ್ಕೊಂಡು ಹೀಗೆ ಅಂತ ಇರಬಾರ್ದು. ನಾನು ಎಲ್ಲರಿಗೂ ಹೇಳ್ತೇನೆ, ಐ ಆಮ್ ವೆರಿ ಹ್ಯಾಪಿ ವಿತ್ DXN ಅಂತ ಹೇಳ್ತೀನಿ. ನನ್ನ ಲೈಫ್ ಟೈಮ್ ಐ ಆಮ್ ಡೆಡಿಕೇಟೆಡ್ ಟು DXN ಅಂತ ಹೇಳ್ತೀನಿ. ಅವರಿಗೆ ಆಶ್ಚರ್ಯ ಆಗ್ತದೆ, ಮೇಡಮ್ ಏನು ಈ ರೀತಿ ಹೇಳ್ತಾ ಇದ್ದಾರೆ ಅಂತ. ನಾನು ಅದೇ ರೀತಿ ಜನರಿಗೆ ಮಾತಾಡ್ತಾ ಇದ್ದೀನಿ. ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾತಾಡಿಲ್ಲ. ಈಗ ನನ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜನರಿಗೆ ಯಾವ ರೀತಿಯಾಗಿ ನಾನು ಇದನ್ನ ಹೇಳ್ಬೇಕು, ಯಾವ ರೀತಿ ನಾವು ಇದ್ದೇವೆ ಇದ್ರಲ್ಲಿ ಅಂತೇಳಿ. ಎಷ್ಟೋ ಜನ ಬರ್ತಾರೆ, ಸುಮ್ಮನೆ ಟೈಮ್ ಕಿಲ್ ಮಾಡೋದು, ಎಷ್ಟೊಂದು ಏನೇನೋ ನೆಟ್ವರ್ಕ್ ಇಟ್ಕೊಂಡು ಬರ್ತಾರೆ. ನಿನ್ನೆ ಒಬ್ರಿಗೆ ಹೇಳ್ಬಿಟ್ಟೆ, ಬಂದು ನಮ್ ಟೈಮ್ ಅನ್ನ ತಿನ್ನೋದು ಬೇಡ ಅಂತ. ವೆರಿ ಸಾರಿ ಸರ್, ನಾನು DXN ಬಿಟ್ಟು ಬೇರೆ ಯಾವ್ದನ್ನು ನಾನು ಮಾಡೋದಿಲ್ಲ. ಇಲ್ಲಿ ನಮ್ಗೆ ಡಿಸ್ಟರ್ಬ್ ಮಾಡಬೇಡಿ. ನಾನೇನೋ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಅಲ್ಲೇನೋ ಡಿಸ್ಟರ್ಬ್. ಸುಮ್ಮನೆ ನಮ್ಮ ಟೈಮ್ ಅನ್ನ ತಿಂತಾ ಇರ್ತಾರೆ. ನಿಮಗೂ ಕೂಡ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೂ ಇದು ಅನುಭವ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ನೀವೇನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವೇನೋ ಒಂದ್ 4 ಜನರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ, ಮತ್ತಾರೋ ಬಂದು ಡಿಸ್ಟರ್ಬ್ ಮಾಡೋದು. ಅದನ್ನ ನೀವು ಸ್ಟ್ರಾಂಗ್ ಆಗಿ ಆನ್ಸರ್ನ ಹೇಳಿದಾಗ, ಸ್ಟ್ರಾಂಗ್ ಆಗಿ ನಾನು ಇದ್ರಲ್ಲಿ ಇದ್ದೇನೆ ಅಂತ ಹೇಳಿದಾಗ, ಯಾರು ನಿಮ್ಮನ್ನ ಟಚ್ ಮಾಡೋದಿಲ್ಲ. ಸೊ ಇದೆಲ್ಲ ನಾವು ಬೆಳೆಸ್ಕೊಳ್ಬೇಕು. ಶೇರ್ ಟೆಸ್ಟಿಮೋನಿಯಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಡೆಮೋ ಎಷ್ಟು ಇಂಪಾರ್ಟೆಂಟು, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಟೆಸ್ಟಿಮೋನಿಯಲ್ಸ್ ಇಂಪಾರ್ಟೆಂಟು. ಪ್ರತಿಯೊಬ್ರು ಟೆಸ್ಟಿಮೋನಿಯಲ್ಸ್ ನ ಇಟ್ಕೊಳ್ಳಿ. ನಿಮ್ಮ ಸ್ವಂತ ಅನುಭವಗಳನ್ನು ಕೂಡ ಶೇರ್ ಮಾಡಿ, ವಿಡಿಯೋಸ್ ಮಾಡಿ. ಅದು ಹೆಲ್ಪ್ ಆಗ್ತದೆ. ಶೋ ಎ ಸ್ಯಾಂಪಲ್ ಆಫ್ ಬೋನಸ್ ಚೆಕ್ ಸ್ಯಾಂಪಲ್ ಅನ್ನ ತೋರಿಸಿ ಅಂತ ಹೇಳ್ಬಿಟ್ಟು, ಇದು ನಾವೆಲ್ಲರೂ ದೊಡ್ಡ ದೊಡ್ಡ ಬೋನಸ್ ಬರ್ಲಿ ಅಂತ ವಿಚಾರ ಮಾಡ್ತೇವೆ. ದೊಡ್ಡದೆಲ್ಲ, ಯಾವುದೇ ಸಣ್ಣದಿದ್ರು ಕೂಡ ನಾವೆಲ್ಲರಿಗೂ ಹೇಳೋಣ ಇದ್ರ ಬಗ್ಗೆ. ನೋಡಿ, ದುಡ್ಡು ಬಂತು, ಇದು ನೋಡಿ, ಇಷ್ಟೇ ನೀವು ಪರ್ಚೇಸ್ ಮಾಡಿದ್ದಕ್ಕೆ ನಿಮ್ಗೆ ರಿಟರ್ನ್ ಬಂದಿದೆ, ಒಂದ್ ಸೋಪು ಪೇಸ್ಟ್ ಯಾವ್ದೋ ಫ್ರೀ ಆಗಿದೆ ಅಂತ ನಾವು ಜನರಿಗೆ ಅದನ್ನ ಹೇಳ್ಬೇಕು. ಸೆಟ್ ಎ ಶೆಡ್ಯೂಲ್. ಎಲ್ಲದಕ್ಕೂ ಕೂಡ ಒಂದು ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡ್ಬಿಟ್ಟು, ನಾವು ಪ್ರತಿಯೊಂದನ್ನು ಕೂಡ ಒಂದು ಮೀಟಿಂಗ್ಸ್ ಇರ್ಬೋದು, ಟ್ರೈನಿಂಗ್ಸ್ ಇರ್ಬೋದು, ಒಂದು ರೆಗ್ಯುಲರ್ ಎಲ್ಲಾ ಒಂದು ಶೆಡ್ಯೂಲ್ ಅಲ್ಲಿ, ಸಿಸ್ಟಮ್ ಅಲ್ಲಿ, ಯಾವಾಗ ನಾನು BOM ಮಾಡಿದ್ದೆ, ಯಾವಾಗ ಮೀಟಿಂಗ್ ಕೊಟ್ಟಿದ್ದೆ, ಯಾವಾಗ ಟೀಮ್ನವ್ರ ಜೊತೆಗೆ ಮಾತಾಡಿದ್ದೆ, ನಾನು ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು. ಯಾವುದೇ ಎಲ್ಲರೂ ಬ್ಯುಸಿ ಇರ್ತಾರೆ. ಯಾಕೆಂದ್ರೆ DXN ನಮ್ಮ ಪಾರ್ಟ್ ಆಫ್ ಲೈಫ್ ಇದ್ರು ಕೂಡ ಪರ್ಸನಲ್ ಲೈಫ್ ಅಂತ ಒಂದಿರ್ತದೆ. ಏನೋ ಬ್ಯುಸಿ ಇರ್ತೀರಾ, ಆ ಬ್ಯುಸಿ ಒಳಗೂ ನೀವು ಇದನ್ನ ತಗೊಂಡ್ ಬಂದ್ರಿ ಅಂತಾದ್ರೆ ಯು ಆರ್ ಕಮಿಟೆಡ್. ಸೊ ಹಾಗಾಗಿ ಆ ನಿರಂತರವಾದ ಆ ಒಂದು ನಿಮ್ಮ ಪ್ರಯತ್ನಕ್ಕೆ ಖಂಡಿತ ರಿವಾರ್ಡ್ಸ್ ಇದ್ದೇ ಇದೆ, ಸಕ್ಸಸ್ ಇದ್ದೇ ಇದೆ. ಸೊ ಹಾಗಾಗಿ ಸೈನ್ ಅಪ್ ಯುವರ್ ಇನ್ವೈಟೀಸ್. ನಿಮ್ಮ ಇನ್ವೈಟ್ಸ್ ಗಳಿಗೆ ಯಾವ ರೀತಿ ಸೈನ್ ಅಪ್ ಮಾಡಿಸೋದು ಅಂತ ನೋಡಿ. ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಸೈನ್ ಅಪ್ ಮಾಡೋದು ಈಸಿ. ಹಾಗೆ ಪ್ಲಾನ್ ಕೊಟ್ಬಿಟ್ಟು ಸ್ವಲ್ಪ ಟಫ್ ಆಗ್ತದೆ. ಪ್ರಾಡಕ್ಟ್ ನ ಕೊಡಿ, ಯೂಸ್ ಮಾಡಿ, ಅವರು ನೋಡಿ ಸೈನ್ ಅಪ್ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ. ಯಾಕೆ? ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಮೀಟ್ ಯುವರ್ ಪ್ರಾಸ್ಪೆಕ್ಟ್ಸ್ ಆಫ್ಟರ್ ಸೆಮಿನಾರ್. ಪ್ರತಿಯೊಂದು ಸೆಮಿನಾರ್ ಆದ್ಮೇಲೆ ಫಾಲೋ ಅಪ್ ಇದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಪ್ರಯತ್ನ ವ್ಯರ್ಥ ಆಗ್ಬಿಡ್ತದೆ. ಏನಿತ್ತು ಸೆಮಿನಾರು, ಬಂದ ಸ್ಪೀಕರ್ಸ್ ಹೇಗಿದ್ರು, ಏನ್ ಅನಿಸ್ತು, ಇದೆಲ್ಲ ಕೇಳೋದು ನಮ್ಮ ಪ್ರೊಫೆಷನಲಿಸಮ್. ಅದನ್ನೆಲ್ಲ ಮಾಡ್ಬೇಕು ನಾವು. ಆಸ್ಕ್ ದಮ್ ಇಫ್ ದೇ ಹ್ಯಾವ್ ಎನಿ ಕ್ವಶನ್. ಏನ್ ಡೌಟ್ ಇದೆಯಾ ನಿಮ್ಗೆ, ಡೈರೆಕ್ಟ್ ಆಗಿ ಕೇಳಬೇಕು ಜನರಿಗೆ. ಯಾಕಂದ್ರೆ ದೇ ಹ್ಯಾವ್ ಮೆನಿ ಡೌಟ್ಸ್. ನಮ್ಗಿಂತನೂ ಬೇರೆಯವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಎಷ್ಟೋ ಜನ ನಮ್ಗೆ ಎಲ್ಲಾ ಕೇಳ್ಕೊಂಡು ಹೋಗ್ತಾರೆ, ಮನೇಲಿ ಇದ್ದವರು ನೆಗೆಟಿವ್ ಮಾಡ್ತಾರೆ. ಇದೆಲ್ಲ ನಡೀತಾ ಇರ್ತದೆ. ಪ್ರೆಸೆಂಟ್ DXN ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ಸಿಗ್ನೇಚರ್. ಎಲ್ಲರ ಹತ್ರನೂ ಒಂದೊಂದು 10 ಅಪ್ಲಿಕೇಶನ್ ಫಾರ್ಮ್ ನ ಇಟ್ಕೊಳ್ಳಿ, ಇಮಿಡಿಯೇಟ್ ಸಿಗ್ನೇಚರ್ ತಗೊಳ್ಳಿ. ಈ ಎಲ್ಲಾ ನೋಡಿ, ಈ ಸಿಸ್ಟಮ್ ನ ಹೇಳ್ತಾ ಇದೆ. ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದಾಗ ನಾವೇನಾಗ್ಬಿಡ್ತೀವಿ ಅಂತ ಹೇಳಿದ್ರೆ, ಪರ್ಫೆಕ್ಟ್ ಒಂದು ನೆಟ್ವರ್ಕರ್ಸ್ ಆಗ್ತೀವಿ. ಆಸ್ ಪರ್ ಎ ಲಿಟ್ಲ್ ಟೆಸ್ಟಿಮೋನಿಯಲ್ಸ್ ಫ್ರಮ್ ಅಪ್ಲೈನ್ ಆರ್ ಎ ಕ್ರಾಸ್ ಲೈನ್. ನಿಮ್ಮ ಹತ್ರ ಟೆಸ್ಟಿಮೋನಿಯಲ್ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಟೆಸ್ಟಿಮೋನಿಯಲ್ ನ ನಿಮ್ಮ ಅಪ್ಲೈನ್ ಹತ್ರ ಕೇಳ್ಬೋದು. ಅಥವಾ ಪಕ್ಕದಲ್ಲಿ ಯಾರೋ ಕ್ರಾಸ್ ಲೈನರ್ ಇದ್ದಾರೆ. ಕ್ರಾಸ್ ಲೈನ್ ಅಂತ ಹೇಳಿದ್ರೆ ಅವ್ರು ಏನು ನಮ್ಗೆ ಇದಂತಲ್ಲ, ಆದ್ರೆ ಅವರು DXN ಅವ್ರೊಂದು ಹೇಳ್ಬಹುದು, ಇಂತ ಒಳ್ಳೆಯ ಟೆಸ್ಟಿಮೋನಿಯಲ್ ಬಂದಿದೆ ಅಂತ ಹೇಳಿ. ಲೀಡ್ ದೆಮ್ ವೇರ್ ಟು. ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾವೇನ್ ಮಾಡ್ಬೇಕು, ಜನರನ್ನ ಲೀಡ್ ಮಾಡ್ಬೇಕು. ಅವ್ರಿಗೆ ಏನ್ ಬೇಕಾಗಿದೆ ಅದನ್ನ ಕೊಡ್ಬೇಕು. ಆಕ್ಟಿವೇಟ್ ಯುವರ್ ಪಾರ್ಟ್ನರ್, ಸಿಟ್ ಡೌನ್ ಅಂಡ್ ಡಿಟರ್ಮೈನ್ ದೇರ್ ಆಬ್ಜೆಕ್ಟಿವ್ಸ್ ಜಾಯ್ನಿಂಗ್. ಒಂದು ಸರಿ ನಿಮ್ಗೆ ಅನಿಸ್ತದೆ ಟೀಮ್ ಅಲ್ಲಿ ಯಾರಿಗೆಲ್ಲ ಏನೇನು ಬೇಕಾಗಿದೆ. ಹಣ ಅಂತೂ ಎಲ್ರಿಗೂ ಬೇಕು, ಆರೋಗ್ಯ ಅಂತೂ DXN ಇಂದ ಸಿಕ್ಕಿದೆ. ಒಂದ್ಸರಿ ಕೂತ್ಕೊಂಡು ಪರ್ಸನಲಿನೇ ನೀವು ಕೇಳ್ಬೇಕು, ಏನು ಬೇಕಾಗಿದೆ, ಏನ್ ಪಡಿಬೇಕಾಗಿದೆ ನೀವು.
ಮೇಡಮ್ ನನ್ಗೆ ನಿಮ್ ಇಮಿಡಿಯೇಟ್ ಒಂದ್ 5,000 ರೂಪಾಯಿ ಬರೋಂಗ್ ಮಾಡ್ರಿ ನೀವು ಅಂದ್ರೆ ನಮ್ ಚಂದ್ರಕಾಂತ್ ಅಂತ ಇದ್ದಾರೆ ಅವ್ರು. ಅದಕ್ಕೆ ಏನೇನ್ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು. ಒಂದ್ 5,000 ಬಂದ್ರು ಸಾಕ್ರಿ ಮೇಡಮ್ ಅಂತ ಹೇಳಿದ್ರು. ಸೊ ಹಾಗಾಗಿ ಅದಕ್ಕೆ ಏನ್ ವರ್ಕ್ ಮಾಡ್ಬೇಕು ನೋಡಿ, ಆ ತರ ಇರ್ತದೆ. ನನಗೆ ಜಾಸ್ತಿ ಅಲ್ಲ, ಈಗ ಸದ್ಯ ಅಷ್ಟು ಬೇಕು ಅಂತ. ಸೊ ಹಾಗಾಗಿ ಅವ್ರಿಗೆ ಏನ್ ಮಾಡ್ಬೇಕು, ನಿರಂತರವಾಗಿ ಒಂದಿಷ್ಟು ಕನ್ಸ್ಯೂಮರ್ನ ಮಾಡಿ, ರಿಟೇಲ್ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡಿ, ಮೀಟಿಂಗ್ಸ್ ಅನ್ನ ಮಾಡೋಣ. ಈ ರೀತಿಯಾಗಿ ಹೆಲ್ತ್ ಅಂಡ್ ವೆಲ್ತ್, ಹೆಲ್ತಿಗಾಗಿ ಬಂದ್ರ ವೆಲ್ತಿಗಾಗಿ ಬಂದ್ರ ಅಂತ. ಹೆಲ್ತ್ DXN ಗೆ ಜಾಯಿನ್ ಆದ ತಕ್ಷಣ ಹೆಲ್ತ್ ಸಿಗ್ತದೆ. ಆದ್ರೆ ಅವ್ರೇನೋ ಬಿಸಿ ಇದ್ದಾರೆ, ಅವ್ರಿಗೇನು ಬೇಕಾಗಿಲ್ಲ ಅಂದಾಗ ಅವರನ್ನ ನೀವೇನ್ ಮಾಡ್ಬೇಕು, ಕನ್ಸ್ಯೂಮರ್ ಅಂತ ಹೇಳ್ಬೇಕು. ನೆಕ್ಸ್ಟ್ ವೆಲ್ತಿಗಾಗಿ ಬಂದವ್ರು ಇದಾರೆ ನೋಡಿ, ಇವ್ರು ಬಹಳ ಇಂಪಾರ್ಟೆಂಟ್ ನಮ್ಗೆ. ಆ ವೆಲ್ತಿಗಾಗಿ ಬಂದವ್ರನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಗೈಡ್ ಮಾಡಿದ್ರೆ ನಿಮ್ಮ ನೆಟ್ವರ್ಕ್ ಬೆಳೀತದೆ. ಐಡೆಂಟಿಫೈ ದೇರ್ ಡ್ರೀಮ್ಸ್. ಎಲ್ಲರಿಗೂ ಆಸೆಗಳಿದೆ ಕಣ್ರಿ, ಎಲ್ಲರಿಗೂ ಇದೆ. ಆದ್ರೆ ಯಾರು ಓಪನ್ ಆಗಿ ಹೇಳಲ್ಲ. ಒಂದು ನಾನು ನನ್ನ ಅನುಭವ DXN ನಲ್ಲಿ ಇಮಿಡಿಯೇಟ್ ಆಗಿ ಹೇಳಲ್ಲ. ಡ್ರೀಮ್ ಇದೆ, ಆ ಡ್ರೀಮ್ ಗಳನ್ನ ಅವರು ಏನಾಗ್ಬಿಟ್ಟಿದೆ ಅಂದ್ರೆ ಆ ಡ್ರೀಮ್ ಗಳೆಲ್ಲ ಸತ್ತೋಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ನಿರಂತರ ಲೈಫ್ ಸ್ಟ್ರಗಲ್ ಅಲ್ಲಿ ಅದನ್ನೇ ಮರ್ತು ಬಿಟ್ಟಿದ್ದಾರೆ. ಅದನ್ನ ನಾವು ಡ್ರೀಮ್ ಅನ್ನ ಅವೇಕನ್ ಮಾಡ್ಬೇಕಾಗ್ತದೆ. ವಿತೌಟ್ ಡ್ರೀಮ್ ಇಲ್ಲಿ ನೀವು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಡ್ರೀಮ್ ಬೇಕೇ ಬೇಕು. ನನಗಿವತ್ತು ತುಂಬಾ ಪ್ಯಾಷನ್ ಆಗಿದೆ, ಜನರ ಜೀವನದಲ್ಲಿ ಒಂದೇನೋ ಒಂದು ಬದಲಾವಣೆಯನ್ನ ನಾವು ತರ್ತೇವೆ. ಇದರಲ್ಲಿ ಬಂದು ನಿಜವಾಗ್ಲೂ ಪ್ರಯೋಜನ ಪಡೆದ್ರು ಅಂತಾದ್ರೆ, ಒಂದು ಆರೋಗ್ಯದಿಂದ ಅವ್ರ ಆರೋಗ್ಯ ಪಡೆದ್ರೆ ಬ್ಲೆಸ್ಸಿಂಗ್ಸ್ ಇದೆ. ಅವ್ರ ವೆಲ್ತ್, ಅವ್ರೇನೋ ಮನೇಲಿ ಕಷ್ಟ ಇದೆ ಅದು ಪರಿಹಾರ ಆಯ್ತು ಅಂದ್ರೂ ಕೂಡ ನಮ್ಗೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ಯಾವಾಗ ಗೊತ್ತಾಯ್ತು, ಅವಾಗ ನಾವು ಸ್ಟ್ರಾಂಗ್ ಆದ್ವಿ. ಇಲ್ಲ, ಇನ್ನೂ ಚೆನ್ನಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನರನ್ನ ತರುವಂತ ಸ್ಕಿಲ್ಸ್ ನಮ್ಮಲ್ಲಿ ಬೇಕು ಅಂತ ಅನ್ಸ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ಡ್ರೀಮ್ ಇದೆ. ಡ್ರೀಮ್ ಅನ್ನ ನಾವು ಅವೇಕ್ ಮಾಡ್ಬೇಕಾಗ್ತದೆ, ನಾವೇ ಹೇಳ್ಬೇಕಾಗ್ತದೆ. ಆ ರೀತಿಯಲ್ಲಿದ್ದಾರೆ, ಡ್ರೀಮ್ ಗಳನ್ನ ಮರ್ತೇ ಬಿಟ್ಟಿದ್ದಾರೆ ಲೈಫ್ ನ ಸ್ಟ್ರಗಲ್ ಅಲ್ಲಿ. ಹಾಗಾಗಿ ನಾವು ಅದನ್ನ ನಿರಂತರವಾಗಿ ಹೇಳ್ತಾ ಹೋಗ್ಬೇಕು. ಇಮಿಡಿಯೇಟ್ ಅಂಡ್ ಲಾಂಗ್ ಡ್ರಾಫ್ಟ್ ಆಕ್ಷನ್ ಪ್ಲಾನ್. ಆಕ್ಷನ್ ಪ್ಲಾನ್ ಅಂತೂ ಆಗ್ಲೇಬೇಕು. ಸುಮ್ನೆ ಬಾಯಲ್ಲಿ ಹೇಳಿದ್ರೆ, ಇಲ್ಲಿ ಕುತ್ಕೊಂಡು ಕೇಳಿದ್ರೆ, ನಾನು 1 ಗಂಟೆ ಮೀಟಿಂಗ್ ಕೊಟ್ಟೆ, ಏನು ಯೂಸ್ ಆಗಲ್ಲ. ಏನು ಹೊರಗಡೆ ನಾವು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತೀವಿ, ಜನರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಹೊಸ ಜನರಿಗೆ ಹೇಳ್ತೀವಿ, ಅವಾಗ ಮಾತ್ರ ನಮ್ಮ ಏನು ಪ್ರಯತ್ನ ಸಾರ್ಥಕ ಆಗೋದು. ಸ್ಟೆಬಿಲೈಸ್ ಯುವರ್ ಗ್ರೂಪ್ ಅಂತ ಹೇಳಿದ್ರು. ಎಲ್ಲಾ ಗ್ರೂಪ್ ಅಲ್ಲೂ ಒಂದಿಷ್ಟು ಜನ ನಿಮ್ಮೊಂದಿಗೆ ಬಂದಾಗ ನೀವು ಆ ಗ್ರೂಪ್ ಪ್ರತಿಯೊಬ್ಬರಿಗೂ ಏನು ಬೇಕು ಅಂತ ಅವರಿಗೆ ಕೊಟ್ಟಾಗ ನಿಮ್ಮ ಗ್ರೂಪ್ ಸ್ಟ್ರಾಂಗ್ ಆಗ್ತದೆ, ನೀವು ಬೆಳಿತೀರಾ. ಕೋಚ್ ದೆಮ್ ಅಂತ ಹೇಳಿದ್ರು. ಪ್ರತಿಯೊಬ್ಬರಿಗೂ ಈಗ ಅದನ್ನೇ ಹೇಳಿದ್ವಿ, ಕೋಚ್ ಮಾಡಬೇಕು. ಟೀಚ್ ದೆಮ್ ಹೌ ಟು ಸ್ಟಾರ್ಟ್ ದೇರ್ ಬಿಸ್ನೆಸ್. ಯಾವ ರೀತಿಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನೇನ್ ಮಿಸ್ಟೇಕ್ಸ್ ಆಗ್ತಾ ಇದೆ. ಟೀಚ್ ದೆಮ್ ಅಬೌಟ್ ದ ಕಂಪನಿ ಪ್ರಾಡಕ್ಟ್ಸ್ ಅಂಡ್ ರೀಡ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಸೇಲ್ಸ್ ಕಿಟ್. ನೋಡಿ, ನಾವು ಜಾಯಿನ್ ಆಗುವಾಗ ಬುಕ್ ಅನ್ನ ಕೊಡಿ ಅಂತ ಹೇಳ್ತೀವಿ. ಆ ಕಂಪನಿ ಬಗ್ಗೆ ಇರ್ಬೋದು, ಪ್ರಾಡಕ್ಟ್ಸ್ ಬಗ್ಗೆ ಇರ್ಬೋದು, ಅವರೆಲ್ಲ ತಿಳ್ಕೊಂಡ್ರು ಅಂದ್ರೆ ನಮ್ ಕೆಲಸ ತುಂಬಾ ಈಸಿ ಆಗ್ಬಿಡುತ್ತೆ. ಏನು ತಿಳ್ಕೊಳ್ಳಿಲ್ಲ ಅಂದ್ರೆ ಇಲ್ಲೆಲ್ಲ ಕೆಲವರು ಬರ್ತಾರೆ, ಮೇಡಮ್ ಇಷ್ಟೆಲ್ಲ ಇದೆಯಾ, ನಮ್ಗೆ ಯಾರೋ ಜಾಯಿನ್ ಮಾಡಿದ್ರು ಹೇಳಲೇ ಇಲ್ಲ, ಎಷ್ಟೋ ವರ್ಷ ಆಯ್ತು ಜಾಯಿನ್ ಆಗಿ, ನಮ್ಗೆ ಇದೆಲ್ಲ ಗೊತ್ತೇ ಇಲ್ಲ. ನಿಜವಾಗ್ಲೂ ಬೇಜಾರಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನಾವು ಅವ್ರನ್ನ ಗೈಡ್ ಮಾಡ್ಲೇಬೇಕು. ಕ್ಯಾಡಿ ದೆಮ್, ಟೀಚ್ ದೆಮ್ ದ ಸ್ಕಿಲ್ಸ್ ಆಫ್ ಪ್ರಾಸ್ಪೆಕ್ಟಿಂಗ್ ಟು ಪ್ರಿಪೇರ್ ದರ್ ಹಾಟ್ ಲಿಸ್ಟ್. ನೋಡಿ, ಎಲ್ಲರಿಗೂ ಕೂಡ ಒಂದು ಸ್ಕಿಲ್ ಅನ್ನ ನಾವು ಕಲಿಸ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಜನರನ್ನ ತರೋದು ಈಸಿ. ಜನರನ್ನ ತರಬೇಕಾದ್ರೆ ಸ್ಕಿಲ್ಸ್ ಬೇಕೇ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಇವ್ರಿಗೇನೋ ಪ್ರಾಫಿಟ್ ಇದೆ, ಇವ್ರೇನೋ ಬಿಸ್ನೆಸ್ ಸಲುವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಏನೇನೋ ಕಲ್ಪನೆಯಲ್ಲಿ ಜನ ಇರ್ತಾರೆ. ಈಸಿಲಿ ಎಷ್ಟೊಂದು ನಿಮ್ಮ ಹಿಂದೆ ಬರುವುದಿಲ್ಲ. ನಿಮ್ಮ ಸ್ಕಿಲ್ಸ್ಗಳು ಇದ್ದಾಗ ಮಾತ್ರ ಜನ ಬರ್ತಾರೆ. ಹೆಲ್ಪ್ ದೆಮ್ ಪ್ಲಾನ್ ಆರ್ ಹೌ ಟು ಅಪ್ರೋಚ್ ದೇರ್ ಪ್ರಾಸ್ಪೆಕ್ಟ್. ಯಾವ ರೀತಿ ಪ್ರಾಸ್ಪೆಕ್ಟ್ ನ ಯಾವಾಗ ಅವರಿಗೆ ಫೋನ್ ಮಾಡಬೇಕು, ಯಾವ ರೀತಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ಯಾವ ರೀತಿ ಅವರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ನಮ್ಮ ಲೀಡರ್ ಜೊತೆ ಬರ್ತಾ ಇದ್ದೀನಿ ಅಂತ ಹೇಳಿ ಅವರ ಟೈಮ್ ಅನ್ನ ತಗೊಂಡು ಯಾವ್ಯಾವ ಟೈಮಿಗೆ ಹೋಗೋದು, ಡಿಸ್ಟರ್ಬ್ ಮಾಡೋದು, ನೀವು ಹೇಳೋದು, ಅದೆಲ್ಲ ವರ್ಕ್ ಆಗಲ್ಲ. ಬಟ್ ಇದನ್ನೆಲ್ಲ ನೀವು ಮಾಡಿದಾಗ ಅಸಿಸ್ಟ್ ದಮ್ ಇನ್ ಸೆಟ್ಟಿಂಗ್ ಅಪ್ ಅನ್ ಅಪಾಯಿಂಟ್ಮೆಂಟ್. ಅದೇ ನಾನು ಹೇಳಿದ್ನಲ್ಲ, ಅಪಾಯಿಂಟ್ಮೆಂಟ್ ಎಲ್ಲರಿಗೂ ಮಾರ್ನಿಂಗ್ ಟೈಮು, ಮಧ್ಯಾಹ್ನ ರೆಸ್ಟಿಂಗ್ ಅವರ್ಸು ಎಲ್ಲ ಇರ್ತದೆ. ಅವ್ರದ್ದೆಲ್ಲ ಏನು ಕೇಳ್ಕೊಂಡ್ಬಿಟ್ಟು ರುಟೀನ್ ಅನ್ನ ಒಂದು ಫೋನ್ ಮಾಡಿಬಿಟ್ಟು ನಾವು ಹೋಗ್ಬೇಕು. ಅವಾಗ ನೋಡಿ ಎಲ್ಲ ಅವ್ರ ಟೈಮು ವೇಸ್ಟ್ ಆಗಲ್ಲ, ನಮ್ದು ವೇಸ್ಟ್ ಆಗಲ್ಲ. ಅಕಂಪನಿ ದೆಮ್ ಟು ದ BOM ಗೆ ಅವರಿಗೆ ಆಹ್ವಾನವನ್ನ ಮಾಡಬೇಕು. ಶೋ ದೆಮ್ ಹೌ ಟು ಟೇಬಲ್ ಕ್ಲೋಸಿಂಗ್. ನಮ್ಮ ಒಂದು ಟೀಮ್ ನಲ್ಲಿ ಕ್ಲೋಸಿಂಗ್ ಮಾಡೋದು ಹೇಗೆ, ಎಲ್ಲ ಮಾಡಿರ್ತೀವಿ ನಾವು, ಲಾಸ್ಟ್ ಕ್ಲೋಸಿಂಗ್ ನಮ್ಗೆ ಬರೋದೇ ಇಲ್ಲ. ಕ್ಲೋಸಿಂಗ್ ಗೊತ್ತಾಗ್ಲೇಬೇಕು, ಅದಾಗ್ಲೇಬೇಕು. ಲಾಸ್ಟ್ಗೆ ಎಲ್ಲ ನೀವು ಹೇಳಿದ್ಮೇಲೆ ಇನ್ನೂ ಡೌಟ್ಸ್ ಇದೆಯಾ ಅಂತ ಕೇಳಿದ್ಮೇಲೆ ನೀವು ಸುಮ್ಮನೆ ಇರಬಾರ್ದು, ಪೇಪರ್ನ ಸೈನ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಕೊಡಿ ಅಂತ. ನೋಡಿ, ಆ ಮಟ್ಟಕ್ಕೆ ನಾವು ಹೋದಾಗ ಅಲ್ಲಿ ಏನಾಗ್ತದೆ ಅಂತೆ, ಸಾರ್ಥಕ ಆಗ್ತದೆ. ಚಾಲೆಂಜ್ ದೆಮ್, ಟೆಲ್ ದೆಮ್ ಟು ಎಕ್ಸೆಪ್ಟ್ ರಿಜೆಕ್ಷನ್. ನೋಡಿ, ಹೇಳ್ಬಿಟ್ರು, ರಿಜೆಕ್ಷನ್ ಅನ್ನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ನಿಮ್ ಟೀಮಿಗೆ ನೀವು ಹೇಳಲೇಬೇಕು ಅಂತ. ಯಾಕೆಂದ್ರೆ ನಾವು ಸ್ಟ್ರಾಂಗ್ ಆಗ್ಬೇಕು. ರಿಜೆಕ್ಷನ್ ಬಂದೇ ಬರ್ತದೆ.
ಬೇಡ, ನಮ್ಮ ಮನೇಲಿ ಬೇಡ ಅಂದ್ರು, ಕಾಸ್ಟ್ಲಿ ಅಂದ್ರು, ಇದೆಲ್ಲ ಏನಂದ್ರು, ಇದು ಚೈನ್ ಸಿಸ್ಟಮ್ ಅಂದ್ರು, ಅಯ್ಯೋ ಸೋ ಮೆನಿ ರಿಜೆಕ್ಷನ್ಸ್ ಬಂದಿದೆ ನಮ್ಗೆ. ಸೊ ಹಾಗಾಗಿ ಆ ರಿಜೆಕ್ಷನ್ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಗಟ್ಟಿಯಾಗಿರ್ಬೇಕು, ಬೇಜಾರು ಮಾಡ್ಕೊಳ್ಬಾರ್ದು. ಮೊನ್ನೆ ನನ್ನ ಹತ್ರ ಒಬ್ರು 5,000 ರೂಪಾಯಿ ಪ್ರಾಡಕ್ಟ್ ತಗೊಂಡು 4,000 rupees ಪ್ರಾಡಕ್ಟ್ ನ ವಾಪಸ್ ಕೊಟ್ಟು, ಹ್ಯಾಪಿಲಿ ಐ ಅಕ್ಸೆಪ್ಟೆಡ್. ಆ ಫೋನ್ ಪೇ ಮಾಡಿದ ಅಮೌಂಟ್ ಅನ್ನು ಕೂಡ ವಾಪಸ್ ಕೊಟ್ಟೆ, ಏನು ಬೇಜಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಾಗಿಲ್ಲ, ಆದ್ರೆ ಇಟ್ಕೊಂಡಿರೋ ಪ್ರಾಡಕ್ಟ್ ನಲ್ಲಿ ಮುಂದೆ ಫುಲ್ ಬೈ ಮಾಡ್ತಾರೆ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ಆ ಒಂದು ಲೆವೆಲ್ ನಾವು ರೀಚ್ ಆಗ್ಬೇಕಾಗ್ತದೆ, ಅಕ್ಸೆಪ್ಟ್ ಮಾಡ್ಬೇಕಾಗ್ತದೆ ಅದನ್ನು. ಇನಿಷಿಯಲ್ ಇನ್ಕಮ್ ಕಮ್ಸ್ ಫ್ರಮ್ ರಿಟೇಲಿಂಗ್. ನೋಡಿ, ರಿಟೇಲಿಂಗ್ ದುಡ್ಡು ಬರಲ್ಲ ಅಂತ ಹೇಳ್ಬಿಡ್ತಾರೆ, ಏನ್ ಮಾಡೋಣ, ದುಡ್ಡು ಬರ್ತಾ ಇಲ್ಲ. ರಿಟೇಲ್ ಪ್ರಾಫಿಟ್ ನಲ್ಲಿ ನಿಮ್ಗೆ ಕೈ ತುಂಬಾ ಹಣ ಆಗ್ತದೆ. MRP ಗೆ ಪ್ರಾಡಕ್ಟ್ ಅನ್ನ ಕೊಡಿ, ನಿಮ್ಮ ಮನಸ್ಸಿದ್ರೆ. ನಾನು ಎಲ್ಲರಿಗೂ ಹೇಳ್ತಾ ಇರ್ತೇನೆ, MRP ಗಿಂತ ಕಡಿಮೆ ಕೊಡಬೇಡಿ, 5-10 ರೂಪಾಯಿ ಬೇಕಾದ್ರೆ ಬಿಡಿ. MRP ಗೆ ಕೊಟ್ರೆ ಮಾತ್ರ ನೀವು ಹೊಸಬ್ರು ಸರ್ವೈವ್ ಆಗ್ತೀರಾ. ಅವ್ರಿಗೊಂದು ದುಡ್ಡು ಬರ್ಬೇಕಂತ ಆಸೆ ಇರ್ತದಲ್ವಾ. ನಾವೇನಿಲ್ಲ, DP ಗೆ ಕೊಟ್ಟು ಬರೋದು. ಕೆಲವೊಬ್ರು ರೇಟೇ ಗೊತ್ತಿಲ್ಲ, DP ಗಿಂತ ಕಡಿಮೆ ಕೊಟ್ಬಿಡೋದು, ಎಲ್ಲ ಆತರ ಮಾಡ್ಕೊಳ್ಬಾರ್ದು. ಅವ್ರನ್ನ ಸ್ವಲ್ಪ ನಾವು ಗೈಡ್ ಮಾಡ್ತಾ ಇರ್ಬೇಕು, ಈ ತರ ಎಲ್ಲ ಮಾಡ್ಬೇಡಿ ಅಂತ. ಸ್ಟೇಬಲ್ ಅಂಡ್ ರಿಲಯಬಲ್ ಇನ್ಕಮ್ ಕಮ್ಸ್ ಫ್ರಮ್ ಸ್ಪಾನ್ಸರಿಂಗ್. ನೋಡಿ, ನಿಮ್ಗೆ ನಿರಂತರವಾಗಿ ಜಾಸ್ತಿ ಬೋನಸ್ ಬರ್ಬೇಕಂತ ಹೇಳಿದ್ರೆ ರಿಕ್ರೂಟ್ಮೆಂಟ್ ಅನ್ನ ಮಾಡಿ. ಜನ ಇವತ್ತು ಏನೇನೋ ಜಾಬ್ ಅದು ಇದು ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಅವರಿಗೆ ಕರೆಕ್ಟ್ ಆಗಿ ಕೂತು ಪ್ಲಾನ್ ಹೇಳ್ಬಿಟ್ಟು ನಾವು ಸ್ಪಾನ್ಸರಿಂಗ್ ಅನ್ನ ಮಾಡೋಣ. ಸ್ಪಾನ್ಸರಿಂಗ್ ಟೋಟಲ್ ಕರ್ನಾಟಕದಲ್ಲೇ ಡೌನ್ ಆಗಿದೆ. ಸ್ಪಾನ್ಸರಿಂಗ್ ಅಂತ ಕಂಪನಿ ಬಬ್ಬೆ ಹೊಡಿತಾ ಇದೆ. ಸೊ ನಾವು ಕೂಡ ಹೆಚ್ಚೆಚ್ಚು ರಿಕ್ರೂಟ್ಮೆಂಟ್, ಹೊಸ ಜನರನ್ನ ಇರ್ಬೋದು, ತರೋದು ಕಷ್ಟ ಆಗ್ಬೋದು. 10 ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಬ್ರು ಬರ್ಬೋದು, ತೊಂದ್ರೆ ಇಲ್ಲ. ಆದ್ರೆ 10 ಜನರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದೀವಿ ಅನ್ನೋ ಖುಷಿ ಇರ್ಬೇಕು ನಮ್ಗೆ, ಅದರಲ್ಲಿ ಅನುಭವ ಇದೆ. ಅದು ಮುಂದೆ ನಮ್ಗೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಸಕ್ಸಸ್ಗೆ ಬುನಾದಿ ಅದು. ಹಾಗಾಗಿ ನಾವು ಏನ್ ಮಾಡ್ಬೇಕು, ಇಲ್ಲಿ ಅಂಜಬಾರದು, ಹೇಳ್ತಾ ಹೋಗ್ಬೇಕು. ಹ್ಯಾವ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಮೇಂಟೈನಿಂಗ್ 3,000 PV. 3,000 PV ಯಾಕೆ ಮಾಡ್ಬೇಕು ಪ್ರಶ್ನೆ ಬಂದ್ಬಿಡ್ತದೆ. PV ಯಾಕ್ರಿ ಮಾಡ್ಬೇಕು? ನನಗೊಬ್ರು ಕೇಳಿದ್ರು, PV ಯಾಕ್ರಿ ಮಾಡ್ಬೇಕು? ನಮ್ಮ ಡೌನ್ ಅಲ್ಲಿ ಯಾರೋ ಅವ್ರಿಗೆ ಕರೆಕ್ಟ್ ಆಗಿ ನಾವು ಇದನ್ನ ಕೊಟ್ಟಿರ್ಲಿಲ್ಲ. ಕಡೆಗೆ ನಾನು ಹೇಳಿದೆ, ಒಂದು ಬಿಸ್ನೆಸ್ ಅಂತ ಮಾಡುವಾಗ ನೀವು 3,000 PV ನಿಮ್ಮ ಹತ್ರ ಕನ್ಸ್ಯೂಮರ್ಸ್ ಇದ್ದಾಗ, ಒಂದು 10,000 ಟ್ರಾನ್ಸಾಕ್ಷನ್ ನಿಮ್ಮಲ್ಲಿ ಆಗ್ತಾ ಇದೆ ಅಂದಾಗ ನೀವು DX ಅಂದರು ನೆಟ್ವರ್ಕರ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ವೆಲ್ತ್ ಕ್ರಿಯೇಷನ್ಗೆ ಯಾರೆಲ್ಲ ಬಂದಿದ್ದೀರಾ, 3,000ನೇ ಅಲ್ಲ, 5,000 ಮಾಡಿ, 10,000 ಮಾಡಿ. ಅಂದ್ರೆ ಅಷ್ಟಷ್ಟು ಕನ್ಸ್ಯೂಮರ್ಸ್ ನಿಮ್ಮ ಹತ್ರ ಇದ್ದಾಗ ಇದು ಸಾಧ್ಯ ಇದೆ. ನೆಟ್ವರ್ಕ್ ಬಿಲ್ಡಿಂಗ್ ಟೇಕ್ಸ್ ಟೈಮ್ ಬಟ್ ಈಲ್ಸ್ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್. ನೋಡಿ, ನಿಮ್ಗೆ ಇವತ್ತು ನಿರಂತರ ಕಷ್ಟ ಆಗ್ಬೋದು, ಜನರನ್ನ ತರೋದು ಕಷ್ಟ ಆಗ್ಬೋದು, ಹೇಳೋದು ಕಷ್ಟ ಆಗ್ಬೋದು, PV ಕಷ್ಟ ಆಗ್ಬೋದು. ಆದರೆ ಮುಂದೆ ಒಂದು ದಿನ ನೀವೊಂದು 6 ಜನ, ಸರ್ ಹೇಳ್ತಾರೆ, 6 ಜನ ಕಮಿಟೆಡ್ ಪೀಪಲ್ ನಿಮ್ಗೆ ಸಿಕ್ಬಿಟ್ರು ಅಂತ ಹೇಳಿದ್ರೆ ನೀವು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಆವಾಗ ನಿಮ್ಮ ನೆಟ್ವರ್ಕ್ ದೊಡ್ಡದಾಗಿ ಬೆಳೀತದೆ. ನೆಟ್ವರ್ಕ್, ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೆಟ್ವರ್ಕ್ ಯಾವ ರೀತಿ ಹೋಗ್ತದೆ ನಿಮ್ಗೂ ಗೊತ್ತಿಲ್ಲ. ಯಾರೋ ಒಬ್ರು ಬಂದ್ಬಿಟ್ಟು ಅದು ಎಲ್ಲೋ ಹೋಗಿ ಟಚ್ ಆಗ್ತದೆ, ಆ ರೀತಿಯಲ್ಲಿ ಸ್ಪೀಡ್ ಅಪ್ ಆಗ್ಬಿಡ್ತದೆ. ಸೊ ಆವಾಗ ನೋಡಿ, ನೀವು ಅದನ್ನ ನಾವೇನ್ ಹೇಳ್ತಾ ಇದೀವಿ ಅದು ಕರೆಕ್ಟು. ಹಾಗಾಗಿ ಹೇಳುವುದನ್ನ ನಿಲ್ಲಿಸಬಾರ್ದು, ಪೇಷನ್ಸ್ ಅನ್ನ ಕಳ್ಕೊಳ್ಬಾರ್ದು, ರಿಜೆಕ್ಷನ್ಸ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ಲೇಬೇಕು. ಆವಾಗ ನಮ್ಗೆ ಖಂಡಿತವಾಗಿನೂ ಸಕ್ಸಸ್ ಸಾಧ್ಯ ಇದೆ. ರಿವಾರ್ಡ್ ಮಂತ್ಲಿ ಫಾರ್ ಅಚೀವ್. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾವೇನು ಅಂತ ಹೇಳಿದ್ರೆ ರಿವಾರ್ಡ್ಸ್ ಇಸ್ ಮೋಸ್ಟ್ ಮಾಡ್ಲೇಬೇಕು. 3,000 PV ಮಾಡಿದರೆ, ಹೊಸದಾಗಿ ಬಂದು 3,000 PV ಮಾಡಿದ್ರೆ ಅಂದ್ರೆ ಅವರಿಗೆ ರಿವಾರ್ಡ್ ಅನ್ನ ಮಾಡ್ಲೇಬೇಕು ನಾವು. ಕ್ವಾರ್ಟರ್ಲಿ ಫಾರ್ ಎ ಕನ್ಸಿಸ್ಟೆನ್ಸಿ ಮೇಂಟೈನಿಂಗ್ 3,000 PV, ಕಂಟಿನ್ಯೂಸ್ 3,000 PV. ಮೊನ್ನೆ ನಾವು ಕಂಟಿನ್ಯೂಸ್ ಆಗಿ 3,000 PV ಮಾಡಿದವ್ರಿಗೆ ಅಂತೇಳಿ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಅವ್ರಿಗೊಂದು ಫ್ಲವರ್ ನ ಕೊಟ್ಬಿಟ್ಟು, ಈ ಕನ್ಸಿಸ್ಟೆನ್ಸಿಯನ್ನ, ಈ ಎನರ್ಜಿಯನ್ನ ಕಳ್ಕೊಳ್ಬೇಡಿ, ಇದನ್ನ ಮೇಂಟೈನ್ ಮಾಡಿ ಅಂತ ಹೇಳಿದ್ವಿ. ಈ ರೀತಿಯಾಗಿ ನಾವು ಹೋಗ್ತಾ ಇರ್ಬೇಕು. ಆಪ್ಟೈನಿಂಗ್ ರಿಕ್ರೂಟ್ಸ್ ಆನ್ಯುವಲ್ ಆರ್ಗನೈಸ್ ಅನ್ ಇವೆಂಟ್ ದಟ್ ವಿಲ್ ಕಾನ್ಸಂಟ್ರೇಟ್ ಆನ್ ಯುವರ್ ಪೀಪಲ್ಸ್ ಎಫರ್ಟ್. ಇದು ಕಂಪನಿ ಕೂಡ ಆರ್ಗನೈಸ್ ಮಾಡ್ತದೆ. ಕಂಪನಿಯಲ್ಲಿ ಡಿಲೇ ಆದ್ರೆ ನಾವೇ ಕೂಡ ಒಂದು ಆರ್ಗನೈಸ್ ಮಾಡಿ ನಮ್ಮ ಟೀಮ್ ಅನ್ನ ಏನ್ ಮಾಡ್ಬೇಕು, ಹುರಿದುಂಬಿಸ್ಬೇಕು. ಅವರಿಗೆ ನಾವು ಅವರ ಎಫರ್ಟ್ ಹಾಕಿ ಮಾಡಿದ್ದಾರೆ. 1,000 PV ಮಾಡಿದವರು ಕೂಡ ಇಂಪಾರ್ಟೆಂಟ್ ನಮ್ಗೆ, 500 PV ಮಾಡಿದವರು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇವತ್ತು ಅದನ್ನ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅವರು ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಎಫರ್ಟ್ಗೆ ನಾವು ಏನ್ ಮಾಡ್ಬೇಕು, ಸನ್ಮಾನವನ್ನ ಮಾಡ್ಲೇಬೇಕು. ಡಿಸಿಪ್ಲಿನ್ ದೆಮ್ ಅಂತ ಹೇಳಿದ್ರು. ರೂಲ್ಸ್ ಅಂಡ್ ರೆಗ್ಯುಲೇಷನ್, ಎಥಿಕ್ಸ್ ಆಫ್ ದ ಕಂಪನಿ ಎಲ್ಲವನ್ನು ನಾವು ಹೇಳಿಕೊಡ್ಬೇಕು. ಟೀಚ್ ದೆಮ್ ಟು ಅಬೈಡ್ ಆನ್ ಇಟ್. ಅದರ ಮೇಲೆ ನಾವು ಏನಾಗ್ಬೇಕು, ಆ ಒಂದು ಶಿಸ್ತಿಗೆ ನಾವು ಭದ್ರ ಆಗಿರ್ಬೇಕು. ಆವಾಗ ಮಾತ್ರ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಸಕ್ಸಸ್ ಸಾಧ್ಯ ಇದೆ. ಇಲ್ಲ ಅಂದ್ರೆ ನೋಡಿ, ನಿಮ್ಗೆ ಹೆಡ್ಡೇಕ್ ಆಗ್ಬಿಡ್ತದೆ, ನೀವು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಗೆಟ್ ದ ಅಟೆನ್ಷನ್ ಆಫ್ ದೋಸ್. ಯಾರು ತಪ್ಪು ಮಾಡಿದರೆ ಅವರನ್ನ ಅಟೆನ್ಷನ್ ಅನ್ನ ನೀವು ಪ್ರೀತಿಯಿಂದ ಅವರಿಗೆ ಹೇಳಿ. ಗೊತ್ತಿಲ್ಲದೆ ಮಿಸ್ಟೇಕ್ಸ್ ಮಾಡ್ತಾರೆ. ಯಾರು ಗೊತ್ತಿದ್ದು ಪದೇ ಪದೇ ಮಾಡಿದ್ರೆ ನೀವು ಮ್ಯಾನೇಜ್ಮೆಂಟ್ ಇದೆ,
ಮತ್ತೆ ಎಲ್ಲ ಲೀಡರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಯಾರೋ ಗೊತ್ತಿಲ್ಲದೆ ಏನೋ ಮಾಡಿದ್ರು ಅಂದ್ರೆ ಅವರಿಗೆ ಪ್ರೀತಿಯಿಂದ ಕರೆದು ಈ ರೀತಿ ಮಾಡೋ ಆಗಿಲ್ಲ ಅಂತ ಹೇಳಿ ನೀವು ಏನ್ ಮಾಡ್ಬೇಕು, ತಿಳಿಸಿಕೊಡ್ಬೇಕು. ಪ್ರಾಸ್ಪೆಕ್ಟಿಂಗ್ ರ್ಯಾಂಡಮ್ಲಿ ಲಿಸ್ಟ್ ನೇಮ್ಸ್ ಆಫ್ ಪೀಪಲ್ ಯಾರ್ಯಾರು ನಿಮ್ಗೆ ಗೊತ್ತಿದ್ದಾರೆ ಲಿಸ್ಟ್ ಮಾಡಿ. ಹೊಸದಾಗಿ ಜಾಯಿನ್ ಆದವ್ರಿಗೆ ನಾವು ಅದನ್ನೇ ಹೇಳ್ತೀವಿ. ನೀವು ಹೇಳ್ಬೇಕು ಅರೇಂಜ್ ಲಿಸ್ಟ್ ಅಕಾರ್ಡಿಂಗ್ ಟು ಪ್ರಾಕ್ಸಿಮಿಟಿ ಬಿಫೋರ್ ಅಫಿನಿಟಿ ಅಂತ. ಯಾರು ನಿಮ್ ಹತ್ರದಲ್ಲಿದ್ದಾರೆ ಅವ್ರದ್ದೆಲ್ಲ ನೀವೇನ್ ಮಾಡ್ಬೇಕು, ಎವ್ರಿ ಡೇ ಮೀಟ್ ಆಗ್ತಾ ಇದ್ದೀರಾ ಅಂತವ್ರದ್ದು ಲಿಸ್ಟ್ ಅನ್ನ ಮಾಡಿ ಅವರಿಗೆ ತಕ್ಷಣ ಕೊಡಿ. ಕೀಪ್ ಆನ್ ಅಪ್ಡೇಟಿಂಗ್ ಯುವರ್ ಲಿಸ್ಟ್. ಆ ಲಿಸ್ಟ್ ನೋಡಿ ಎಂಡ್ ಆಗ್ಬಾರ್ದು. ಆ ಲಿಸ್ಟ್ ಹೊಸದಾಗಿ ಜಾಯಿನ್ ಆದವ್ರಿಗೆ ಅಂತಲ್ಲ, ನಿರಂತರ. ಇವತ್ತು SN ಶೆಟ್ಟಿ ಸರ್ ಡೈರಿ ತೋರಿಸ್ತಾರೆ ನೋಡಿ ಹೆಂಗ್ ಅಪ್ಡೇಷನ್ ಇದೆ ಅಂತ. ಯಾವೊಂದ್ ಫಂಕ್ಷನಿಗೆ ಹೋಗ್ರಿ, ಎಲ್ಲೇ ಹೋಗ್ರಿ, ಹೊಸ ಹೊಸ ಜನ ಬೇಕು ನಮ್ಗೆ, ಹೊಸ ಹೊಸ ಫೋನ್ ನಂಬರ್ಸ್ ನೀವು ಒಂದು ಡೈರಿ ಮಾಡ್ಬಿಟ್ಟು ಅದರಲ್ಲಿ ಮೇಂಟೈನ್ ಮಾಡಿ. ನಾವು ಕೂಡ ಮಾಡಿದ್ದೇವೆ, ಸಾಕಷ್ಟು ಜನ ಇದ್ದಾರೆ. ಅವರಿಗೆಲ್ಲ ಕಾಂಟ್ಯಾಕ್ಟ್, ಅವರಿಗೆಲ್ಲ ಫಂಕ್ಷನ್ಗಳಿದ್ದಾಗ ಇನ್ವೈಟ್ ಮಾಡೋದು, ಆ ಒಂದು ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡೋದು, ಅವರಿಗೆ ಏನೋ ವಿಶಸ್ ಕಳ್ಸೋದು, ಈ ರೀತಿಯಲ್ಲಿ ನಾವು ಹೋಗ್ತಾ ಇದ್ರೆ ಮುಂದೊಂದು ದಿನ ಖಂಡಿತವಾಗಿಯೂ ದೊಡ್ಡದಾಗಿ ಬೆಳಿಲಿಕ್ಕೆ ಅವಕಾಶ ಇದೆ. ಆಸ್ಕ್ ರೆಫರಲ್ ಫ್ರಮ್ ಇಮಿಡಿಯೇಟ್ ಪ್ರಾಸ್ಪೆಕ್ಟ್ಸ್. ಅವ್ರ ಆ ಒಂದು ಏನ್ ಪ್ರಾಸ್ಪೆಕ್ಟಿಂಗ್ ಮಾಡಿರ್ತೀರಾ ಅವ್ರ ಹತ್ರ ರೆಫರೆನ್ಸಸ್ ಅನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಆಲ್ವೇಸ್ ಲುಕ್ ಫಾರ್ ಅಪಾರ್ಚುನಿಟಿ ಟು ಮೀಟ್ ನ್ಯೂ ಪೀಪಲ್. ಹೊಸ ಹೊಸ ಜನರನ್ನ ಮೀಟ್ ಆಗ್ಲಿಕ್ಕೆ ಅಪಾರ್ಚುನಿಟಿಯನ್ನ ನೋಡ್ತಾ ಇರ್ಬೇಕು. ಯಾರು ಯಾವುದೇ ಫಂಕ್ಷನ್ ಕರೆದ್ರೂ ಹೋಗದೇ ಇರಬೇಡಿ. ನೋಡಿ LIC ಅವರು ಎಲ್ಲೂ ಬಿಡಲ್ಲ, ಯಾವ ಫಂಕ್ಷನ್ ಇದು ಎಲ್ಲ ನಾನು ನೋಡಿದ್ದೇನೆ. ಯಾಕಂದ್ರೆ ತುಂಬಾ ಜನ ಇದ್ದಾರೆ ನನ್ನ ಪರಿಚಯದಲ್ಲಿ. ಅಲ್ಲಿ ಹೋಗ್ಬಿಟ್ಟು ಹೇಳಕ್ ಒಂದ್ ಮಗು ಹುಟ್ಟಿದ್ರೆ ನಾಮಕರಣಕ್ಕೆ ಕರೆದ್ರೆ ಅವ್ರು ಬಂದ್ಬಿಟ್ಟು ಅಲ್ಲಿ ಆಗ್ಲೇ ನಮ್ಮನೆಗೆ ಸುಮಾರು ಜನ ಬಂದಿದ್ರು. ಸೊ ಹಾಗಾಗಿ ಪಾಲಿಸಿ ಮಾಡಿ ಅಂತ ಹೇಳ್ಬಿಟ್ಟು ನೋಡಿ. ಈ ತರ ನಾವು ಕೂಡ ಹೇಳ್ಬೋದಲ್ವಾ, ಚಬಿ ಬೇಬಿ ಆಯಿಲ್ ಇದೆ, ಟ್ಯಾಲ್ಕಮ್ ಪೌಡರ್ ಇದೆ, ನಮ್ದು ಸಾಕಷ್ಟು ಪ್ರಾಡಕ್ಟ್ಗಳಿದೆ ನೋಡಿ. ಆ ತರ ಅಪಾರ್ಚುನಿಟಿಯನ್ನ ಯೂಸ್ ಮಾಡ್ಕೊಂಡ್ರೆ ಈಸಿ DXN. ಸೊ ಹಾಗಾಗಿ ನಾನು ಹೇಳೋದು, ರಿಟೇಲಿಂಗ್, ಅರೇಂಜ್ ಯುವರ್ ಕ್ಯಾಲೆಂಡರ್ ಆಫ್ ವಿಸಿಟ್, ಡಿಟರ್ಮೈನ್ ಯುವರ್ ಪ್ರಾಸ್ಪೆಕ್ಟಸ್ ನೀಡ್ ಬಿಫೋರ್ ವಿಸಿಟಿಂಗ್. ಇದನ್ನೆಲ್ಲ ನಾನು ಹೇಳಿದೆ ನಿಮ್ಗೆ. ಯಾವುದೇ ವಿಸಿಟ್ ಅನ್ನ ನೀವು ಮಾಡಿದಾಗ, ಯಾವುದೇ ಪ್ರಾಡಕ್ಟ್ ಅನ್ನ ಕೊಟ್ಟಾಗ ಡೇಟ್ ಬರ್ದ್ ಹಾಕಿ. ಜನ ಒಂದ್ ಪೇಸ್ಟ್ ತಗೊಳ್ತಾರೆ, ಆಮೇಲೆ ಇನ್ನೊಮ್ಮೆ ಕಾಲ್ ಬರುದಿಲ್ಲ ಅಂತ ಹೇಳ್ತೀರಾ ನೀವು. ನೀವೇ ಎಚ್ಚರಿಸಿ, ತುಂಬಾ ದಿನ ಆಯ್ತಲ್ವಾ ಪೇಸ್ಟ್ ತಗೊಂಡು, ನೀವು ಬೇಕಾಗಿತ್ತ ಅಂತ. ಹೌದು ಬೇಕಾಗಿತ್ತು ಮೇಡಮ್, ಖಾಲಿ ಆಗಿದೆ. ಅವ್ರೇನೋ ಬ್ಯುಸಿಯಲ್ಲಿ ನಿಮ್ಗೆ ಕಾಲ್ ಮಾಡ್ಲಿಕ್ಕೆ ಮರ್ತಿರ್ಬೋದು, ಅಥವಾ ಈ ಸಿಸ್ಟಮ್ ಏನೋ ಅಂಗಡಿಯಲ್ಲಿ ಸಿಗತ್ತೆ, ಇವ್ರ ಹತ್ರ ಹೋಗ್ತೇವೆ, ಏನೇನೋ ಇರುತ್ತೆ. ಜನ ಎಲ್ಲ ಒಂದೇ ತರ ಇರಲ್ಲ. ಡೋಂಟ್ ಮಿಸ್ ಎ ಸಿಂಗಲ್ ಪರ್ಸನ್ ಫ್ರಮ್ ಯುವರ್. ನಿಮ್ ಲಿಸ್ಟ್ ಅಲ್ಲಿ ಯಾರು ಮಿಸ್ ಆಗಿ ಹೋಗ್ಬಾರ್ದು, ಎಲ್ಲರನ್ನೂ ಟಚ್ ಮಾಡ್ಬೇಕು. ಒಂದೇ ಅವರು ಬಿಸ್ನೆಸ್ ಗೆ ಬರ್ಬೇಕು, ಒಂದೇ ಪ್ರಾಡಕ್ಟ್ ಕನ್ಸ್ಯೂಮರ್ ಆಗ್ಬೇಕು, ಎರಡ್ ರೀತಿ ಇರ್ಬೇಕು. ಪ್ರೆಸೆಂಟ್ ಪ್ರಾಡಕ್ಟ್ ಅಡ್ವಾಂಟೇಜಸ್ ಏನು, ಸೆಲ್ ಪ್ರಾಡಕ್ಟ್ಸ್ ಆನ್ ಕಸ್ಟಮರ್ ಪ್ರೈಸ್ ಅಂತ ಹೇಳಿದ್ರು ನೋಡಿ. ಎಲ್ಲ MRP ಗೆ ಕೊಡಿ. ಡೋಂಟ್ ಗಿವ್ ಅಪ್ ಆನ್ ಫಸ್ಟ್ ರೆಫ್ಯೂಸಲ್. ಯಾವ್ದೋ ಯಾರಿಗೋ ಒಬ್ರಿಗೆ ಹೇಳ್ತೀರಾ, ಎಲ್ಲೋ ಗಡಿಬಿಡಿಯಲ್ಲಿ ಇರ್ತಾರೆ, ಎಲ್ಲೋ ಸಿಕ್ಕಿದ್ರು, ಯಾವ್ದೋ ಫಂಕ್ಷನ್ ಅಲ್ಲಿ ನೀವು ಹೇಳಿದ್ರಿ, ರೆಫ್ಯೂಸ್ ಮಾಡಿದ್ರು. ನೋಡು ನಂಗೆ ಇಷ್ಟೆಲ್ಲ ಪರಿಚಯದವನು ರೆಫ್ಯೂಸ್ ಮಾಡಿದ್ದಾನೆ ಅಂತ ನೀವು ಬೇಜಾರಾಗ ಹೋಗಿಲ್ಲ. ಇನ್ನೊಂದ್ಸರಿ ಅವ್ರನ್ನ ಒಂದು ಒಳ್ಳೆ ಟೈಮ್ ನೋಡಿ ಮತ್ತೆ ಇಂಟ್ರೊಡಕ್ಷನ್ ಮಾಡ್ಬೇಕು. ಡೋಂಟ್ ಫ್ರೆಟ್ ಇಫ್ ಯು ಫೇಲ್ ಟು ಮೇಕ್ ಎ ಸೇಲ್, ಮೂವ್ ಟು ದ ನೆಕ್ಸ್ಟ್ ಪ್ರಾಸ್ಪೆಕ್ಟ್. ನೋಡಿ ಹೇಳಿದ್ರು ಏನು ಅಂತ ಹೇಳಿದ್ರೆ, ನೀವು ಮಾಡ್ಲಿಕ್ಕೆ ಆಗಿಲ್ಲ ಸೇಲ್ ಅಂತ ನೀವು ಬೇಜಾರಾಗ್ಬೇಡಿ, ಮೂವ್ ಟು ದ ನೆಕ್ಸ್ಟ್ ಪ್ರಾಸ್ಪೆಕ್ಟ್, ಮತ್ತೊಬ್ರು ಸಿಗ್ತಾರೆ ನಮ್ಗೆ. ಆ ರೀತಿಯಲ್ಲಿ ನಾವು ಹೋಗ್ತಾ ಇರ್ಬೇಕು. ರಿಕ್ರೂಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಿಸ್ಟ್ ಡೌನ್ ದೋಸ್ ಪ್ರಾಸ್ಪೆಕ್ಟ್ಸ್ ಹೂ ಬೈ ಪ್ರಾಡಕ್ಟ್ಸ್ ಫ್ರಮ್ ಯು ರೆಗ್ಯುಲರ್ಲಿ. ರೆಗ್ಯುಲರ್ ಆಗಿ ಯಾರು ಪ್ರಾಡಕ್ಟ್ ಅನ್ನ ತಗೊಳ್ತಾ ಇದ್ದಾರೆ ಅವ್ರನ್ನ ಲಿಸ್ಟ್ ಮಾಡಿ ಅವ್ರನ್ನ ರಿಕ್ರೂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಗೆಟ್ ದಮ್ ಎಕ್ಸೈಟೆಡ್ ಅಬೌಟ್ ಯುವರ್ ಬಿಸ್ನೆಸ್ ಎವ್ರಿ ಟೈಮ್ ವಿಸಿಟ್. ನಮ್ಮ ಬಿಸ್ನೆಸ್ ಬಗ್ಗೆ ನಾವು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಲೇಬೇಕು. ಪ್ರತಿ ಒಂದು ಸಾರಿನೂ ನಾವು ಹೇಳ್ತಾ ಇರುವಾಗ ನೋಡಿ, ಆವಾಗ ಜನರಿಗೆ ಇಲ್ಲ, ತುಂಬಾ ವರ್ಷದಿಂದ ಶೈಲಾ ಶೆಟ್ಟಿ ಮೇಡಮ್ ಇದ್ರಲ್ಲೇ ಇದಾರಲ್ವಾ, DXN ನಲ್ಲೇ ಇದ್ದಾರೆ, ಏನಿದೆ ಇದ್ರಲ್ಲಿ. ಹಾಗೆ ನೋಡಿ, ನಾವು ತುಂಬಾ ವರ್ಷ ಇದ್ರಲ್ಲಿ ಇದ್ದಾಗ ನಮ್ಮ ಪಕ್ಕದವ್ರಿಗೆ ಕೇಳ್ತಾ ಇಲ್ಲ, ಆಮೇಲೆ ಕೇಳ್ತಾರೆ ಏನೋ ಇದೆ ಇದ್ರಲ್ಲಿ, ಇಷ್ಟು ವರ್ಷದಿಂದ ಇವರೆಲ್ಲ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ, ಏನ್ ಇವರು ಹೆಲ್ದಿಯಾಗೇ ಇದ್ದಾರೆ, ದಿನದಿಂದ ದಿನಕ್ಕೆ ಇವ್ರ ಸ್ಕಿನ್ ಚೆನ್ನಾಗಿದೆ, ಆಕ್ಟಿವ್ ಆಗಿದ್ದಾರೆ, ಎಷ್ಟು ಎನರ್ಜಿ ಇದೆ, ಏಜ್ ಆದ್ರೂ ಕೂಡ. ಆ ರೀತಿ ನೋಡಿ, ಅದು ಬೇರೆ ಸಕ್ಸಸ್ ನಮ್ದು. ಆ ರೀತಿಯಲ್ಲೂ ಕೂಡ ನಮ್ಗೆ ಜನ ಬರ್ತಾರೆ. ಹಾಗಾಗಿ ನಾವು ಸ್ಟ್ರಾಂಗ್ ಆಗಿ ಪೇಷಂಟ್ಲಿ ಇಲ್ಲಿ ನಿಲ್ಲೋದು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಮ್ಮ ಅದೇ ಒಂದು ಸಾಧನೆ ನಮ್ದು. ಮೀಟ್ ದೆಮ್ ಆಫ್ಟರ್ BOM, ಆಸ್ಕ್ ಇಫ್ ದೇ ಹ್ಯಾವ್ ಎನಿ ಕ್ವಶನ್. ಇದನ್ನ ನಾನು ಮೊದ್ಲೇನೆ ಹೇಳಿದೆ. ಫಾಲೋ ಅಪ್ ಆಫ್ಟರ್ ದ ಮೀಟಿಂಗ್ ಇಸ್ ಎವ್ರಿ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್. ಪ್ರೆಸೆಂಟ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ದೇರ್ ಸಿಗ್ನೇಚರ್. ಟ್ರೈನಿಂಗ್ ಶೋ GLA ಫಸ್ಟ್ ಅಂತ ಹೇಳಿದ್ರು. ಇನ್ಪುಟ್ ಔಟ್ಪುಟ್, ಲರ್ನ್ ದ ಬೇಸಿಕ್ಸ್, BOM. ಈ ಟ್ರೈನಿಂಗ್ ಗಳಲ್ಲಿ ಗ್ಯಾನೋಡ್ರಮಾ, ನಮ್ಮ ಪ್ರಾಡಕ್ಟ್ ಬಗ್ಗೆ ಪ್ರೆಸೆಂಟೇಷನ್, ಕಲ್ಚರ್, ಇದು 6 ತುಂಬಾ ಇಂಪಾರ್ಟೆಂಟ್. ಸರ್ ದಿನಾನು ನಮ್ಗೆ ಹೇಳ್ತಾ ಇರ್ತಾರೆ. ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗ್ ಇರ್ಬೋದು, ಗ್ಯಾನೋಡ್ರಮಾ, ಗ್ಯಾನೋಥೆರಪಿ, ಪ್ರಾಡಕ್ಟ್, ಆಮೇಲಿಂದ ನಮ್ಮ NDT ಇವತ್ತು ಮಾಡಿದ್ದು, DXN ಕಲ್ಚರ್ ಕೂಡ ಇದೆ. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟಿಂಗ್ ಪ್ಲಾನ್, ಹ್ಯಾವ್ ದ ಹಾರ್ಟ್, ಶೋ ದ ಪೇಷನ್ಸ್ ಅಂತ ಹೇಳಿದ್ರು. ನೀವು DXN ಅನ್ನ ಹಾರ್ಟಿಲಿ ಪ್ರೀತಿ ಮಾಡಿ, ಹಾರ್ಟಿಲಿ ಪ್ರೀತಿ ಮಾಡಿ. ಒಂದು ಏನು ಅಂದ್ರೆ ತಾಳ್ಮೆಯನ್ನ ಇಟ್ಕೊಳ್ಳಿ ನೀವು. ಆವಾಗ ನೋಡಿ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ,
ಸಕ್ಸಸ್ ಬರ್ತದೆ. ಎಲ್ಲ ಬಿಸ್ನೆಸ್ ಮಟೀರಿಯಲ್ಸ್ ಅನ್ನ ಕೆಲವೊಂದು ಇಟ್ಕೊಳ್ಳಿ, ಬುಕ್ಸ್ ಗಳನ್ನ ಇಟ್ಕೊಳ್ಳಿ, ಪ್ರೊಫೈಲು, ಪ್ರಾಡಕ್ಟ್ ನಾಲೆಜು, ಮಾರ್ಕೆಟಿಂಗ್ ಬುಕ್ಸ್ ಎಲ್ಲ 6 ಮಾಡ್ಯೂಲ್ಸ್ ಬುಕ್ಸ್ ಎಲ್ಲರ ಹತ್ರ ಇರ್ಲಿ. ದಿನಾ ಹೇಳ್ತಾ ಇರ್ತಾರೆ ಸರ್ ಇಟ್ಕೊಳ್ಳಿ 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 ಅಂತ ಹೇಳಿ. ಸೊ ಎಲ್ಲರ ಹತ್ರ 6 ಮಾಡ್ಯೂಲ್ಸ್ ಬುಕ್ಸ್ ಇರ್ಲಿ, ಒಂದು ಡ್ರೈ ಗ್ಯಾನೋಡ್ರಮಾ ಇರ್ಲಿ. ನನ್ನ ಗ್ಯಾನೋಡ್ರಮಾ ನೋಡಿ ತುಂಬಾ ವರ್ಷದಿಂದ ನನ್ನ ಜೊತೆಗಿದೆ, ಜನ ತೋರಿಸಿದಾಗ ಆಶ್ಚರ್ಯ ಪಡ್ತಾರೆ ಇದೇನಿದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ಎಕ್ಸೈಟ್ಮೆಂಟ್, ಆ ಕುತೂಹಲಗಳನ್ನ ನಾವು ಇಟ್ಕೊಂಡು ನಾವು ಮುನ್ನಡೆದಾಗ ಇನ್ ಡಿಎಕ್ಸ್ ಯು ಆರ್ ಆನ್ ಯುವರ್ ಓನ್ ಬಟ್ ನಾಟ್ ಅಲೋನ್. ನಾವು ನಮ್ಮ ಸ್ವಂತದಲ್ಲಿ, ನಾನು ಹೇಳಿದೆ, ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ನಮ್ಮ ಗೋಲ್ ಇರ್ಬೋದು, ಡ್ರೀಮ್ ಇರ್ಬೋದು, ಎಲ್ಲ ನಾವು ಇಟ್ಕೊಂಡು ನಾವು ಮುನ್ನಡೆದಾಗ ಯು ಆರ್ ಆನ್ ಯುವರ್ ಓನ್ ಬಟ್ ನಾಟ್ ಅಲೋನ್. ನೀವು ಅಲೋನ್ ಅಲ್ಲ. ನೀವು ಒಂದು ಸಾಧನೆಯನ್ನ ಮಾಡಿದಾಗ ನೋಡಿ, ಎಲ್ಲ ಡಿಎಕ್ಸನ್ ಕಂಪನಿಯೇ ಬಂದು ನಿಮ್ಮನ್ನ ಮಾತಾಡ್ಸ್ತದೆ. ಖಂಡಿತ ಆ ಗ್ಯಾರಂಟಿ ನಾನು ಕೊಡ್ತೇನೆ. ದ ಮ್ಯಾಪ್ ಟು ಯುವರ್ ಸಕ್ಸಸ್ ಹ್ಯಾಸ್ ಬಿನ್ ಲೇಡ್ ಡೌನ್ ಟು ಫಾಲೋ. ಏನನ್ನು ನಿಮ್ಮ ಒಂದು ತಲೆಯನ್ನ ಉಪಯೋಗಿಸೋದೇ ನೀವು ಬೇಡ. ಯಾಕೆಂದ್ರೆ ಒಂದು ಈ ರೀತಿ ಮಾಡಿದ್ರೆ ಹೀಗೆ ಆಗ್ತದೆ ಅಂತ, ಈ ರೀತಿ ನೆಟ್ವರ್ಕ್ ಅಲ್ಲಿ ಈ ರೀತಿ ಮಾಡಿದ್ರೆ ಹೀಗೆ ಅಂತ ಸಿಸ್ಟಮ್ ಆಗ್ಲೇ ಪ್ರೂವನ್ ಆಗೋಗ್ಬಿಟ್ಟಿದೆ. ಆ ಸಿಸ್ಟಮ್ ಅಲ್ಲಿ ಸಾಕಷ್ಟು ಜನ ನೋಡಿ, ಆ ದಾರಿಯಲ್ಲಿ ಸಾಕಷ್ಟು ಜನ ಹೋಗ್ಬಿಟ್ಟಿದ್ದಾರೆ. ಧಾರವಾಡದಿಂದ ಹುಬ್ಳಿಗೆ ಹೋಗ್ಬೇಕು ಯಾವ ದಾರಿಯಲ್ಲಿ ಅಂತ ಇದೆ, ನಾವ್ ಎತ್ಲಾಗೋ ಸುತ್ಕೊಂಡು ಹೋಗೋದಲ್ಲ. ಆ ದಾರಿಯಲ್ಲೇ ಎಲ್ಲಾ ಜನ ಹೋಗ್ತಾ ಇದ್ರೆ ನಾವು ಹೋಗ್ತಾ ಇದೀವಿ, ನಾವು ಸಕ್ಸಸ್ ಆಗ್ತೀವಿ. ಅದಕ್ಕೋಸ್ಕರನೇ ಆ ಮ್ಯಾಪ್ ಏನು ಆಲ್ರೆಡಿ ರೆಡಿ ಇದೆ, ಆ ಆ ಸಿಸ್ಟಮ್ ಅಲ್ಲಿ ನಾವು ಹೋಗೋಣ. ಇಷ್ಟೊತ್ತವರೆಗೂ ನಾವು ಸಿಸ್ಟಮ್ ಅನ್ನೇ ಹೇಳಿದ್ದು, ಇದೇ ಸಿಸ್ಟಮ್ ಅನ್ನ ಎಲ್ರು ಫಾಲೋ ಮಾಡಿದಾಗ ನಮ್ಗೇನು ಖಂಡಿತ ಸಕ್ಸಸ್ ಸಾಧ್ಯ ಇದೆ. ಫೈನಾನ್ಷಿಯಲ್ ಫ್ರೀಡಮ್, ಆಮೇಲಿಂದ ಅಪಾರ್ಚುನಿಟಿಗಾಗಿ ಜನ ಕಾಯ್ತಾ ಇದ್ದಾರೆ. ಆ ಅಪಾರ್ಚುನಿಟಿ ಇವತ್ತು ನಮ್ಮ ಮುಷ್ಟಿಯಲ್ಲಿದೆ, ನಾವು ಹೇಳಲಿಕ್ಕೆ ಫೇಲ್ ಆಗ್ತಾ ಇದೀವಿ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹಾರ್ಟಿಲಿ ನಾನೇನು ಇವತ್ತು ಡಿಎಕ್ಸನ್ ಅವರಿಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀವು ಜನರಿಗೆ ಇದನ್ನ ಇಂಟ್ರೊಡಕ್ಷನ್ ಮಾಡಿ, ನಿಮ್ಗೆ ಜನ ಖಂಡಿತ ಸಿಗ್ತಾರೆ. ನೀವು ಕೂಡ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಇಲ್ಲಿ ಡಿಎಕ್ಸನ್ ಇಲ್ಲಿರುವ ಎಲ್ಲ ಅಪಾರ್ಚುನಿಟಿಯನ್ನ ನೀವು ಎಂಜಾಯ್ ಮಾಡ್ಬೋದು, ನಿಮ್ ಥ್ರೂ ಬಂದವರು ಎಂಜಾಯ್ ಮಾಡ್ಬೋದು. ಇವತ್ತು ಹೊರಗಡೆ ಪ್ರಪಂಚದಲ್ಲಿ ಜನ ಸಕ್ಸಸ್ಸಿಗಾಗಿ ತುಂಬಾ ಒದ್ದಾಡ್ತಾ ಇದ್ದಾರೆ. ಲೈಫಲ್ಲಿ ಏನೂ ಇಲ್ಲ. ಎಷ್ಟೋ ಜನ ಆ ನೆಗೆಟಿವ್ ಇದ್ರಲ್ಲಿ ಹೋಗ್ಬಿಟ್ಟು ಡಿಪ್ರೆಷನ್ ಆಗಿ ಸುಸೈಡ್ ಮಾಡಿ ಲೈಫನ್ನ ಸ್ಪಾಯಿಲ್ ಮಾಡಿ ಏನೆಲ್ಲ ಆಗ್ತದೆ. ನೀವು ಆ ಒಂದು ಸೀನ್ಸ್ ಗಳನ್ನ ನೀವು ನೋಡಿರ್ತೀರಾ. ಬಟ್ ನಮ್ಮ ಹತ್ರ ಎಂತ ಅಪಾರ್ಚುನಿಟಿ ಇದೆ, ಇಲ್ಲಿ ನಾವು ಎಂತಹ ಒಂದು ಕೋಟಿಗಟ್ಟಲೆ ಟರ್ನ್ ಓವರ್ ಆಗೋ ಬಿಸ್ನೆಸ್ ಅಲ್ಲಿ ನಾವಿದೀವಿ. ಬಟ್ ನಾನೇನು ಮಾಡಿದೆ ಅಂತ. ಸೊ ಹಾಗಾಗಿ ನಮ್ಮ ಒಂದು ಪಾತ್ರ ಬಹಳ ದೊಡ್ಡದು. ಯಾಕೆಂದ್ರೆ ಜನರ ಜೀವನದಲ್ಲಿ ಬದಲಾವಣೆ ತರುವಂತಹ ಮಾತ್ರವಾದ ಪಾತ್ರದಲ್ಲಿ ನಾವಿದ್ದೇವೆ. ನೀವು ಖಂಡಿತ ಒಂದು ಪರ್ಸನ್ ಅನ್ನ ತಂದು ಇದರಲ್ಲಿ ಬದಲಾವಣೆ ಮಾಡಿದ್ರಿ ಅಂದ್ರೆ ಆ ಬ್ಲೆಸ್ಸಿಂಗ್ಸ್ ಇದೆ. ಅದರ ಜೊತೆಗೆ ನಿಮ್ಮ ಕೆರಿಯರ್ ಅಲ್ಲೂ ಕೂಡ ಸಕ್ಸಸ್ ಇದೆ, ಅವರ ಕೆರಿಯರ್ ಅಲ್ಲೂ ಇದೆ. ಅದನ್ನ ನಾವೆಲ್ರಿಗೂ ಹೇಳೋಣ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಜನರಿಗೆ ಪ್ರಾಮಾಣಿಕವಾಗಿ ಇದನ್ನ ಇಂಟ್ರೊಡಕ್ಷನ್ ಮಾಡಿ ಇದನ್ನ ತಿಳಿಸಿಕೊಡಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂತಹ ಲೀಡರ್ಶಿಪ್ ಫೌಂಡೇಶನ್ಗೆ ಇಷ್ಟೆಲ್ಲ ಹೇಳಲಿಕ್ಕೆ, ಅದರ ಜೊತೆಗೆ ಇಲ್ಲಿ ನನ್ನ ಟೀಮ್ ಅವರು, ಬೇರೆಯವರು ಎಲ್ಲರೂ ಇದ್ದೀರಾ ಇವತ್ತು. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಡಿಎಕ್ಸನ್ ಅನ್ನ ನಂಬರ್ 1 ಮಾಡೋಣ, ರಿಕ್ರೂಟ್ಮೆಂಟ್ ಗಳನ್ನ ಹೆಚ್ಚು ಮಾಡೋಣ, ಹೆಚ್ಚು ಹೊಸ ಜನರನ್ನ ತರೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸುದೀರ್ಘವಾಗಿ ಡಿಎಕ್ಸನ್ ಏನು, ಹೇಗೆ, ಯಾಕೆ ಮಾಡಬೇಕು ಎಲ್ಲವನ್ನು ಕಲಿಸ್ಕೊಟ್ಟಿದ್ದೀರಿ. ಒಂದು ವಂಡರ್ಫುಲ್ ಪ್ರೆಸೆಂಟೇಷನ್ ಮಾಡಿದಿರಿ. ರಿಯಲ್ಲಿ ನಿಮ್ಮ ಬ್ಯುಸಿ ಟೈಮಲ್ಲಿ ಬಂದು ಕೂಡ ನೀವು ಏನೋ ನಿಮಗೆ ಯಾವುದು ಆ ಹೊರಗಡೆದು ಏನು ಗೊತ್ತೇ ಇಲ್ಲ, ನೀವು ಒಳಗೆ ಡಿಎಕ್ಸನ್ ಒಳಗೆ ಇದ್ದೀರಿ ಅಂತ ನಮ್ಗೆ ಅನಿಸ್ತದೆ. ಅಷ್ಟು ಕ್ಲೀನಾಗಿ ಪ್ರತಿಯೊಬ್ಬರಿಗೂ ಅಂಡರ್ಸ್ಟ್ಯಾಂಡ್ ಆಗುವಾಗ ಹೇಳಿದಿರಿ. ವಂಡರ್ಫುಲ್ ಟ್ರೈನಿಂಗ್ ಮೇಡಮ್. ಎಲ್ಲರೂ ನಾನು ಎಣಿಸ್ಕೊಂಡಿದ್ದೀನಿ, ನೀವು ಹೇಳಿದ ನಂತರ ಮತ್ತೆ ಯಾರು ಅದಕ್ಕೆ ಅಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾಕಂದರೆ ಆ್ಯಸ್ ಎ ಟೀಚರ್ ನೀವು ಹೇಳಿದಾಗೆ ಹೇಳಿದಿರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಆಗಾಗ ಬಂದು ನಮಗೆ ಈ NDT-ಯನ್ನು ಜನರಿಗೆ ಜಾಸ್ತಿ ಒತ್ತು ಕೊಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಜನ ಕಲೀಲಿಕ್ಕೆ ರೆಡಿ ಇಲ್ಲ, ಕಲೀಲಿಲ್ಲ ಮಾಡೋದು ಕಷ್ಟ. ಅದರಿಂದ ಕಲೀಲಿಕ್ಕೆ ರೆಡಿ ಇರಬೇಕು. ಅದನ್ನು ನೀವು ಕಲಿತು ಈಗ ಎಲ್ರಿಗೂ ನಿಮ್ಮ ಟೀಮ್ಗೆ ತುಂಬ ಜನ ನಿಮ್ಮ ಟೀಮ್ನವ್ರು ಇವತ್ತು ಅಟೆಂಡ್ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಧಾರವಾಡ ವಾರೇಶ್ವರಿಗೆ ಎಲ್ರಿಗೂ ವಿಶ್ ಮಾಡ್ತಾ ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಮೇಡಮ್. ಯಾರಾದರೂ ಕ್ವಶನ್ಸ್ ಇದ್ದರೆ, ಏನಾದರೂ ಕೇಳಲಿಕ್ಕಿದ್ರೆ ನೀವು ಕೇಳ್ಬೋದು. ಎನಿಬಡಿ ಯಾರಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಹಲೋ. ಮಾರ್ನಿಂಗ್. ಬಹಳ ಒಂದು ಒಳ್ಳೇದಾಗಿತ್ತು ರೀ, ಸೂಪರ್. ಅಂದ್ರೆ ನೀವು ಅಷ್ಟು ಅದರ ಒಳಗೆ ಹೋಗಿದ್ರಿಂದ ಅಷ್ಟು ಒಳ್ಳೆ ಸ್ಪೀಚ್ ಬರ್ತಾ ಇದೆ. ಯಾಕಂದ್ರೆ ಅಷ್ಟು ಕಮಿಟ್ಮೆಂಟ್ ಆಗಿದ್ದೀರಿ, ಅಷ್ಟೇ ನೀವು ಅದರಲ್ಲೇ ಒಂದು ಭಾಗಿಯಾಗಿದ್ದೀರಲ್ಲ. ಹಾಗಾಗಿ ನಿಮಗೆ ಒಳ್ಳೆ ಒಳ್ಳೆ
ಪದಗಳೇ ಬರ್ತಾ ಇದೆ. ಅಂದ್ರೆ ನಿಮ್ಮ ಮಾತು ಇನ್ನೂ ಕೇಳುವಂತ ಆಗ್ತದೆ. ಬಹಳ ಒಂದು ಅರ್ಥಪೂರ್ಣವಾಗಿತ್ತು ಮೇಡಮ್. ಖಂಡಿತ ನಿಮ್ಗೆ ಸಕ್ಸಸ್ ಅಂತ ಗ್ಯಾರಂಟಿ ಸಿಗ್ತದೆ, ಅದರಲ್ಲಿ ಡೌಟೇ ಇಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು. ಹೇಳಿ ಆರ್ತಿ ಅವರೇ, ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ ಮೇಡಮ್. ರಿಯಲಿ ಸರ್, ವಂಡರ್ಫುಲ್ ಸೆಷನ್ ಮೇಡಮ್ ಅವ್ರದ್ದು. ಅವ್ರಿಷ್ಟು ಎಲ್ಲ ಬಿಸಿ ಸ್ಕೆಡ್ಯೂಲ್ ಇದ್ರೂ ಮನೆಯಲ್ಲಿ ಎಲ್ಲ ಡೆಲಿವರಿ ಆಗಿದ್ದೆಲ್ಲ ಮನೆಯಲ್ಲಿ ಮ್ಯಾನೇಜ್ ಮಾಡ್ಬೇಕು, ಹೊರಗೆ ಮಾಡ್ಬೇಕು, DX ಅನ್ನೋದೆಲ್ಲ. ಸೊ ಆಸ್ ಎ ಸ್ಟಾಕಿಸ್ಟ್, ಆಮೇಲೆ ಅಷ್ಟು ಇದ್ರ ಮೀಟಿಂಗಿಗೂ ಡೆಡಿಕೇಟ್ ಆಗಿದ್ದಾರೆ ಅವರು. ಇಷ್ಟೆಲ್ಲ ಸಮಯ ತೆಗೆದು ಹೇಳಿದ್ದಾರೆ, ಅದು ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ. ಯಾಕಂತಂದ್ರ ಈಗ ಅವರು ಹೇಳಿದ್ರಿ ಒಂದ್ ಮಾತು, ಎಷ್ಟೇ ಮೀಟಿಂಗ್ಸ್ ಇದ್ರು ಯಾವ್ದಾದ್ರು ಒಂದೇನಾದ್ರೂ ಹೊಸದು ಅದು ನಮಗ್ ತಿಳ್ಕೊಳಿಕ್ ಸಿಗ್ತದ. ಇದೇನಪ್ಪಾ ಇದು ಹೇಳಿದ್ದೆ ಹೇಳ್ತಾರಲ್ಲ, ಹಾಗಲ್ಲ. ಸೊ ನಮಗ್ ಏನಾದ್ರೂ ಹೊಸ ಪಾಯಿಂಟ್ ಆ ದಿವ್ಸ ನಮಗ್ ಸಿಗ್ತದ. ಸೊ ಹಂಗಾಗಿ ಡೈಲಿ ಮೀಟಿಂಗ್ ಅಟೆಂಡ್ ಆಗ್ಬೇಕು. ರಿಯಲಿ ಇದು ನಿರಂತರ. ಅದು ನಾನು ಒಂದ್ ಎಕ್ಸಾಂಪಲ್ ಹೇಳಿಕ್ ಇಷ್ಟಪಡ್ತೀನಿ. ಏನಂತಂದ್ರ, ಏಕಲವ್ಯ ಯಾವ ರೀತಿ ಶಿವನಿಗೆ ಎಲೆ ಸಿಟ್ಟಿಲಿಂದಾನೆ ಎಲೆ ತೆಗೆದು ಪತ್ರಿ ತೆಗೆದು ಸಿಟ್ಟಲ್ಲೇ ಶಿವನ್ ಮೇಲೆ ಹಾಕ್ತಾ ಇದ್ದಂತ, ಡೈಲಿ ಹಾಕ್ತಾ ಇದ್ದಂತ ನಿರಂತರ. ಆವಾಗ ಇದ್ರಲ್ಲೇ ಅದು ಭಕ್ತಿ ಅಂತ ಹೇಳಿ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗ್ಬಿಟ್ಟ. ಸೊ ಹಾಗೆ ನಾವು ಕೂಡ ನಿರಂತರವಾಗಿ ಮೀಟಿಂಗ್ ಅಟೆಂಡ್ ಆಗಿ ಯಾರ್ ಲೀಡರ್ಸ್ ಏನ್ ಹೇಳ್ತಾರ ನಾವು ಕೇಳಿ ಅಟ್ಲೀಸ್ಟ್ ನಾವು ಆಕ್ಷನ್ನಿಗೆ ಬಂದಿಲ್ಲ ಆದ್ರೂನು ಯಾವ್ದಾದ್ರು ಒಂದ್ ದಿವ್ಸದ ಒಂದು ನಾಲೆಜ್ ನಮಗ ಯಾವಾಗ ಅದ್ರಲ್ಲಿ ಕೆಲ್ಸಕ್ಕೆ ಬಂದಿರ್ತದ ಅಥವಾ ಹೆಲ್ಪ್ ಆಗಿರ್ತದೆ. ಸೊ ನಾವು ಮೀಟಿಂಗ್ ಅಟೆಂಡ್ ಆಗ್ಲಾರ್ದೆ ಆಮೇಲೆ ಇವತ್ತು ಮಾರ್ನಿಂಗ್ ಸೆಷನ್ ಒಳ್ಳೇದಿತ್ತು. ಸೊ ನಾವು ಬುದ್ಧಿವಂತರು ಅನ್ನೋದು ನಾವು ಲೆಕ್ಕ ಹಾಕ್ಬೇಕು. ಏನ್ ಮಾಡ್ಲಿಗತ್ತೀವಿ, ಅಥವಾ ನಾವು 100% ಪರ್ಫೆಕ್ಟ್ ಆಗಿದವ ಅಥವಾ ನಾವು ಕಲಿಬೇಕಾ ಇನ್ನು. ಸೊ ಇದ್ರ ಬಗ್ಗೆ ಒಂದ್ ಒಳ್ಳೆ ಸೆಷನ್ ಹೇಳ್ಕೊಟ್ರಿ ಸರ್. ವಿಡಿಯೋ ಚಲೋ ಇತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆರ್ತಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎನಿಬಡಿ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಬಹುದು ನೋಡಿ. ಜಯಪ್ರಕಾಶ್ ಮಾತಾಡಿ. ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ. ಅದೇ ಸರ್, NDTನೂ ನಮಗೆ ತುಂಬಾ ಮುಖ್ಯವಾಗಿರುವಂತ ಒಂದು ಸಬ್ಜೆಕ್ಟ್. ಹೇಗೆ ಒಂದು ಕಲ್ಲಿಗೆ ಒಂದು ಉಳಿಪೆಟ್ಟು ಬೀಳ್ತಾ ಇದ್ದಾಗೆ ಅದು ಹೇಗೆ ಅದಕ್ಕೊಂದು ಶಿಲೆ ರೂಪ ಬರುತ್ತೆ, ಅದೇ ರೀತಿಲಿ ನಾವು ಕಲಿತಾ ಹೋಗ್ತಿದ್ದಂಗೆ ಯಾವಾಗ ನಮ್ಮ ಹತ್ರ ನಾಲೆಜ್ ಇರುತ್ತೆ ಆಗ ನಮ್ಮ ಮಾತನ್ನ ಕೇಳಲಿಕ್ಕೆ ಜನ ರೆಡಿ ಇರ್ತಾರೆ. ನಾವು ಏನೇನೋ ಮಾತಾಡ್ತಾ ಹೋದ್ರೆ ಅದು ಕ್ಲಿಯರ್ ಇರಲ್ಲ. ಬಟ್ ಅದು ಕ್ಲಿಯರ್ ಕಟ್ ಆಗಿ ನಾವು ಯಾವಾಗ ಮನದಟ್ಟಾಗಿ ಹೇಳ್ತೀವಿ, ಇಟ್ ವಿಲ್ ಬಿ ದ ಫೈನ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ಮೀಟಿಂಗ್. ಥ್ಯಾಂಕ್ ಯು ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎನಿಬಡಿ ಯಾರಾದ್ರೂ ಮಾತಾಡ್ಲಿಕ್ಕಿದ್ಯಾ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಪಾಂಡೆ ಅವರೇ. ಎಷ್ಟು ಬಿಜಿ ಇದ್ರು ಮೇಡಮ್ ಅವ್ರು, ಪಾಪ ಅದ್ರಾಗ ಬಂದ್ ಇದ್ ಹೇಳಿದ್ರು ನಮ್ಗ ವಂಡರ್ ಆತ್ರಿ. ಅದ ರಾತ್ರಿ ಕೇಳಿ ಅಲ್ರಿ ಮೇಡಮ್, ಈಗ ಫುಲ್ ಬಿಜಿ ಇದ್ರಲ್ಲ. ಇಲ್ಲ ನಾ DX ಅಂತ ಬಂದಂದ್ರ ಬಿಜಿ ನೋಡಂಗಿಲ್ಲ, ಮೊದಲ DX ಆಮೇಲೆ ಉಳ್ದದ್ ಕಾರ್ಯ ಅಂತಾರ ಮೇಡಮ್. ಆಮೇಲೆ ಪ್ರತಿಯೊಂದು ಗೈಡ್ಲೈನ್ಸ್ ಚಲೋ ಕೊಟ್ರಿ ಇವತ್ತ. ನಾವ್ ಪ್ರತಿದಿನ ಇದೇ ರೀತಿ ಸಲಹೆ ಕೊಡ್ತಿರ್ತಾರ ಮೇಡಮ್, ಈ ರೀತಿ ಮಾಡ್ಬೇಕು. ಯಾವ್ದೋ ಇದು ಬರಲ್ರಿ. ಈಗ ಎಷ್ಟೋ ನಮ್ ಕಡೆ ಅದನ್ನ ಸ್ಪಿರಿಲ್ನ ತಗೋತಾ ಇದ್ದಿದಿಲ್ರಿ ಅವ್ರು. ಆ ಮನುಷ್ಯ ಮೊನ್ನೆ ರಾತ್ರಿ 10 ಹೋಗಿ ಮೇಡಮ್ರ ಮನೆಗೆ ಹೋಗಿ ಸ್ಪಿರಿಲ್ನ ಪರ್ಚೇಸ್ ಮಾಡ್ರ. ಆ ರೀತಿ ಮೇಡಮ್ ಹೇಳ್ತಾರ್ರಿ. ಬೆಸ್ಟ್ ಆಯ್ತು, ವಂಡರ್ಫುಲ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಪಾಂಡೆ ಅವರೇ. ಓಕೆ, ಹೇಳಿ, ಮಾತಾಡಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಹಿತಾಕ್ಷಿ ಮೇಡಮ್, ಹೇಳಿ. ಬಹಳ ಒಳ್ಳೆ ರೀತಿಯಿಂದ ಮನಮುಟ್ಟುವಂತೆ ವಿಸ್ತಾರವಾಗಿ ಎಲ್ಲ ಹೇಳಿದ್ದೀರಿ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಓಕೆ. ಮಂಗಳೂರು ಫುಲ್ ಮಾಡ್ಬೇಕು ನೀವೀಗ. ಹೌದೌದು, ಟ್ರೈ ಮಾಡ್ತಾ ಇದ್ದೇನೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಗುಡ್ ಮಾರ್ನಿಂಗ್ ಶೈಲಾ ಶೆಟ್ಟಿ ಅವರೇ. ಗುಡ್ ಮಾರ್ನಿಂಗ್ ಸರ್. ಈಗ ನಾವ್ ಏನ್ ಮಾಡ್ಬೇಕು, ಕಲಿಲಿಕ್ಕೆ ರೆಡಿ ಇರ್ಬೇಕು. ಮೊದಲನೇದಾಗಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳಿದ್ರಿ. ಕಲಿಲಿಕ್ಕೆ ರೆಡಿ ಇದ್ರೆ ನಾವು ಬಿಸ್ನೆಸ್ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಜನ ಏನ್ ಹೇಳ್ತಾರಪ್ಪ ಅಂತಾರೆ, ಕಲಿಯೋದಿಲ್ಲ, ಕೇಳಿದೇನು ಬರೋದಿಲ್ಲ. ಏನ್ ಕೇಳಿದ್ರೆ ಏನು ಬರೋದಿಲ್ಲ ಹೇಳ್ತಾರೆ. ಮತ್ತೆ ಪ್ರಾಡಕ್ಟ್ ಕೈಯಲ್ಲಿ ಇರೋದಿಲ್ಲ. ಮಿನಿಮಮ್ 3,000 ಪ್ರಾಡಕ್ಟ್ ಆದ್ರೂ ಇರ್ಲಿ ನಿಮ್ ಕೈಯಲ್ಲಿ. ಒಂದು ಬ್ಯಾಗ್ ನಲ್ಲಿ, ನಿಮ್ಮ ಬೈಕ್ ನಲ್ಲಿ, ಸೈಕಲ್ ನಲ್ಲಿ, ವ್ಯಾನಿಟಿ ಬ್ಯಾಗ್ ನಲ್ಲಿ ಇಟ್ಕೊಂಡು ಹೋಗಿ. ಜನ ಸಿಗ್ತಾರೆ, ಹುಡುಕ್ಬೇಕಂತಿಲ್ಲ, ಜನ ಕೈ ಮುಂದೆ ಸಿಗ್ತಾರೆ. ನಾವು ಕಂಕಳಲ್ಲಿ ಮಗು ಇಟ್ಕೊಂಡು ಊರೆಲ್ಲ ಹುಡುಕುವಂತಾರಲ್ಲ, ಹಾಗಾಗಿದೆ ಪರಿಸ್ಥಿತಿ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬಿಸ್ನೆಸ್ ಮಾಡೋದು ಬಹಳ ಸುಲಭ.
ಥ್ಯಾಂಕ್ ಯು ಮೇಡಮ್. ಕರೆಕ್ಟ್ ಕರೆಕ್ಟ್ ಸರ್, ಕರೆಕ್ಟ್. ಒಳ್ಳೆ ಉದಾಹರಣೆ ನೋಡಿ. ಇಂತೆಲ್ಲ ಪ್ರಾಡಕ್ಟ್ ಇಟ್ಕೊಂಡು ನಾವು ಹೇಗೆ ಮಾಡ್ಬೋದು. ಈಗ ಒಂದು ನೋಡಿದೆ, ನಮ್ಮ ಡಾಕ್ಟರ್ ರಾಜೇಶ್ ಸವೇರ್ ಅವರು ಒಂದು ಕೇಳಿದ್ರು ನನಗೆ, ವಿಚ್ ಇಸ್ ದ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂತ. ನೋಡಿ, ಎಲ್ಲ ನಮ್ಮ ಕೈಯಲ್ಲಿದೆ, ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ನಮ್ಮ ಕೈಯಲ್ಲೇ ಇದೆ, ನಾವೇ ಮಾಡ್ಬೋದು. ಆದರೆ ನಾವು ಸರಿಯಾಗಿ ಪೊಸಿಷನ್ ಮಾಡ್ತಾ ಇಲ್ಲ, ಅಷ್ಟೇ ನಮ್ಮ ಪ್ರಾಬ್ಲಮ್. ಪೊಸಿಷನ್ ಮಾಡಿದರೆ ಡೆಫಿನೆಟ್ಲಿ ಎಲ್ಲ ಪ್ರಾಡಕ್ಟು ಮೂಮೆಂಟ್ ಇದೆ, ಹೋಗ್ತಾ ಇದೆ. ಸೊ ಹಾಗಾಗಿ ಆಗ್ತದೆ, ಮನಸ್ಸಿದ್ದರೆ ಮಾರ್ಗ. ಪ್ರಾಡಕ್ಟ್ ಇಟ್ಕೊಂಡು ಹೋಗಿ, ವರ್ಕ್ ಆಗ್ತದೆ. ಓಕೆ, ರೇಖಾ ಅವರೇ ಮಾತಾಡ್ಲಿಕ್ಕೆ ಉಂಟಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರೀ ಮೇಡಮ್. ಓ, ನಮ್ಮ ರೇಖಾ ಜಾಧವ್ ಅವರು. ಜಾಧವ್ ಅಂತ ಇಲ್ಲ ಇದ್ರಲ್ಲಿ. ಓಕೆ ಓಕೆ ಓಕೆ. ಗುಡ್ ಮಾರ್ನಿಂಗ್ ರೇಖಾ. ಜಾಧವ್ ಅಂತ ಬರವಲ್ರಿ ಮೇಡಮ್, ಏನೋ 35 ಅಂತ ಬರತೈತ್ರಿ ರೇಖಾ. ಹೌದು, A35 ಅಂತ ಇದೆ ಅದು. ಹ್ಞೂನ್ರಿ, ಅದ್ ಯಾಕೇನರಿ ಮೇಡಮ್, ಅದೇ ಗೊತ್ತಾಗ್ಲಿಲ್ಲ, ಅದನ್ನ ಹೇಳ್ಬೇಕ್ರಿ. ಇಂತ ಬಿಜಿ ಇದ್ರೊಳಗ ನೀವ್ ಸ್ಪೀಚ್ ಕೊಟ್ರಿ ಮೇಡಮ್, ಖುಷಿ ಆತ್ರಿ ನನಗೆ. ನನಗೂ ಅರ್ಥ ಆಕೈತೆ, ನಾವು ಅದ್ರಲ್ಲಿ ಬಂದೇವಿಲ್ಲ ಅಂತದ್ರಲ್ಲಿ ನೀವು ಇಷ್ಟು ಮನ್ಸ್ ಕೊಟ್ಟು ಎಲ್ಲಾ ಇವತ್ ಇದನ್ ಮಾಡಿದ್ರಿ. ಬಾಳ ನನಗೆ ಇದು ಹೆಮ್ಮೆ ಅನಿಸ್ತ್ರಿ ಮೇಡಮ್. ಚೆನ್ನಾಗಿತ್ರಿ ಮೇಡಮ್. ನಾ ಜಾಯ್ನ್ ಆಗಿದ್ದೇರಿ 7ರೊಳಗ ಜಾಯ್ನ್ ಆಗೇನ್ರಿ ಮೇಡಮ್. ಓಕೆ ಓಕೆ. ಹ್ಞೂನ್ರಿ, ಚೆನ್ನಾಗಿ ಆಯ್ತ್ರಿ ಮೇಡಮ್. ಹ್ಞೂನ್ರಿ, ಥ್ಯಾಂಕ್ ಯು ರೀ ಮೇಡಮ್. ಓಕೆ ಓಕೆ ಓಕೆ. ಓಕೆ ಓಕೆ. ಇನ್ನೇನಿಬಡಿ ಯಾರಾದ್ರೂ ಮಾತಾಡ್ಲಿಕ್ಕೆ ಉಂಟಾ? ಸೊ ಅದರಿಂದ ಹೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್ ಮಾರುತಿ, ಹೇಳಿ. ಎವ್ರಿ ಡೇ ಮೀಟಿಂಗ್ ಲರ್ನಿಂಗ್ ಮಾಡದ್ದೇವು ಮೇಡಮ್. ನಾವು ಕಲ್ಕೋದು ಪಬ್ಲಿಕ್ ಹೇಳದ್ದೇವು ಮೇಡಮ್. ಯಾರು ಜಾಯಿನ್ ಆಗ್ಲತ್ತೇವೆ, ಫಾಲೋ ಆಗ್ಲದ್ದೇವು ಮೇಡಮ್. ಎಲ್ಲರೂ ಫಾಲೋ ಆಗ್ಲದ್ದೇವು. ಥ್ಯಾಂಕ್ ಯು ಮೇಡಮ್, ವೆಲ್ ಪ್ರೆಸೆಂಟೇಷನ್ ಮೇಡಮ್. ಇರ್ಲಿ, ನಾನ್ ನಿಮ್ಗೆ ಕಾಲ್ ಮಾಡಿ ಹೇಳ್ತೇನೆ. ಜಾಯಿನ್ ಆಗೋದು ಬೇಡ ಜನ, ನೀವು ಪ್ರಾಡಕ್ಟ್ ಅನ್ನ ಕೊಡಿ. ದೂರದ ಜಹೀರಾಬಾದಿಂದ ನಮ್ಮೊಟ್ಟಿಗೆ ನಮ್ಮ ಟೀಮ್ ಅವ್ರು ಇದಾರೆ. ಮಾರುತಿ ಯಾವ ಮೀಟಿಂಗ್ಸ್ ಅನ್ನು ಬಿಡಲ್ಲ, ನಿರಂತರವಾಗಿ ತಗೊಳ್ತಾ ಇದಾರೆ ಸರ್. ಟ್ರೈನಿಂಗ್ ತಿಳ್ಕೊಳ್ತಾನೆ ಇದ್ದಾರೆ. ಓಕೆ. ಸೊ ಖಂಡಿತ ನಾ ಹೇಳ್ತೇನೆ ಮಾರುತಿ ಅವ್ರೆ, ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ಮಾಡೋಣ. ಅವ್ರಿಗೇನು ಅಂತ ಹೇಳಿದ್ರೆ, ಅವರು ಏನಾಗಿದ್ದಾರೆ ಅಂತ ಹೇಳಿದ್ರೆ, ತುಂಬಾ ದೂರದಲ್ಲಿ ಇದಾರಲ್ಲ ಸರ್. ಮೀಟಿಂಗ್ಸ್ ಆನ್ಲೈನ್ ತಗೊಳ್ತಾರೆ, ಅವ್ರಿಗೆ ಒಂಚೂರು ಕಸ್ಟಮರ್ಗಳು ಕಷ್ಟ ಆಗಿದೆ. ಇಲ್ಲ ನೀವು ಓಕೆ, ವೆರಿ ಸಿಂಪಲ್. ಫಸ್ಟಿಗೆ ಮಾರುತಿ ಅವರೇ, ನೀವು ಪ್ರಾಡಕ್ಟ್ ಅನ್ನ ಕೊಡಿ, ಕಸ್ಟಮರ್ಸ್ ಜಾಸ್ತಿ ಮಾಡಿ. ನಿಮ್ಗೆ ಕಾನ್ಫಿಡೆನ್ಸ್ ಉಂಟು ಪೇಸ್ಟ್ ಬಗ್ಗೆ, ಬರೀ ಪೇಸ್ಟ್ ಅನ್ನ ನೀವು ಜನರಿಗೆ ಕೊಡಿ. 100% ಗ್ಯಾರಂಟಿ ಕೊಡಿ. ಯಾರಾದ್ರೂ ವಾಪಸ್ ಕೊಡ್ತೇನೆ ಅಂದ್ರೆ ನನ್ನ ಫೋನ್ ನಂಬರ್ ಕೊಡಿ ಅವರಿಗೆ, ಅಷ್ಟು ಗ್ಯಾರಂಟಿ ಇದೆ ಪ್ರಾಡಕ್ಟ್. ನೀವು ಫಸ್ಟ್ ಪ್ರಾಡಕ್ಟ್ ಅನ್ನ ಕೊಡೋದನ್ನ ಕಲ್ತು ಬಿಟ್ರೆ ಮತ್ತೆ ಎಲ್ಲ ಈಸಿ. ಇದು ನೀವು ಪ್ರಾಡಕ್ಟ್ ಅನ್ನ ಕೊಡೋದನ್ನ ಕಲಿಬೇಕು ನೋಡಿ. ಅದನ್ನ ನೀವು ಯಾವ ಪ್ರಾಡಕ್ಟ್ ಅನ್ನ, ಈಗ ಟೀ ಬಾಟ್ಲ್ ಇಟ್ಕೊಳ್ಳಿ, ಟೀ ಕುಡೀರಿ, ಜನ ಟೀ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಬೇಕಾದ್ರೆ ಈ ಬಿಸ್ನೆಸ್ಸೇ ಹಾಗೆ, ಜನ ನೀವು ಹೇಳಿದ್ದನ್ನ ಕೇಳೋದಿಲ್ಲ, ನೀವೇನ್ ಮಾಡ್ತಾರೋ ಅದನ್ನ ಮಾಡ್ತಾರೋ. ಸೊ ಇದನ್ನ ನೀವು ಯಾವಾಗಲೂ, ಇದು ಸೈಕಾಲಜಿ, ಇದನ್ನ ನೀವು ಅರ್ಥ ಮಾಡಿದ್ರೆ ಈಸಿಯಾಗಿ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ಬೋದು. ಒಂದು 100 ಕಸ್ಟಮರ್ ಮಾಡಿ, ಆಟೋಮೆಟಿಕ್ ನೋಡಿ ನಿಮ್ಮ ಬಿಸ್ನೆಸ್ ಹೇಗೆ ಹೋಗ್ತದಂತ. ಆಟೋಮೆಟಿಕ್ ಜನ ಬರ್ತಾರೆ, 100ರಲ್ಲಿ 10 ಜನ ಬಿಸ್ನೆಸ್ ಮಾಡ್ಲಿಕ್ಕೆ ಬರ್ತಾರೆ. ಆ ರೀತಿಯಲ್ಲಿ ನೀವು ಥಿಂಕ್ ಮಾಡಿದ್ರೆ ಸಾಧ್ಯ ಉಂಟು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ, ಥ್ಯಾಂಕ್ ಯು. ಇನ್ನೇನಿಬಡಿ ಯಾರಾದ್ರೂ ಕೇಳಲಿಕ್ಕಿದ್ರೆ, ಇಲ್ಲಾಂದ್ರೆ ನಾಳೆ ಪುನಃ ನಮ್ಮ ಟ್ರೈನಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಎಲ್ಲ ಲೀಡರ್ಸ್, ಈಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಅಲ್ಲಿವರೆಗೆ ಕಂಟಿನ್ಯೂಯಸ್ ನೋಡಿ. ಎಲ್ಲ ಹೊಸ ಲೀಡರ್ ಎಲ್ಲ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ, ಪ್ರತಿಯೊಬ್ಬರು ಎಕ್ಸ್ಪರ್ಟ್ ಆಗಿದ್ದಾರೆ. ಈಗ ಕೆಲವರೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅಣ್ಮೇಕರ್ ನೋಡಿ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಡೈಲಿ ಮೀಟಿಂಗ್ ಇದೆ. ಈವನ್ ನೀಲೇಶ್ ಅವರು ವೀಕ್ಲಿ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಶೈಲಾಶ್ ಶೆಟ್ಟಿ ಅವರು ವೀಕ್ಲಿ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಮಾಲ್ತೇಶ್ ಅವರು ಕೂಡ ವೀಕ್ಲಿ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಆನ್ಲೈನ್ ಮೀಟಿಂಗ್ ಡುಪ್ಲಿಕೇಟ್ ಆಗಿದೆ. ನಮಗೆ ಭಾರಿ ಖುಷಿ ಆಗ್ತದೆ, ಯಾಕಂದರೆ ನಾವು ಮಾಡಿದ್ದು ಸಾರ್ಥಕ ಆಯಿತು, ಲೀಡರ್ಸಿಗೆ ಗೊತ್ತಾಗಿದೆ ಅಂತ. ಸೊ ಅದರಿಂದ ಎಲ್ಲರೂ ಟೀಮ್ನವ್ರು ಈಗ ಮಾಡ್ತಾ ಇದ್ದಾರೆ. ನಮ್ಮ ಟೀಮಿಗೆ ನಾವು ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ನೀವು ವೀಕ್ಲಿ 1 ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ನಿಮ್ಮ ಟೀಮ್ ಲೀಡರ್ಸ್ ಜೊತೆಗೆ ಡಿಸ್ಕಸ್ ಮಾಡಿ. ಎಲ್ಲ ಕಾರ್ಯಕ್ರಮ ನಿಮ್ದು 8ವರೆಗಾ? ಓಕೆ, ನೋ ಪ್ರಾಬ್ಲಮ್. ನಿಮಗೆ ಕನ್ವೀನಿಯಂಟ್ ಟೈಮನ್ನ ಫಸ್ಟಿಗೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಎಲ್ಲ ಲೀಡರ್ಸ್ ಇದ್ದಾರೆ ಕೆಳಗಡೆ, ಯಾರು ಟೀಮ್ ಇದ್ದಾರೆ ಅವರಿಗೆಲ್ಲ ಕೂರಿಸ್ಬಿಟ್ಟು ಅವ್ರಿಗೆ ಕೇಳಿ, ನಿಮಗೆ ಯಾವ ಟೈಮ್ ಕನ್ವೀನಿಯಂಟ್ ಅಂತ ಕೇಳಿ. ಅವ್ರ ಹತ್ರ ಕೇಳ್ಕೊಳ್ಳಿ, ಅವ್ರು ಹೇಳ್ತಾರೆ ಹಾಗೆ ಹೀಗೆ ಅದೆಲ್ಲ. ಕಡೆಗೆ ಲಾಸ್ಟಿಗೆ ನೋಡಿ ಮೆಜಾರಿಟಿ ಆಫ್ ಎಲ್ಲ 8ವರೆಗೆ ಕೇಳ್ತಾ ಇದ್ದಾರೆ. ಸೊ ಆ ಟೈಮಿಗೆ ಮಾಡೋಣ ಅಂತೇಳಿ ಫಿಕ್ಸ್ ಮಾಡಿಬಿಡಿ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅವ್ರ ಹತ್ರ ಒಂದು ನೀವು ಡಿಸ್ಕಸ್ ಮಾಡಿರೋದ್ರಿಂದ ಅವರೆಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ದಟ್ ಈಸ್, ನೀವೇ ಒಂದು ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಕೇಳಲಿಕ್ಕಿಲ್ಲ. ಸೊ ಹಾಗಾಗಿ ನಮಗೆ ಇದು ಸ್ಟಾರ್ಟಿಂಗಲ್ಲಿ 7 ಗಂಟೆ ಮಾಡೋದಂತೆ, ಕೆಲವರು 8 ಗಂಟೆ, 9 ಗಂಟೆ, ಅಥವಾ 12 ಗಂಟೆ, ಸಂಜೆ 6 ಗಂಟೆ, 8 ಗಂಟೆ, 9 ಗಂಟೆ ಎಷ್ಟು ಹೇಳ್ತಾರೆ.
ಆದರೆ ಇದು ಕನ್ವೀನಿಯಂಟ್ ಟೈಮ್. ಯಾಕಂದರೆ ಅಫ್ಕೋರ್ಸ್ ಕೆಲವರಿಗೆ ಲೇಡೀಸಿಗೆ ಕಷ್ಟ ಆಗ್ಬೋದು, ಆದರೆ ನೋಡಿ ಅದು ಕಂಟಿನ್ಯೂಯಸ್ ಮಾಡೋದ್ರಿಂದ ಅದಕ್ಕೆ ಜನ ಒಪ್ಕೊಂಡು ಈಗ ಕಂಟಿನ್ಯೂಯಸ್ ಆಗಿ ಬರ್ತಾ ಇದ್ದಾರೆ. ಡೈಲಿ ಜನ ಮೀಟಿಂಗ್ ಬರೋದಂದ್ರೆ ಗ್ರೇಟ್. ಯಾಕಂದರೆ ಸಂತೆ ಸಹ ಇರೋದು ವಾರಕ್ಕೆ, ಅಲ್ಲೆಲ್ಲ ಪ್ರಾಡಕ್ಟ್ ಸಿಗ್ತದೆ, ಎಲ್ಲ ಸಿಗ್ತದೆ ಸಂತೆಯಲ್ಲಿ. ಆದರೆ ಇರೋದು ವಾರಕ್ಕೆ ಒಂದ್ಸಲ ಅಂತೆ. ಜಾತ್ರೆ ಇರೋದು ವರ್ಷಕ್ಕೊಮ್ಮೆ. ಪ್ರತಿನಿತ್ಯ ಜಾತ್ರೆ ಆಗೋದಿಲ್ಲ ಅಲ್ಲ, ಜನ ಬರೋದಿಲ್ಲ. ಸಂತೆ ಡೈಲಿ ಸಂತೆ ಆದರೆ ಜನ ಬರೋದಿಲ್ಲ. ಆದರೆ ನಮ್ಮ ಮೀಟಿಂಗಿಗೆ ಪ್ರತಿ ದಿನ ನಾವು ಮೀಟಿಂಗ್ ಮಾಡ್ತೀವಿ, ಜನ ಕಂಟಿನ್ಯೂಯಸ್ ಆಗಿ ಬರ್ತಾರೆ. ಅಂದರೆ ಯು ಆರ್ ಆಲ್ ಕಮಿಟೆಡ್, ನೀವೆಲ್ಲ ಲೀಡರ್ ಇದ್ದೀರಿ. ನೀವೀಗ ಸರಿಯಾಗಿ ಯೋಚನೆ ಮಾಡಿದರೆ ಈಗ ಪ್ರತಿಯೊಂದು ಹಂತದಲ್ಲೂ ನೀವು ಸಕ್ಸಸ್ಫುಲ್ ಆಗಲಿಕ್ಕೆ ಆಗ್ತದೆ. ಓಕೆ, ಆಲ್ ದ ಬೆಸ್ಟ್. ಇವತ್ತಿನ ಮೀಟಿಂಗ್ ಕ್ಲೋಸ್ ಮಾಡೋಣ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಸರ್, ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.